ಸೊ ಇವತ್ತು ಶ್ರೀರಾಮನವಮಿ. ಆಸ್ಪಿಷಿಯಸ್ ಅಪಿಯರೆನ್ಸ್ ಡೇ ಆಫ್ ಶ್ರೀರಾಮಚಂದ್ರರ ಆವಿರ್ಭಾವ ದಿವಸ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರರು ದಶರಥ ಮತ್ತು ಕೌಶಲ್ಯ ದೇವಿಯ ಮಗನಾಗಿ ಇಂದಿನ ದಿನ ಅವತರಿಸಿದರು. ಸೊ ಈ ಹಬ್ಬವನ್ನು ಇಡೀ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ವಿಜೃಂಭಣೆಯಿಂದ ಇವತ್ತು ಆಚರಿಸ್ತಾ ಇದ್ದಾರೆ. ಸೊ ನಾವು ಕೂಡ ಇವತ್ತು ಈ ಶ್ರೀರಾಮಚಂದ್ರರ ಕೆಲವೊಂದು ಲೀಲೆಗಳನ್ನು ಸ್ಮರಣೆ ಮಾಡುತ್ತಾ, ಅವರ ನಾಮಸ್ಮರಣೆ ಮಾಡುತ್ತಾ, ಭಜನೆ ಮಾಡುತ್ತಾ ಇವತ್ತಿನ ಸಾಯಂಕಾಲವನ್ನು ಕಳೆಯೋಣ. ಓಕೆ, ರೆಡಿ ಇದ್ದೀರಾ? ಸೊ ಲಾಸ್ಟ್ 3 ದಿನ ವಿ ಡಿಸ್ಕಸ್ಡ್ ಸೊ ರಾಮಚಂದ್ರರ ಬಾಲ್ಯಲೀಲೆ, ಬಾಲಕಾಂಡ, ನಂತರ ಅಯೋಧ್ಯಾಕಾಂಡ, ನಂತರ ಅರಣ್ಯಕಾಂಡ. ಸೊ ಇವತ್ತು ನಾವು ಕೃಷ್ಣದ ಕಾಂಡ ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ ನಿನ್ನೆ ಬೆಳಗ್ಗೆ. ಸೊ ಇವತ್ತು ನಾವು ಸುಂದರಕಾಂಡ, ಅತಿ ಸುಂದರವಾದ ಒಂದು ಪ್ರಸಂಗ ಇದು, ಶ್ರೀರಾಮಾಯಣದಲ್ಲಿ ಬರುತ್ತೆ. ಸೊ ಅದನ್ನು ಇವತ್ತು ಡಿಸ್ಕಸ್ ಮಾಡೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಾಪದಕಮಲಂ ಶ್ರೀಗುರೋನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣಚೈತನ್ಯದೇವ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಶ್ಚ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಕಾರಿಣಿ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಕದಾಯಿದೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮನೇ ಗೌರವಸೇ ನಮಃ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ದಕ್ಷಿಣೇ ಲಕ್ಷ್ಮಣೋ ಯಸ್ಯ ವಾಮೇ ಚ ಜನಕಾತ್ಮಜ ಪೂರ್ವೋ ಮಾರುತಸ್ಯ ತನ್ವಂದೇ ರಘುನಾಥಂ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಹರೇ ಕೃಷ್ಣ. ಸೊ ಸುಂದರಕಾಂಡ ಅಂದರೆ ಹನುಮಂತ ಲಂಕೆಗೆ ಜಿಗಿದು ಸೀತೆಯನ್ನು ಹುಡುಕಿ ಬಂದಿದ್ದು, ಅದು ಪ್ರಸಂಗ ಏನಿದೆ ಅದು ಸುಂದರಕಾಂಡ. ಇಟ್ಸ್ ಎ ಪಾರ್ಟ್ ಆಫ್ ಅದು ರಾಮಾಯಣದ 5ನೇ ಕಾಂಡವಾಗಿದೆ, 5th ಸೆಕ್ಷನ್ ಆಫ್ ರಾಮಾಯಣ. ಸೊ ನಿನ್ನೆ ನಾವು ನೋಡಿದ ಹಾಗೆ, ನಿನ್ನೆ ಬೆಳಿಗ್ಗೆ ರಾಮಚಂದ್ರರು ಪಂಚವಟಿಯಿಂದ ಅವರು ಕಿಷ್ಕಿಂದಾಗೆ ಬರ್ತಾರೆ. ಅಲ್ಲಿ ಸುಗ್ರೀವನ ಜೊತೆ ಮೈತ್ರಿಯನ್ನು ಬೆಳೆಸ್ಕೊತಾರೆ. ಸುಗ್ರೀವನ ಜೊತೆ ಭೇಟಿಯಾಗಿ ಆದಮೇಲೆ ಒಪ್ಪಂದವನ್ನು ಮಾಡಿಕೊಂಡು
ಪರಸ್ಪರ ನಾವು ಸಹಾಯ ಮಾಡ್ತೀವಿ ಅನ್ನೋದನ್ನ ಒಂದು ಒಪ್ಪಂದವನ್ನು ಮಾಡ್ಕೊತಾರೆ. ನಂತರ ಸುಗ್ರೀವ ಅವನು ದುಃಖದಲ್ಲಿದ್ದ. ಅದಕ್ಕೆ ರಾಮಚಂದ್ರರು ವಾಲಿಯನ್ನ ಕೊಂದು ಸುಗ್ರೀವನಿಗೆ ಏನಂತಾರೆ ನ್ಯಾಯವನ್ನು ಒದಗಿಸ್ಕೊಡ್ತಾರೆ. ವಾಲಿಯ ವಧ ಆದ್ಮೇಲೆ ಸುಗ್ರೀವ ರಾಜನಾಗ್ತಾನೆ. ಆದರೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಸೊ 4 ತಿಂಗಳು ಅವರು ಮಳೆ ಮುಗಿಯುವವರೆಗೂ ಅವರಲ್ಲೇ ಇದ್ರು. ಸೀತೆಯ ಹುಡುಕಾಟ ಸ್ಟಾರ್ಟ್ ಮಾಡಲಿಲ್ಲ. ಸೊ ಮಳೆಗಾಲ ಮುಗಿದ ಮೇಲೆ ಸೀತೆಯನ್ನು ಹುಡುಕೋದಕ್ಕೆ ಪ್ರಯತ್ನಗಳು ಸ್ಟಾರ್ಟ್ ಆಗ್ತವೆ. ಸೊ ಸುಗ್ರೀವ ತನ್ನ ವಾನರ ಸೇನೆಯನ್ನು 4 ದಿಕ್ಕಿನಲ್ಲಿ ಕಳಿಸ್ತಾನೆ. ಸೊ ಡಿಫ್ರೆಂಟ್ ಡೈರೆಕ್ಷನ್ಸ್. ಸೊ 4 ದಿಕ್ಕಿನಲ್ಲಿ ಕಳಿಸಿದ ಮೇಲೆ ಉತ್ತರ, ಪೂರ್ವ, ಪಶ್ಚಿಮ ದಿಕ್ಕಿನಲ್ಲಿ ಹೋದಂತಹ ವಾನರರೆಲ್ಲರೂ ವಾಪಸ್ ಬರ್ತಾರೆ. ಸೀತೆಯ ಸುದ್ದಿ ಗೊತ್ತಾಗ್ಲಿಲ್ಲ ಅವರಿಗೆ. ಸೀತೆ ಅಂದರೆ ಅವರು ವಿಫಲರಾದರು. ಸೀತೆಯನ್ನು ಹುಡುಕೋದ್ರಲ್ಲಿ ಸಿಗ್ಲಿಲ್ಲ ಅವರಿಗೆ. ದಕ್ಷಿಣ ದಿಕ್ಕಿನಲ್ಲಿ ಹೋದಂತಹ ವಾನರ ಸೇನೆಯನ್ನು ವಾಪಸ್ ಬರಲಿಲ್ಲ. ಸೊ ದಕ್ಷಿಣ ದಿಕ್ಕಿನಲ್ಲಿ ಹೋದಂಥವ್ರು ಯಾರು? ಹನುಮಂತ ಮತ್ತೆ ಅಂಗದ. ಸುಗ್ರೀವ ಹೋಗ್ಲಿಲ್ಲ. ಸುಗ್ರೀವ ರಾಜನಲ್ಲಿ ಕಿಷ್ಕಿಂಧದಲ್ಲಿ ಇತ್ತು. ಸೊ ಹನುಮಂತ, ಅಂಗದ, ಜಾಂಬವಂತ ಇವರೆಲ್ಲರೂ ಇದ್ರು. ಅವರು ದಕ್ಷಿಣ ದಿಕ್ಕಿನಲ್ಲಿ ಹೋಗ್ತಾರೆ. ಹೋಗಿ ಸೊ ಫೈನಲಿ ಅವರು ನಿನ್ನೆ ನಾನು ಈ ಕಥೆ ಹೇಳ್ತಾ ಇದ್ದೆ. ಅವರು ಸ್ವಯಂ ಪ್ರಭಾ ಅನ್ನುವ ಯೋಗಿನಿಯನ್ನ ಭೇಟಿ ಮಾಡ್ತಾರೆ. ಅವಳು ಈ ವಾನರರಿಗೆ ಒಂದು ಸುಳಿವನ್ನು ಕೊಡ್ತಾಳೆ. ನೀವು ಸಮುದ್ರದ ದಕ್ಷಿಣ ತಟಕ್ಕೆ ಹೋದರೆ, ಅಂದರೆ ಭಾರತದ ದಕ್ಷಿಣ ತಟದಲ್ಲಿರುವಂತಹ ಸಮುದ್ರಕ್ಕೆ ಹೋದರೆ ಅಲ್ಲಿಂದ ನೀವು ಲಂಕೆಗೆ ಸರಳವಾಗಿ ಹೋಗ್ಬೋದು ಅಂತ ಸ್ವಯಂ ಪ್ರಭಾ ಎಲ್ಲ ವಾನರರನ್ನ ಅಲ್ಲಿಗೆ ಸ್ಥಾನಾಂತರಗೊಳಿಸ್ತಾಳೆ. ಇಮಿಡಿಯೇಟ್ಲಿ ಗೋ ಟು ದ ಓಷನ್ ಬೀಚ್, ರಾಮೇಶ್ವರಂ. ಅಲ್ಲಿ ಧನುಷ್ಕೋಡಿ ಅಂತ ಒಂದು ಜಾಗ ಇದೆ. ಅಲ್ಲಿಂದ ಸೇತು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ದೇಗೋದೇ ಅಲ್ಲಿಗೆ ಹೋಗ್ತಾರೆ. ಸೊ ಅಲ್ಲಿಗೆ ಹೋದ್ಮೇಲೆ ದಕ್ಷಿಣ ಭಾಗದಲ್ಲಿ ಹೋದಾಗ ಅಲ್ಲಿ ಒಂದು ಸಂಪಾತಿ ಅನ್ನೋ ಒಂದು ಹಕ್ಕಿ ಇತ್ತು. ಸಂಪಾತಿ ಯಾರು? ಜಟಾಯುನ ಅಣ್ಣ. ರೆಕ್ಕೆ ಇರಲಿಲ್ಲ ಅವನಿಗೆ. ಯಾಕೆಂದರೆ ಸೂರ್ಯನ ಕಿರಣದಿಂದ ರೆಕ್ಕೆ ಎಲ್ಲ ಸುಟ್ಟು ಹೋಗಿತ್ತು. ಆದರೆ ಬ್ರಹ್ಮದೇವರು ವರದಾನ ಕೊಟ್ಟಿದ್ರು. ಅದೇನಂದ್ರೆ, ನೀನು ಸೀತೆಯ ಸುಳಿವನ್ನ ವಾನರಿಗೆ ಕೊಟ್ಟಾಗ ನಿನ್ನ ರೆಕ್ಕೆ ವಾಪಸ್ ಬರುತ್ತೆ ಅಂತ. ಸೊ ಸಂಪಾತಿಯಿಂದ ವಾನರರಿಗೆ ಸೀತೆ ಎಲ್ಲಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ಯಾಕೆಂದರೆ ಸಂಪಾತಿಯ ಕಣ್ಣು ತುಂಬ ಚುರುಕಾಗಿತ್ತು. ತುಂಬ ದೂರದ ವಸ್ತುಗಳನ್ನು ನೋಡ್ಬೋದಾಗಿತ್ತು. ಸಂಪಾತಿ ಹೇಳ್ತಾನೆ, ನಾನು ನೋಡಿದ್ದೀನಿ ಲಂಕೇಶ ರಾವಣ ಸೀತೆಯನ್ನು ಲಂಕೆಗೆ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ಸೀತಾ ಇದ್ದಾಳೆ, ನಾನು ಕಾಣಬಹುದು ಅಂತ. ಹಾಗೆ ಎಲ್ಲ ವಾನರರು ಅವರಿಗೆ ತುಂಬ ಸಂತೋಷ ಆಗುತ್ತೆ. ಅಟ್ಲೀಸ್ಟ್ ಒಂದು ಐಡಿಯಾ ಸಿಕ್ಕಿದೆ ಎಲ್ಲಿ ಸೀತಾ ಇದ್ದಾಳೆ ಅಂತ. ಸೊ ಹಾಗೆ ಎಲ್ಲ ವಾನರರು ಡಿಸ್ಕಷನ್ ಮಾಡೋಕ್ಕೆ ಕೂತ್ಕೋತಾರೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸುಂದರಕಾಂಡ. ಸೊ ಎಲ್ಲರೂ ಯೋಚನೆ ಮಾಡ್ತಾ ಇದ್ರು, ಯಾರು ಜಿಗಿಬಹುದು. ಸೊ ಒಬ್ಬರು ಹೇಳ್ತಾರೆ, ನಾನು 10 ಯೋಜನೆ ಜಿಗಿಬಹುದು, ಇನ್ನೊಬ್ರು 20, ಇನ್ನೊಬ್ರು 30, 50. ಆದರೆ ಲಂಕೆ ಎಷ್ಟು ದೂರ ಇತ್ತು? ಭಾರತದಿಂದ ಲಂಕೆ ಎಷ್ಟು ದೂರ? 100 ಯೋಜನ. ನೆನ್ಪಿಟ್ಕೊಳ್ಳಿ, 100 ಯೋಜನ. 1 ಯೋಜನ ಅಂದರೆ ಎಷ್ಟು? 7 ಮೈಲ್. 7 ಮೈಲ್ಸ್, ಕಿಲೋಮೀಟರ್ ಅಲ್ಲ, 7 ಮೈಲ್ಸ್. ಸೊ 100 ಯೋಜನ ಅಂದರೆ ಎಷ್ಟು ಮೈಲಿ? 700 miles. Is equal to how many kilometers? Into 1.6. So almost 1.5 ಅಂತ ಇಟ್ಕೊಳ್ಳಿ. Mathematics. Almost 1000 kilometers. 900 to 1000 kilometers. ಅಷ್ಟು ದೂರ ಜಿಗಿಬೇಕಿತ್ತು. ಯಾರಿಂದ ಸಾಧ್ಯ ಅಷ್ಟು ದೂರ ಜಿಗಿಯೋದು? ಸೊ ಕೆಲವರು ಹೇಳ್ತಾರೆ, ಅಂಗದ ಹೇಳ್ತಾನೆ, ನಾನು ಜಿಗಿದು ಅಲ್ಲಿ ತಲುಪಬಹುದು, ಆದರೆ ವಾಪಸ್ ಬರೋಷ್ಟು ಶಕ್ತಿ ಇರೋದಿಲ್ಲ. ರೈಟ್. ಒಮ್ಮೆ ನಾವು ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗಿದ್ವಿ ಚಿತ್ರಕೂಟದಲ್ಲಿ, ಮಂದಾಕಿನಿ ಗಂಗಾ. ಸೊ ಒಂದು ತಟದಿಂದ ಇನ್ನೊಂದು ತಟಗೆ ಸುಮಾರು ಒಂದು 50 ಮೀಟರ್ಸ್ ಇರಬೇಕು. ಸೊ ವಿ ಪುಟ್ ಎ ಕಾಂಪಿಟೇಷನ್. ಈ ತಟದಿಂದ ಅಲ್ಲಿ ತಟಕ್ಕೆ ಸ್ವಿಮ್ಮಿಂಗ್ ಮಾಡ್ಕೊಂಡೋಗಿ ಮತ್ತೆ ವಾಪಸ್ ಬರಬೇಕು.
ಸೊ 4 ಜನ ಬ್ರಹ್ಮಚಾರೀಸ್ ವಿ ಗಾಟ್ ರೆಡಿ. ಈಜಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಂದ ಅಲ್ಲಿಗೆ ಹೇಗೋ ಹೋಗ್ಬಿಟ್ವಿ. ಅಲ್ಲಿ ಸ್ವಲ್ಪ ಕುತ್ಕೊಂಡು ಸುಧಾರಿಸ್ಕೊಂಡು ಮತ್ತೆ ವಾಪಸ್ ಇಸ್ಕೊಂಡು ಬರ್ಬೇಕಲ್ಲ. ಎಲ್ಲ ಬಟ್ಟೆ ಎಲ್ಲ ಈ ಕಡೆ ಇದೆ, ಆ ಕಡೆ ಇಲ್ಲ. ಕಮ್ ಬ್ಯಾಕ್ ಹಿಯರ್. ಸೊ ಆ ಕಡೆಯಿಂದ ಈ ಕಡೆ ಇಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮಲ್ಲಿ ಒಬ್ಬರು ಎಕ್ಸ್ಪರ್ಟ್ ಇದ್ದಾರೆ, ಅವರು ಬೇಗ ತಲುಪಿಬಿಟ್ರು. ಇನ್ನೊಬ್ರು ಇದ್ದಾರೆ, ಅವರು ತಲುಪಿಬಿಟ್ರು. ನಾನು ಥರ್ಡ್, 3ನೇ ಬಂದುಬಿಟ್ಟೆ. 4ನೇವನು ಮಧ್ಯದಲ್ಲಿ ಅಲ್ಲೇ ಸಿಕ್ಬಿದ್ಬಿಟ್ಟ. ಶಕ್ತಿ ಇಲ್ಲ ಈಗ. ಈಜಷ್ಟು ಶಕ್ತಿ ಉಳಿದಿಲ್ಲ ಕೈಯಲ್ಲಿ. ಕೈ ಹಿಂಗೆ ಮಾಡ್ತಾ ಇದ್ದೇನೆ, ಮುಳುಗ್ತಾ ಇದ್ದೇನೆ, ತಲೆ ಕಡೆ ಹೋಗ್ತಾ ಇದೆ, ಸ್ವಲ್ಪ ಮೇಲೆ ಬರ್ತಾ ಇದೆ. ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಹೋಗ್ದ. ಆಮೇಲೆ ಅವ್ರು ಎಕ್ಸ್ಪರ್ಟ್ ಇದ್ರಲ್ಲ, ಅವ್ರು ವಾಪಸ್ ಹೋದ್ರು. ವಾಪಸ್ಸಿಗೆ ಬಂದು ಹಿಡ್ಕೊಂಡು ಬಂದ್ಬಿಟ್ರು. ಅದೇ ರೀತಿ ಇಲ್ಲಿ ಇವರೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಹೇಗೆ ಈಗ, ಯಾಕಂದ್ರೆ ಮಧ್ಯದಲ್ಲಿ ಬಿದ್ದುಬಿಟ್ರೆ ಸಮುದ್ರದ ಒಳಗಡೆ ಬಿದ್ದಂಗೆ. ಸೊ ಅಲ್ಲಿ ಭಯಂಕರವಾದ ಮೀನುಗಳು ಇರ್ತವೆ, ತಿಮಿಂಗಲು ಅವೆಲ್ಲ ಇರ್ತವೆ. ಮನುಷ್ಯರನ್ನ ನುಂಗ್ಬಿಡ್ತವೆ. ರೈಟ್. ತಿಮಿಂಗಲು ಅಂತ ಒಂದು ದೊಡ್ಡ ಮೀನಿದೆ, ಅದು ವೇಲನ್ನು ಕೂಡ ತಿನ್ಬೋದಂತೆ, ಅಷ್ಟು ದೊಡ್ಡ ಫಿಶ್ ಅಂತ. ಸೊ ತುಂಬ ಕಠಿಣವಾದಂತಹ ಒಂದು ಏನಂತಾರೆ ಟಾಸ್ಕ್ ಇದು. ವೆರಿ ಡಿಫಿಕಲ್ಟ್, ತುಂಬ ಕಠಿಣ ಈ ಕೆಲಸ ಮಾಡೋದು. ಯೋಚನೆ ಮಾಡ್ತಾ ಇರುವಾಗ ಜಾಂಬವಂತ ಹೇಳ್ತಾನೆ, ನಮ್ಮಲ್ಲಿ ಒಬ್ರು ಇದ್ದಾರೆ, ಅವರಿಂದ ಇದು ಸಾಧ್ಯ ಅಂತ. ಅವರ್ಯಾರು? ಹನುಮಂತ. ಹನುಮಂತನಿಗೆ ಈ ಶಕ್ತಿ ಇದೆ, ಆದರೆ ತನ್ನ ಶಕ್ತಿಯನ್ನು ಮರೆತು ಬಿಟ್ಟಿದ್ದಾನೆ. ಯಾಕೆಂದರೆ ಹನುಮಂತ ಹುಟ್ಟಿದಾಗ, ಚಿಕ್ಕವನಿದ್ದಾಗ ತುಂಬ ತುಂಟನಾಗಿದ್ದ, ವೆರಿ ನಾಟಿ. ಸೊ ಆಮೇಲೆ ಸೂರ್ಯನನ್ನು ನೋಡ್ತಾನೆ, ಸೂರ್ಯೋದಯ ಸಮಯದಲ್ಲಿ ಸೂರ್ಯನನ್ನು ನೋಡ್ತಾನೆ. ಸೂರ್ಯ ಹೀಗೆ ಮೇಲೆ ಬರ್ತಾ ಇತ್ತು. ಸೊ ಗಿಡಗಳ ಮಧ್ಯದಿಂದ ನೋಡಿದಾಗ ಒಂದು ಹಣ್ಣಿನ ಥರ ಕಾಣ್ತಾ ಇತ್ತು, ಲೈಕ್ ಆ್ಯಪಲ್. ನನಗದು ಬೇಕು ಅಂತ ಜಿಗಿದ್ಬಿಟ್ಟ. ಈ ಜಂಪ್, ಈ ವೆಂಟ್ ಕ್ಲೋಸ್ ಟು ಸೂರ್ಯ. ಸೂರ್ಯನ ಹತ್ತಿರ ಹೋಗ್ಬೇಕಾದಾಗ ಇಂದ್ರ ನೋಡ್ತಾನೆ, ಹೇ ಯಾರು ಫಾರಿನ್ ಆಬ್ಜೆಕ್ಟ್ ಬರ್ತಾ ಇದೆ. ಯಾರಾದ್ರೂ ಮಿಸೈಲ್ ಹಾಕಿದ್ರೆ ರೆಡಾರಲ್ಲಿ ಗೊತ್ತಾಗುತ್ತೆ, ಟಿಂಗ್ 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 ಟಿಂಗ್. ಸೊ ಆ್ಯಂಟಿ ಮಿಸೈಲ್ಸ್ ಕಳಿಸ್ತಾರೆ. ಸೊ ಇಂದ್ರ ತನ್ನ ವಜ್ರವನ್ನು ಕಳಿಸ್ಬಿಟ್ಟ, ಬೂಮ್. ಸೊ ವಜ್ರದಿಂದ ಹನುಮಂತನಿಗೆ ಹೊಡೆದ್ಬಿಟ್ಟ. ಹಿಟ್ ಹಿಮ್ ಹಾರ್ಡ್. ಎಲ್ಲಿ? ಇಲ್ಲಿ ಚೀಕ್. ಇದಕ್ಕೆ ಸಂಸ್ಕೃತದಲ್ಲಿ ಹನು ಅಂತ ಕರೀತಾರೆ, ಹನುಮಾನ್. ಸೊ ಅದಕ್ಕೆ ಹನುಮಾನ್ ಅಂತ ಅಥವಾ ಹನುಮಂತ ಅಂತ ಹೆಸರು ಬಂತು. ಓಕೆ. ಸೊ ಹನುಮಂತನಿಗೆ ಇನ್ನೊಂದು ಹೆಸರಿದೇನು, ಅಂಜನಾಸುತ, ಅಂಜನಾದೇವಿಯ ಪುತ್ರ ಆಂಜನೇಯ. ಓಕೆ, ಅವನ ಹೆಸರು ಆಂಜನೇಯ. ಸೊ ವಜ್ರಾಂಗದ ಅಂತ ಕೂಡ ಕರೀತಾರೆ. ಇವಾಗ ಶರೀರ ವಜ್ರ ಥರ ಗಟ್ಟಿ ಮುಟ್ಟಾಗಿದೆ, ಕಠೋರವಾಗಿದೆ. ರೈಟ್. ಸೊ ಹನುಮಂತನಿಗೆ ಪೆಟ್ಟಾಯಿತು, ಬಿದ್ದು ಬಿಡ್ತಾರೆ ಕೆಳಗಡೆ. ಆಗ ವಾಯುವಿಗೆ ಸುದ್ದಿ ಗೊತ್ತಾಗುತ್ತೆ. ವಾಯು ಓಡೋಡಿ ಬರ್ತಾನೆ, ವಾಯುಪುತ್ರ ಹನುಮಂತ ವಾಯುಪುತ್ರ ಬಂದು ನೋಡ್ತಾನೆ, ನನ್ನ ಮಗನಿಗೆ ಹೊಡೆದಿದ್ದೀರ. ಸೊ ಇಡೀ ಜಗತ್ತಿನ ವಾಯು ನಿಲ್ಲಿಸ್ಬಿಡ್ತಾನೆ, ಬಿಕಾಸ್ ವೆರಿ ಆ್ಯಂಗ್ರಿ. ಎಲ್ಲರೂ ಕಷ್ಟ ಆಗುತ್ತೆ. ಸೊ ದೆನ್ ಎಲ್ಲ ದೇವತೆಗಳು ಬಂದು ರಿಕ್ವೆಸ್ಟ್ ಮಾಡ್ತಾರೆ, ಸೊ ನಿನ್ನ ಮಗನಿಗೆ ಏನೂ ಆಗೋದಿಲ್ಲ, ನಾವೆಲ್ಲರೂ ನಿನ್ನ ಮಗನಿಗೆ ವರವನ್ನು ಕೊಡ್ತೀವಿ ಅಂತ. ಸೊ ಎಲ್ಲ ದೇವತೆಗಳು ಬಂದು ತಮ್ಮ ತಮ್ಮ ಉತ್ತಮವಾದ ಶಕ್ತಿಯನ್ನು ಹನುಮಂತನಿಗೆ ಕೊಟ್ಟಿರ್ತಾರೆ. ಎಲ್ಲ ದಿವ್ಯ ಶಕ್ತಿಗಳನ್ನು, ದಿವ್ಯ ಮಂತ್ರಗಳನ್ನು, ಅಷ್ಟ ಸಿದ್ಧಿಗಳನ್ನು ಹನುಮಂತನಿಗೆ ಕೊಟ್ಟಿರ್ತಾರೆ. ಸೊ ಚಿಕ್ಕ ಬಾಲಕ ಎಷ್ಟು ಪವರ್ಫುಲ್ ಆಗಿಬಿಟ್ಟ. ಸ್ಮಾಲ್ ಬಾಯ್ ಬಿಕಮ್ ಸೊ ಪವರ್ಫುಲ್. ಸೊ ಏನು ಮಾಡ್ತಾ ಇದ್ದ? ಸೊ ತುಂಬ ನಾಟಿನೆಸ್, ತುಂಬ ತುಟ್ಟತನ ಮಾಡ್ತಾ ಇದ್ದ. ಋಷಿಗಳಿಗೆ, ಮುನಿಗಳಿಗೆ ಸ್ವಲ್ಪ ಕಾಟ ಕೊಡ್ತಾ ಇದ್ದ. ಸೊ ಋಷಿಗಳಿಗೂ ಗೊತ್ತಿತ್ತು ಇವನು ಮಹಾಭಕ್ತ ಅಂತ, ಆದರೆ ಕಷ್ಟ ಆಗ್ತಾಯಿತ್ತು. ಜಪ ಮಾಡಕ್ಕೆ ಕೂತಿರ್ತಾರೆ, ಬಂದೇನೋ ತಿರ್ಸ್ತಾನೆ, ಆಟ ಆಡ್ತಾನೆ. ಸೊ ಡಿಸ್ಟರ್ಬ್ ಆಗ್ತಾಯಿತ್ತು. ಸೊ ಅದಕ್ಕೆ ಟೆಂಪ್ರರಿ ಒಂದು ಶಾಪ ಕೊಟ್ಬಿಡ್ತಾರೆ, ನೀನು ದೊಡ್ಡವನಾಗೋವರೆಗೂ ನೀನು ಎಲ್ಲ ವಿದ್ಯೆಗಳನ್ನು ಮರೆತು ಬಿಡುವಂತೆ. ದೊಡ್ಡವನಾದ್ಮೇಲೆ ಸೂಕ್ತವಾದ ಸಮಯದಲ್ಲಿ ನಿನಗೆ ಯಾರಾದರೂ ನೆನಪಿಸಿದಾಗ ಆ ಶಕ್ತಿ ನೆನಪಾಗುತ್ತೆ. ಸೊ ಈಗ ಜಾಂಬವಂತ ಹನುಮಂತನ ಹತ್ರ ಬಂದು ತನ್ನ ಶಕ್ತಿಯನ್ನು, ಅವನ ಶಕ್ತಿಯನ್ನು ನೆನಪಿಸ್ತಾನೆ. ನೆನಪಿಸಿದಾಗ ಹನುಮಂತನಿಗೆ ಗೊತ್ತಾಗುತ್ತೆ, ಓ ಐ ಹ್ಯಾವ್ ಸೋ ಮೆನಿ ಪವರ್ಸ್, ಇಷ್ಟೆಲ್ಲ ಶಕ್ತಿ ಇದೆ ನನ್ನ ಹತ್ರ. ಸೊ ದೆನ್ ಹಿ ಅಗ್ರೀಸ್ ಟು ಜಂಪ್. ರೈಟ್. ಲಂಕೆಗೆ ಹಾರೋದಕ್ಕೆ ಸಿದ್ಧತೆಯನ್ನು ಮಾಡ್ತಾನೆ. ನಾನು ಜಿಗಿತೀನಿ ಅಂತ. ಈ ಪ್ಲಾನ್ಸ್ ಟು ಜಂಪ್. ಆದರೆ ಹಾರುವ ಮುಂಚೆ
ಎಲ್ಲ ಗುರು ಹಿರಿಯರ ಆಶೀರ್ವಾದವನ್ನು ತಗೊತಾನೆ. ಜಾಂಬವಂತನ ಆಶೀರ್ವಾದ ತಗೊತಾನೆ. ಜಾಂಬವಂತ ವೆರಿ ವೆರಿ ಸೀನಿಯರ್, ತುಂಬ ಹಿರಿಯರು. ಮತ್ತೆ ತನ್ನ ತಂದೆಯ ಸ್ಮರಣೆ ಮಾಡ್ತಾನೆ. ನಂತರ ಎಲ್ಲ ದೇವತೆಗಳಿಗೆ ವಂದನೆಗಳನ್ನು ಸಲ್ಲಿಸಿ ರಾಮಚಂದ್ರರ ಪಾದವನ್ನು ಸ್ಮರಣೆ ಮಾಡಿ, ರಾಮನ ನಾಮವನ್ನು ಸ್ಮರಣೆ ಮಾಡಿ, ಮಹೇಂದ್ರ ಪರ್ವತದ ಮೇಲೆ ಕೂತ್ಕೊಂಡು ಜಿಗಿಯೋದಕ್ಕೆ ಸಿದ್ಧನಾಗ್ತಾನೆ. ಸೊ ಹನುಮಂತ ಹೈಟ್ ವಾಸ್ ಸ್ಮಾಲ್, ಬಟ್ ಯೂಸಿಂಗ್ ಇಸ್ ಅಷ್ಟಸಿದ್ಧಿಯನ್ನು ಬಳಸಿಕೊಂಡು, ಮಹಿಮಾಶಕ್ತಿಯನ್ನು ಬಳಸಿಕೊಂಡು ದೊಡ್ಡವನಾಗ್ತಾನೆ. ವೆರಿ ಬಿಗ್. ಒಂದು ಬೆಟ್ಟದ ಮೇಲೆ ಇನ್ನೊಂದು ಬೆಟ್ಟ ನಿಂತಾಗೆ ಹನುಮಂತ ನಿಂತ್ಬಿಡ್ತಾನೆ. ನೋಡಿ, ಬೆಟ್ಟದ ಮೇಲೆ ನಿಂತಿದ್ದಾನೆ ನೋಡಿ. ಸೊ ಅತಿ ವಿಶ್ವಾಸದಿಂದ ನಾನು ಈ ಸಾಧನೆಯನ್ನು ಮಾಡೇ ಮಾಡ್ತೀನಿ ಅನ್ನುವ ವಿಶ್ವಾಸದಿಂದ ಬೆಟ್ಟದ ಮೇಲೇರಿ ಕುಳಿತುಕೊಂಡು ಎಲ್ಲ ಗುರುಗಳ ಆಶೀರ್ವಾದವನ್ನು ಪಡೆದು ದೊಡ್ಡ ರೂಪವನ್ನು ತಾಳಿ ಜೈ ಶ್ರೀರಾಮ್ ಅಂತ ಕೂಗುತ್ತಾ ಜಗಬಹುದು. ಈ ಜಾಮ್ಸ್. ಸೊ ಎಲ್ಲ ವಾನರಲ್ಲಿ ಹಿಂದೆ ಜಯ ಜಯಕಾರ ಮಾಡ್ತಾ ಇದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅಂತ ಎಲ್ಲರೂ ರಾಮನ ನಾವು ಸ್ಮರಣೆ ಮಾಡ್ತಾ ಇದ್ದಾರೆ. ಹನುಮಂತನಿಗೆ ಸ್ಫೂರ್ತಿಯನ್ನು ಕೊಡ್ತಾ ಇದ್ದಾರೆ. ರೈಟ್. ಸಿ, ಹನುಮಾನ್ ಇಸ್ ನೌ ಬಿಕಮಿಂಗ್ ದ ಲೀಡರ್. ಅವ್ರು ಲೀಡರ್ ಆಗ್ತಾ ಇದ್ದಾರೆ. ಸೊ ಲೀಡರ್ಗೆ ಜನರ ಸಪೋರ್ಟ್ ಸಿಕ್ಕರೆ ಅವ್ರಿಗೆ ಇನ್ನೂ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಸೊ ಹನುಮಂತನ ಕಾನ್ಫಿಡೆನ್ಸ್ ದೇ ಆರ್ ಬಿಲ್ಡಿಂಗ್ ಅಪ್. ಆ್ಯಂಡ್ ಸೀಯಿಂಗ್ ಹನುಮಾನ್ಸ್ ಕಾನ್ಫಿಡೆನ್ಸ್, ಹನುಮಂತನ ವಿಶ್ವಾಸವನ್ನು ನೋಡಿ ಅವರಿಗೆಲ್ಲ ವಿಶ್ವಾಸ ಬರ್ತಾರೆ. ಸೊ ಈ ರೀತಿ ಪರಸ್ಪರ. ಸೊ ಲೀಡರ್ನ ಕಾನ್ಫಿಡೆನ್ಸ್ ನೋಡಿ ಎಲ್ಲ ಫಾಲೋವರ್ಸ್ಗೆ ವಿಶ್ವಾಸ ಬರುತ್ತೆ. ಫಾಲೋವರ್ಸ್ನ ಉತ್ಸಾಹ ನೋಡಿ ಲೀಡರ್ಗೂ ಕೂಡ ಉತ್ಸಾಹ ಬರುತ್ತೆ. ಆ್ಯಂಡ್ ಫಾಲೋವರ್ಸ್ ಕೂಡ ತುಂಬ ಉತ್ಸುಕರಾಗಿ ಸೇವೆ ಮಾಡ್ತಾ ಇದ್ರೆ ಲೀಡರ್ಗೆ ತುಂಬ ಖುಷಿ ಆಗುತ್ತೆ. ಇದನ್ನ ವೆರಿ ಹ್ಯಾಪಿ ಅದು. ಸೊ ಹನುಮಂತ ಜಿಗಿತಾನೆ. ಸೊ ಎಷ್ಟು ಯೋಜನ? 100 ಯೋಜನ, ಅಂದರೆ ಒಂದು ಸುಮಾರು 700 ಮೈಲ್. ಸೊ ತುಂಬ ಲಾಂಗ್ ಟ್ರಿಪ್. ಏರೋಪ್ಲೇನಿಂದ ಹೋಗೋದಕ್ಕೆ ಎಷ್ಟೊತ್ತು ಬೇಕು? ಅಟ್ಲೀಸ್ಟ್ 1.5 ಅವರ್ ಬೇಕು. 700 ಮೈಲ್, 1000 ಕಿಲೋಮೀಟರ್, ಅಟ್ಲಿ 1.5 ಗಂಟೆ ಬೇಕು. ಸೊ ಲಾಂಗ್ ಜರ್ನಿ. ಆ್ಯಂಡ್ ಹನುಮನ್ ವಾಸ್ ನಾಟ್ ಫ್ಲೈಯಿಂಗ್, ಹಿ ವಾಸ್ ಜಂಪಿಂಗ್. ಮಂಕೀಸ್ ಡೋಂಟ್ ಫ್ಲೈ, ರೈಟ್? ದೇ ಜಂಪ್. ಜಂಪಿಂಗ್. ಆದರೆ ಮಧ್ಯದಲ್ಲಿ 3 ಅಡಚಣೆಗಳು ಬರ್ತವೆ. ಫಸ್ಟ್ ಅಡಚಣೆ ಏನಂದ್ರೆ, ಹನುಮಂತ ಜಿಗಿದ ತಕ್ಷಣ ಮಧ್ಯದಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಬೆಟ್ಟ ಮೇಲೆ ಬಂದ್ಬಿಡುತ್ತೆ. ಸಮುದ್ರದ ಆಳದಲ್ಲಿದ್ದಂತಹ ಒಂದು ಬೆಟ್ಟ ಮೇಲಕ್ಕೆ ಬರುತ್ತೆ. ಆ ಬೆಟ್ಟ ಮಾತಾಡುತ್ತೆ ಹನುಮಂತನ ಜೊತೆ. ಹನುಮಂತ, ನೀವು ತುಂಬಾ ದೂರ ಪ್ರಯಾಣ ಮಾಡ್ತಾ ಇದೀಯ, ಆಯಾಸಗೊಂಡಿರ್ಬೇಕು, ಸ್ವಲ್ಪ ನನ್ನ ಮೇಲೆ ವಿಶ್ರಾಂತಿ ತಗೋ ಅಂತ. ಹನುಮಂತ ಕೇಳ್ತಾನೆ, ನೀನು ಯಾರು? ನಾನು ಮೈನಕ ಪರ್ವತ. ಮೈನಕ ಪರ್ವತ? ಯಾರು ನೀನು? ಒಂದು ಕಾಲದಲ್ಲಿ ಎಲ್ಲ ಪರ್ವತಗಳಿಗೆ ರೆಕ್ಕೆಗಳಿತ್ತು. ಪರ್ವತಗಳೆಲ್ಲ ಹಾರಾಡ್ತಾ ಇದ್ವು ಆಕಾಶದಲ್ಲಿ. ಕೆಲವೊಮ್ಮೆ ಲ್ಯಾಂಡಿಂಗ್ ಮಾಡ್ತಾ ಇದ್ವು, ಕೆಲವೊಮ್ಮೆ ಹಾರ್ತಾ ಇದ್ವು, ಕೆಲವೊಮ್ಮೆ ಲ್ಯಾಂಡಿಂಗ್ ಮಾಡ್ತಾ ಇದ್ವು. ಸೊ ಕೆಳಗಿಳಿದಾಗ ಜನರಿಗೆಲ್ಲ ಗಾಬರಿ ಆಗ್ತಾ ಇತ್ತು, ಇಲ್ಲಿ ನನ್ನ ಮೇಲೆ ಬಿದ್ದುಬಿಡುತ್ತೋ ಅಂತ. ಸೊ ಎಲ್ಲ ಜನರು ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಯಾರಿಗೆ ಕಂಪ್ಲೇಂಟ್ ಮಾಡ್ತಾರೆ? ಇಂದ್ರನಿಗೆ ಕಂಪ್ಲೇಂಟ್ ಮಾಡ್ತಾರೆ. ಇಂದ್ರ, ತುಂಬ ತೊಂದರೆ ಆಗ್ತಾ ಇದೆ, ಈ ಬೆಟ್ಟಗಳೆಲ್ಲ ಹಾರ್ತಾ ಇದ್ದಾವೆ, ಸಡನ್ನಾಗಿ ಎಲ್ಲರೂ ಬಿದ್ದುಬಿಟ್ರೆ ಸೊ ನಮಗೆಲ್ಲ ಭಯ ಆಗ್ತಾ ಇದೆ. ಹೌದಾ ಅಂತ ಇಂದ್ರ, ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಇಂದ್ರ ವಜ್ರವನ್ನು ತಗೊತಾನೆ. ತನ್ನ ಅಸ್ತ್ರವನ್ನು ತಗೊಂಡು ಎಲ್ಲ ಬೆಟ್ಟಗಳ ರೆಕ್ಕೆ ಕತ್ತರಿಸ್ತಾನೆ. ಅದು ಮೇನಕ ಪರ್ವತ ಹೇಳ್ತಾನೆ, ನನಗೆ ಭಯ ಆಯಿತು, ಅದಕ್ಕೆ ನಾನು ನಿನ್ನ ತಂದೆಯಾದಂತಹ ವಾಯು ದೇವತೆಯ ಆಶ್ರಯವನ್ನು ಪಡೆದೆ. ಸೊ ವಾಯುದೇವರು ನನ್ನನ್ನು ಎತ್ತಿ ಇಲ್ಲಿ ಸಮುದ್ರದಲ್ಲಿ ಮುಳುಗಿಸ್ಬಿಟ್ರು. ಅದಕ್ಕೆ ಇಂದ್ರನಿಗೆ ಗೊತ್ತಾಗಲಿಲ್ಲ ನನ್ನ ಬಗ್ಗೆ. ಸೊ ನಾನು ಇಲ್ಲಿ ಒಳಗಡೆ ಇದ್ದೀನಿ. ಸೊ ನನ್ನ ರೆಕ್ಕೆ ಇನ್ನೂ ಇದೆ ನೋಡಿ, ನನ್ನ ರೆಕ್ಕೆಗಳು ಹಾಗೆ ಉಳಿದಿವೆ. ಸೊ ಅಂದಿನಿಂದ ನಾನು ಸಮುದ್ರ ಒಳಗಡೆನೆ ಬಚ್ಚಿಟ್ಕೊಂಡಿದ್ದೀನಿ ಅಂತ. ಸೊ ನಾನು ನಿನ್ನ ತಂದೆಯ ಪ್ರತಿ ಕೃತಜ್ಞತೆಯನ್ನು ಸಲ್ಲಿಸಬೇಕು, ಅದಕ್ಕೆ ನಾನು ನಿಮಗೆ ಸೇವೆಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಮೇಲೆ ವಿಶ್ರಾಂತಿ ತಗೊಳ್ಳಿ. ಹನುಮಂತ ಹೇಳ್ತಾನೆ, ಟೈಮ್ ನೋಡ್ತೇನೆ ಫಸ್ಟ್, ಸಮಯ ಇಲ್ಲ, ಅರ್ಜೆಂಟ್ ಸರ್ವಿಸ್, ಟೈಮ್ ಸರಿಯಾಗಿ ಸರ್ವಿಸ್ ಆಗಬೇಕು. ರಾಮಚಂದ್ರ ವೇಟ್ ಮಾಡ್ತಾ ಇದ್ದಾರೆ, ಅಲ್ಲಿ ವಿಳಂಬವಾಗಬಾರ್ದು. ಸೊ ತುಂಬ ಅರ್ಜೆಂಟ್ ಸರ್ವಿಸ್ ಇದೆ, ನಾನು ಟೈಮ್ ಇಲ್ಲ ನನ್ನ ಹತ್ರ ಅಂತ ಹೇಳಿ
ಜಸ್ಟ್ ಟಚ್ ಮಾಡಿ ಮುಂದೆ ಹೋಗ್ತಾರೆ. ಸೊ ದಿಸ್ ಈಸ್ ದ ಮೂಡ್ ಆಫ್ ಹನುಮಂತ. ಸೊ ಸೇವೆಯಲ್ಲಿ ತುಂಬ ತತ್ಪರ, ವೆರಿ ಉತ್ಸುಕನಾಗಿರ್ತಾರೆ, ತುಂಬ ಉತ್ಸುಕನಾಗಿರ್ತಾರೆ. ಸೊ ಇಂದ್ರ ತೃಪ್ತಿ ಮಾಡ್ತಾ ಇರಲಿಲ್ಲ. ಸೊ ಕೆಲವೇನಾಗುತ್ತೆ, ತುಂಬ ಸರ್ವಿಸ್ ಮಾಡಿರ್ತೀವಿ, ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತ ಅನ್ಸುತ್ತೆ. ಆದರೆ ವಿಶ್ರಾಂತಿ ತೊಗೊಳಕ್ಕೆ ಹೋದಾಗ 1 ಗಂಟೆ 2 ಗಂಟೆ ಆಗುತ್ತೆ, 2 ಗಂಟೆ 3 ಗಂಟೆ ಆಗುತ್ತೆ. ಆಮೇಲೆ ಎದ್ಮೇಲೆ ನೋಡ್ತೀವಿ 3 ಗಂಟೆ ಆಗುತ್ತೆ. ರೈಟ್. ಸೊ ಭಕ್ತನು ಕೃಷ್ಣನ ಸೇವೆಯಲ್ಲಿ ಎಂದು ವಿಶ್ರಾಂತಿ ತಗೊಳ್ಳೋದಿಲ್ಲ. ಸಪೋಸ್ ಹೌ ಮೆನಿ ಆಫ್ ಯು ಆರ್ ವರ್ಕಿಂಗ್, ಯಾರು ಕೆಲಸ ಮಾಡ್ತಾ ಇದ್ದಾರೆ? ಅಂಡ್ ಐ ಆಮ್ ಶೂರ್ ವಿಲ್ ಬಿ ಈಗರ್ಲಿ ವೇಟಿಂಗ್ ಫಾರ್ ಸಂಡೇ. ಯಾವಾಗ ರವಿವಾರ ಬರುತ್ತೆ, ಕೆಲಸದಿಂದ ಮುಕ್ತಿ ಸಿಗುತ್ತೆ ಅಂತ ಬಯಸ್ತಾ ಇರ್ತೀವಿ. ರೈಟ್. ಬಿಕಾಸ್ ನೋಬಡಿ ಲೈಕ್ಸ್ ಟು ವರ್ಕ್ ಫಾರ್ ಸಮ್ವನ್ unless it is your own company. Nobody likes to work for others. ಬೇರೆಯವ್ರಿಗೋಸ್ಕರ ಕೆಲಸ ಮಾಡೋದು ಯಾರಿಗೂ ಇಷ್ಟ ಇಲ್ಲ. ಆದರೆ ಕೃಷ್ಣ ಭಕ್ತಿ ಎಂತಹ ಸೇವೆ ಅಂದರೆ ಇದಕ್ಕೆ ಬ್ರೇಕ್ ಇಲ್ಲ. ಎವ್ರಿ ಡೇ ಈಸ್ ಸರ್ವಿಸ್ ಟು ಕೃಷ್ಣ. ಪ್ರತಿದಿನ ಕೃಷ್ಣನ ಸೇವೆ ಮಾಡಬೇಕು. ಸೇವೆಯಿಂದ ಹಾಲಿಡೇ ತಗೊಳ್ಳೋಂಥದ್ದಿಲ್ಲ. ಇನ್ಫ್ಯಾಕ್ಟ್ ಹಾಲಿಡೇ ದಿನ ಜಾಸ್ತಿ ಸೇವೆ ಮಾಡಬೇಕು. ಬೆಂಗಳೂರಲ್ಲಿ ನಮ್ಮ ಕಾಂಗ್ರಿಗೇಷನ್ ಇದ್ದಾರೆ. ನಮ್ಮ ಟೆಂಪಲಲ್ಲಿ ಸುಮಾರು 600 ಜನ ಕಾಂಗ್ರಿಗೇಷನ್ ಇದ್ದಾರೆ. ಸಂಡೇ ಬಂದರೆ ಎಲ್ಲರೂ ಟೆಂಪಲಲ್ಲಿ. ಕೆಲವರಂತೂ ಬೆಳಗ್ಗೆ 4:30 ಬರ್ತಾರೆ ಮಂಗಳಾರತಿಗೆ. 4:30 ಬಂದವರು ಮಧ್ಯಾಹ್ನ ಸಂಜೆ 5 ಗಂಟೆವರೆಗೂ ಟೆಂಪಲಲ್ಲಿ ಇರ್ತಾರೆ. ಎಲ್ಲೂ ಹೋಗೋದಿಲ್ಲ. ಬೆಳಗ್ಗೆ ಮಂಗಳಾರತಿ ಆದಮೇಲೆ ಜಪ ಆದಮೇಲೆ ಗುರುಪೂಜೆ, ನಂತರ ಭಾಗವತಂ ಕ್ಲಾಸ್. ರೈಟ್. ಭಾಗವತಂ ಕ್ಲಾಸ್ ಆದಮೇಲೆ ಪ್ರಸಾದ. ಸೊ 11 ಗಂಟೆ ಆಯಿತು. ಅದಾದಮೇಲೆ ಅವ್ರದ್ದೇ ಮೀಟಿಂಗ್ಸ್ ಇರ್ತಾವೆ. ಪ್ರೀಚಿಂಗ್ ಮೀಟಿಂಗ್, ಸರ್ವಿಸ್ ಮೀಟಿಂಗ್, ಇವೆಲ್ಲ ಮೀಟಿಂಗ್ ಮಾಡ್ತಾರೆ. ನಂತರ 3 ಗಂಟೆಗೆ ಭಕ್ತಿಶಾಸ್ತ್ರಿ ಕ್ಲಾಸ್ ಇರುತ್ತೆ. ಅವರು ಭಕ್ತಿಶಾಸ್ತ್ರಿ ಗೀತಾ ಭಾಗವತ ಡೀಟೇಲ್ ಆಗಿ ಸಿಸ್ಟಮೆಟಿಕ್ ಇರುತ್ತೆ. 5 ಗಂಟೆವರೆಗೂ ಹೋಗುತ್ತೆ. 5 ಗಂಟೆ ಆದಮೇಲೆ ಮನೆ ಹೋಗುತ್ತೆ. ಸೊ ಹಾಲಿಡೇ ದಿನ ಇನ್ನೂ ಜಾಸ್ತಿ ಸೇವೆ ಮಾಡಬೇಕು. ರೈಟ್. ಸೊ ಹಾಲಿಡೇ ಅಂತ ಇಂಗ್ಲೀಷಲ್ಲಿ ಕರೀತಾರೆ, ಬಟ್ ಆ್ಯಕ್ಚುಲಿ ಇಟ್ ಇಸ್ ಹೋಲಿ ಡೇ. ಇಟ್ಸ್ ಕ್ರಿಶ್ಚಿಯನ್ ಟರ್ಮ್. ಯಾಕಂದ್ರೆ ನಾವು ಭಾರತೀಯ ಕ್ಯಾಲೆಂಡರ್ ಫಾಲೋ ಮಾಡ್ತಾ ಇಲ್ಲ ಈಗ. ಸಂಡೇ, ಮಂಡೇ ಇದೆಲ್ಲ ಕ್ರಿಶ್ಚಿಯನ್ ಟರ್ಮ್ಸ್. ರೈಟ್. ಸಂಡೇ ಇಸ್ ಹಾಲಿಡೇ. ಆ್ಯಕ್ಚುಲಿ ವೈದಿಕ ಪದ್ಧತಿ ಪ್ರಕಾರ ಹಬ್ಬಗಳೆಲ್ಲ ಹಾಲಿಡೇ. ರಾಮನವಮಿ ಹಾಲಿಡೇ ಇರಬೇಕು. ಯಾಕೆ? ಮನೇಲಿ ಕೂತ್ಕೊಂಡು ಟಿ.ವಿ ನೋಡಿ ನಿದ್ದೆ ಮಾಡೋಕ್ಕಲ್ಲ. ಉಂಡು ತಿಂದು ನಿದ್ದೆ ಮಾಡೋಕ್ಕಲ್ಲ. ಹಾಲಿಡೇ ಜನ ಏನು ಮಾಡ್ತಾರೆ? ಹೋಗ್ತಾರೆ. ದೀಪಾವಳಿ ಹಬ್ಬ ಹಾಲಿಡೇ ಕೊಡೋದು ಯಾಕೆ? ಹಬ್ಬ ಆಚರಿಸಿ. ರೈಟ್. ದಸರಾ ಹಾಲಿಡೇ ಕೊಡೋದು ಯಾಕೆ? ರಾಮಚಂದ್ರರ ಕತೆ ಕೇಳಿ, ರಾವಣನ ವಧ ಹೇಗಾಯ್ತು ಅನ್ನೋದು ಕೇಳಿ, ರಾಮಚಂದ್ರ ಸ್ಮರಣೆ ಮಾಡಿ ಪೂಜೆ ಮಾಡೋದು. ಮನೇಲಿ ಕೂತ್ಕೊಂಡು ನಿದ್ದೆ ಮಾಡೋದಕ್ಕಲ್ಲ, ಟೂರಿಗೆ ಹೋಗೋದಕ್ಕಲ್ಲ, ಪಿಕ್ನಿಕ್ ಹೋಗೋದಕ್ಕಲ್ಲ. ದೇವರ ಸೇವೆ ಮಾಡೋದಕ್ಕೆ ಹಾಲಿಡೇ ಬಿಕಮ್ಸ್ ಹೋಲಿ ಡೇ. ಪುಣ್ಯ ದಿನ, ಅದು ಪುಣ್ಯತಿಥಿ. ರೈಟ್. ಸೊ ಸೇವೆಯಲ್ಲಿ ಎಂದು ಆಲಸಿಯಾಗಿರಬಾರ್ದು. ಯು ಶುಡ್ ಬಿ ಎಂಥೂಸಿಯಾಸ್ಟಿಕ್. ಸೊ ಹನುಮಂತ ತನ್ನ ಪ್ರಯಾಣವನ್ನು ಮುಂದುವರಿಸಿದಾಗ ಒಬ್ಬ ರಾಕ್ಷಸಿ ಬರ್ತಾಳೆ. ಅವಳ ಹೆಸರೇನು? ಸುರಸ ರಾಕ್ಷಸಿ ಬರ್ತಾಳೆ. ಬಂದು ಹನುಮಂತನ ಹಿಡ್ಕೊಂಡ್ಬಿಡ್ತಾಳೆ. ಹಾಗೆ ಹನುಮಂತನ ನೆರಳನ್ನು ಹಿಡ್ಕೊಂಡ್ಬಿಡ್ತಾಳೆ. ಅವಳಲ್ಲಿ ಎಂಥ ಶಕ್ತಿ ಅಂದರೆ, ನೆರಳನ್ನು ಹಿಡ್ಕೊಂಡ್ಬಿಟ್ರೆ ಎಲ್ಲ ಆ ವ್ಯಕ್ತಿ ನಿಲ್ಲಬೇಕು ಅಷ್ಟೇ. ಕ್ಯಾಪ್ಚರ್ ಥ್ರೂ ಶ್ಯಾಡೋ. ಸೊ ಹನುಮಂತ ಕೇಳ್ತಾನೆ, ಏನು ಬೇಕು ನಿನಗೆ? ಯಾಕೆ ಹಿಡ್ಕೊಂಡಿದ್ದೀನಿ ನನ್ನನ್ನು? ನೀನು ನನ್ನ ಆಹಾರ. ನನ್ನ ಬಾಯಿ ಒಳಗೆ ಹೋಗಿ ನೀನು ಜೀವಂತವಾಗಿ ಹೊರಗೆ ಬಂದರೆ ನೀನು ಮುಂದೆ ಪ್ರಯಾಣ ಮುಂದುವರಿಸ್ಬೋದು. ಹೌದಾ? ಸೊರಸ ಬಾಯಿ ತೆಗಿತಾಳೆ. ಹನುಮಂತ ದೊಡ್ಡವನ, ಬಾಯಿ ಫಿಟ್ ಆಗೋದಿಲ್ಲ. ಸೊ ಇವಳು ಇನ್ನಿಷ್ಟು ದೊಡ್ಡ ಬಾಯಿ ತೆಗಿತಾಳೆ. ಹನುಮಂತ ಇನ್ನಿಷ್ಟು ದೊಡ್ಡವನಾಗ್ತಾನೆ. ಸೊ he becomes more than 10 yojanas, 20 yojanas, 50 yojanas, big, start becoming bigger. ಇವಳು ಕೂಡ ದೊಡ್ಡ ಬಾಯಿ ತೆಗಿತಾ ಹೋಗ್ತಾಳೆ. ಹನುಮಂತ ಏನು ಮಾಡಿದಾನೆ? ತಕ್ಷಣ ಚಿಕ್ಕವನಾಗಿ, ಒಂದು ಪಕ್ಷಿಯಷ್ಟು ಚಿಕ್ಕವನಾಗಿ ತಕ್ಷಣ ಒಳಗಡೆ ಹೋಗಿ ಹೊರಗಡೆ ಬಂದ್ಬಿಡ್ತಾನೆ. ಸೊ ಆ ದೊಡ್ಡ ಬಾಯಿ ಮುಚ್ಚೋಷ್ಟು ಸಮಯ ಬೇಕಲ್ಲ.
ಅಷ್ಟರಲ್ಲಿ ಹೊರಗೆ ಬಂದ್ಬಿಟ್ಟ. ಸೂರಸ್ ಹೇಳ್ತಾನೆ, ತುಂಬ ಬುದ್ಧಿವಂತ ನೀನು. ಆ್ಯಕ್ಚುಲಿ ದೇವತೆಗಳು ನಿನ್ನನ್ನು ಪರೀಕ್ಷೆ ಮಾಡೋದಕ್ಕೆ ನಾನು ಕಳಿಸಿದ್ರು, ಪರೀಕ್ಷೆ ಪಾಸ್ ಆಗಿದ್ದು ಮುಂದೆ ಹೋಗಂತ. ಸೊ ಕೆಲವೊಮ್ಮೆ ವಿನಮ್ರತೆ ಬೇಕು. ಭಕ್ತರಿಗೆ ಏನಿರಬೇಕು? ವಿನಮ್ರತೆ ಇರಬೇಕು. ನಾನೇ ದೊಡ್ಡವನು, ನನ್ನ ಮಾತು ಎಲ್ಲರೂ ಕೇಳಬೇಕು ಅಂತ ಆದರೆ ಇನ್ನೊಬ್ರು ಅಂತ ನನ್ನ ಮಾತು ಕೇಳಬೇಕು, ನನ್ನ ಐಡಿಯಾನೇ ಸರಿ ಇರಬೇಕು, ಜಗಳ ಸ್ಟಾರ್ಟ್ ಆಗುತ್ತೆ. ನಾನು ದೊಡ್ಡವನು, ನಾನು ದೊಡ್ಡವನು. ಆಗೇನು ಮಾಡ್ಬೇಕಂದ್ರೆ ವಿನಮ್ರತೆ. ಒಬ್ಬರು ವಿನಮ್ರ ಆಗಬೇಕು. ಆಯ್ತು ಪ್ರಭುಜಿ, ನೀವು ಹೇಳಿದ್ದೆ ಸರಿ, ನೀವು ಹೇಳ್ದಂಗೆ ಮಾಡ, ಪ್ರಾಬ್ಲಮ್ ಸಾಲ್ವ್. ತುಂಬ ಸಲ ಏನು ಪ್ರಾಬ್ಲಮ್ ಎಲ್ಲಿರುತ್ತೆ? ಅಹಂಕಾರದಲ್ಲಿರುತ್ತೆ. ಅಹಂಕಾರನ ಬಿಟ್ಟು ಇವರು ವಿನಮ್ರರಾಗ್ಬಿಟ್ರೆ, ಹರೇ ಕೃಷ್ಣ, ಆಯ್ತು ಪ್ರಭುಜಿ, ನೀವು ಹೇಳ್ದಂಗೆ ಮಾಡ, ಓಕೆ, ಪ್ರಾಬ್ಲಮ್ ಸಾಲ್ವ್. ಸೊ ಹನುಮಂತ ಕೂಡ ಜಗಳ ಆಡಲಿಲ್ಲ ಇಲ್ಲಿ, ತುಂಬ ವಿನಮ್ರತೆಯಿಂದ ಸೂರಸ ಜೊತೆ ಡೀಲ್ ಮಾಡಿದ, ಬಿಟ್ಬಿಟ್ಟು ಮುಂದೆ ಹೋಗ್ತಾನೆ. ಮುಂದೆ ಹೋದಾಗ ಇನ್ನೊಬ್ಬ ರಾಕ್ಷಸಿ ಹಿಡ್ಕೊಂಡ್ಬಿಡ್ತಾಳೆ. ಇವಳ ಹೆಸರೇನು? ಸಿಂಹಿಕ. ಇವಳ ಹೆಸರು ಸಿಂಹಿಕ. ಇವಳು ಹೇಳ್ತಾರೆ, ಆ್ಯಕ್ಚುಲಿ ಇವಳು ಹನುಮಂತನ ನುಂಗಿಬಿಡ್ತಾಳೆ. ಸೊ ಹನುಮಂತ ಅವಳ ಹೃದಯ ಭಾಗದಲ್ಲಿ ಹೋಗಿ ಹೃದಯವನ್ನು ಸೀಡಿ ಅವಳ ಹೃದಯವನ್ನು ಹೊಡೆದು ಹೊರಗೆ ಬಂದ್ಬಿಡ್ತಾನೆ. ಇವಳ ಜೊತೆ ವಿನಮ್ರತೆಯನ್ನು ಪ್ರದರ್ಶನ ಮಾಡಲಿಲ್ಲ, ಕೊಂದಾಗ್ಬಿಟ್ಟ. ಯಾಕೆ? ಇವಳಲ್ಲಿ ದ್ವೇಷ ಭಾವನೆ ಇತ್ತು. ಸೊ ಭಕ್ತರ ಹೃದಯದಲ್ಲಿ ದ್ವೇಷ ಇರಬಾರ್ದು. ಭಕ್ತರು ಹೃದಯದಲ್ಲಿ ಏನಾದರೂ ದ್ವೇಷ ಕಂಡ್ರೆ ಅದನ್ನು ಅಲ್ಲೇ ಕೊಂದು ಬಿಡಬೇಕು, ಅದನ್ನು ನಾಶ ಮಾಡಬೇಕು. ಇಟ್ಸ್ ಕಾಲ್ಡ್ ಎನ್ವಿ. ದ್ವೇಷ ಅಂದರೆ ಏನು? ಹೊಟ್ಟೆ ಕಿಚ್ಚು. ಬೇರೆಯವರ ಸಮೃದ್ಧಿಯನ್ನು ನೋಡಿ ಈರ್ಷ್ಯೆ ಪಡುವುದು, ದ್ವೇಷ ಮಾಡುವುದು, ದಟ್ ಇಸ್ ಎನ್ವಿ. ಅಂಥ ಭಾವನೆ ಭಕ್ತರು ಮೂಡಿಸ್ಕೊಳ್ಬಾರ್ದು. ಸೊ ಉದಾಹರಣೆಗೆ ದುರ್ಯೋಧನ, ಎಷ್ಟು ದ್ವೇಷ ಅವನಿಗೆ ಪಾಂಡವರ ಪ್ರತಿ. ಪಾಂಡವರು ಸುಖವಾಗಿರೋದು ಅವನಿಗೆ ಬೇಕಿರಲಿಲ್ಲ. ಅವರು ಒದ್ದಾಡಬೇಕು, ಕಷ್ಟದಲ್ಲಿರಬೇಕು, ಪದೇ ಪದೇ ಕಷ್ಟಗಳನ್ನು ಕಳಿಸ್ತಾ ಇದ್ದ. ಭೀಮ ಚಿಕ್ಕವನಿದ್ದಾಗ ವಿಷ ಕುಡಿಸಿದ್ರು, ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟರು, ಅವನು ಬಚಾವಾದ. ನಂತರ 5 ಜನ ಮಕ್ಕಳು ಮತ್ತೆ ಕುಂತಿಯನ್ನ ಜೀವಂತವಾಗಿ ಸುಡೋದಕ್ಕೆ ಪ್ರಯತ್ನ ಪಟ್ಟ ಲಕ್ಷಾಗ್ರಹದಲ್ಲಿ. ಹೇಗೋ ಬಚಾವಾದ. ಕೃಷ್ಣನ ಅನುಗ್ರಹ ಅವ್ರ ಮೇಲೆ ಇತ್ತು. ಕೃಷ್ಣನ ಅನುಗ್ರಹ ಇದ್ರೆ ಯಾರು ಏನು ಮಾಡೋಕ್ಕಾಗಲ್ಲ, ಬಚಾವಾದ. ನಂತರ 13 ವರ್ಷ ವನವಾಸಕ್ಕೆ ಕಳಿಸಿದ್ರು. ಅದಕ್ಕೂ ಮುಂಚೆ ದ್ರೌಪದಿಯ ವಸ್ತ್ರಹರಣ ಮಾಡೋಕ್ಕೆ ಪ್ರಯತ್ನ ಪಟ್ಟರು. 13 ವರ್ಷ ವನವಾಸದಲ್ಲಿ 1 ವರ್ಷ ಅಜ್ಞಾತವಾಸ ಮಾಡಬೇಕಾಗಿತ್ತು. ಯಾಕೆಂದ್ರೆ ಅಜ್ಞಾತವಾಸದಲ್ಲಿ ಏನಾದರೂ ಸಿಕ್ಬಿದ್ರೆ ಮತ್ತೆ 13 ವರ್ಷ ಹೋಗ್ಬೇಕು. ಎಂತ ಷಡ್ಯಂತರ ನೋಡಿ. ಇದು ದ್ವೇಷ ಭಾವನೆ. ಸೊ ಅವರ ಹೃದಯದಲ್ಲಿ ದ್ವೇಷ ಇತ್ತು, ದುರ್ಯೋಧನ ಹೃದಯ. ಆದರೆ ಯುಧಿಷ್ಠಿರನ ಹೃದಯದಲ್ಲಿ ದ್ವೇಷ ಭಾವನೆ ಎಂದೂ ಇರಲೇ ಇಲ್ಲ. ದುರ್ಯೋಧನನನ್ನು ತನ್ನ ಸಹೋದರನ ಥರನೇ ನೋಡ್ತಾ ಇದ್ದ, ತನ್ನ ಮಿತ್ರನ ಥರನೇ ಕಾಣ್ತಾ ಇದ್ದ, ನಾಟ್ ಎಸ್ ಎನಿಮಿ. ಉದಾಹರಣೆ ಏನಂದರೆ, ಕತೆ ಹೇಳಿದ್ದ ನಾನು, ಗಂಧರ್ವರು ದುರ್ಯೋಧನನ ಕರ್ಕೊಂಡು ಹೋಗಿದ್ರು. ಆಗ ಏನಾಯಿತು? ಯುಧಿಷ್ಠಿರ ಹೇಳ್ತಾನೆ ಅರ್ಜುನನನ್ನು, ಹೋಗಿ ಅವನು ಬಿಡಿಸ್ಕೊಂಬ. ಅರ್ಜುನ ಹೇಳ್ತಾನೆ, ಅಣ್ಣ ಒಳ್ಳೇದಾಯ್ತು, ಎತ್ಕೊಂಡು ಹೋಗಿದ್ದಾರೆ, ನಾವು ಮಾಡೋ ಕಾರ್ಯ ಮನೆ ಮಾಡ್ತಾ ಇದ್ದಾನೆ. ಇಲ್ಲ ಇಲ್ಲ, ಕುರುವಂಶಕ್ಕೆ ಕಳಂಕ ಇದು, ನಮ್ಮವರನ್ನ ತತ್ಕೊಂಡು ಹೋಗ್ತಾ ಇದ್ದಾರೆ, ಹೋಗಿ ಬಿಡಿಸ್ಕೊಂಡು ಬಾ, ಕುರುವಂಶದ ಮಾನವನ ನಾವು ರಕ್ಷಣೆ ಮಾಡಬೇಕು, ದುರ್ಯೋಧನನ ಬಿಡಿಸ್ಕೊಂಡು ಮಾಡ್ತಾರೆ. ಸೊ ಅರ್ಜುನ ಹೋಗಿ ಗಂಧರ್ವರ ಯುದ್ಧ ಮಾಡಿ ದುರ್ಯೋಧನನನ್ನು ಬಿಡಿಸ್ಕೊಂಡು ಬರ್ತಾನೆ. ಸೊ ಯುಧಿಷ್ಠಿರನಲ್ಲಿ ದ್ವೇಷ ಭಾವನೆ ಇರಲಿಲ್ಲ, ಆದರೆ ದುರ್ಯೋಧನಲ್ಲಿ ದ್ವೇಷ ಭಾವನೆ ಇತ್ತು. ಸೊ ಭಕ್ತರ ಹೃದಯದಲ್ಲಿ ಕೂಡ ದ್ವೇಷ ಭಾವನೆ ಬರಕೂಡುದು. ಏನಾದರೂ ಕಂಡರೆ ಅದನ್ನಲ್ಲಿ ನಾಶ ಮಾಡಬೇಕು. ಸೊ ದೇಶವನ್ನು ನಾಶ ಮಾಡೋದಕ್ಕೆ ಏನು ಮಾರ್ಗ? ಭಕ್ತರ ಒಳ್ಳೆ ಸದ್ಗುಣಗಳನ್ನ ಹುಡುಕಿ ಅದನ್ನ ಹೊಗಳಬೇಕು. ರೈಟ್? ಎಲ್ಲರಲ್ಲೂ ಒಳ್ಳೆ ಗುಣ ಇದೆ ತಾನೆ? ಕೆಲವರಿಗೆ ಬರೀ ಕೆಟ್ಟದ್ದೇ ಕಾಣುತ್ತೆ. ಸಮ್ ಪೀಪಲ್ ಸಿ ಓನ್ಲಿ ಬ್ಯಾಡ್ ಇನ್ ಅದರ್ಸ್. ಬಟ್ ಭಕ್ತರು ಏನು ಮಾಡಬೇಕು? ನಾವು ಜನರಲ್ಲಿ ಒಳ್ಳೆಯ ಗುಣಗಳನ್ನ ನೋಡಬೇಕು.
ಒಳ್ಳೆಯ ಗುಣ ಕಂಡ್ರೆ ಅದನ್ನು ಮ್ಯಾಗ್ನಿಫೈ ಮಾಡಬೇಕು. ಅದನ್ನು ಮ್ಯಾಗ್ನಿಫೈ ಅಂದರೆ ತುಚ್ಛ ಗುಣವನ್ನು ಕೂಡ ಬಹುಲೀಕೃತಂ ಅಂದರೆ ದೊಡ್ಡದಾಗಿ ಹೊಗಳಬೇಕು ಅಂತ. ಸೊ ಬೇರೆಯವರ ಸದ್ಗುಣಗಳನ್ನು ಕಂಡು ಅದನ್ನು ಹೊಗಳಿದಾಗ ನಮ್ಮ ಹೃದಯದಲ್ಲಿರುವಂತಹ ದ್ವೇಷ ಭಾವನೆ ನಾಶವಾಗುತ್ತೆ ಅಂತ ಹೇಳ್ತಾರೆ. ಸೊ ದ ಎನಿಮಿ ಈಸ್ ಡಿಸ್ಟ್ರಾಯ್ಡ್. ಸೊ ಈ 3 ಅಡಚಣೆಗಳನ್ನ ತಪ್ಪಿಸಿಕೊಂಡು ಹನುಮಂತ ಲಂಕೆ ಹತ್ರ ಬರ್ತಾನೆ. ಸೊ ಇನ್ನೂ ಕತ್ತಲಾಗಿರ್ಲಿಲ್ಲ. ಸೊ ಕತ್ತಲಾಗೋವರೆಗೂ ವೇಟ್ ಮಾಡಿದ. ಕತ್ತಲಾಗೋವರೆಗೂ ವೇಟ್ ಮಾಡಿದ ಮೇಲೆ ಲಂಕೆನ ನೋಡ್ತಾನೆ. ವೆರಿ ಬಿಗ್ ಸಿಟಿನ. ಲಂಕೆ ಎಷ್ಟು ದೊಡ್ಡ ಸಿಟಿ ಗೊತ್ತಾ? ಸೊ ಇಟ್ ವಾಸ್ ಆಲ್ಮೋಸ್ಟ್ 140 miles by 140 miles. ಅಷ್ಟು ದೊಡ್ಡ ಸಿಟಿ. 140 miles. There is a golden mountain peak. ತ್ರಿಕೂಟ ಅಂತ ಒಂದು ಚಿನ್ನದ ಪರ್ವತ ಇದೆ. ಆ ಪರ್ವತದ ಮೇಲೆ ಒಂದು ಫ್ಲಾಟ್ ಗ್ರೌಂಡ್ ಇದೆ. ಫ್ಲಾಟ್ ಗ್ರೌಂಡ್ ಮಧ್ಯದಲ್ಲಿ ಲಂಕಾ ನಗರ ಇದೆ. ಸೊ ವೆರಿ ನೈಸ್ಲಿ ಬಿಲ್ಟ್. ನೈಸ್ ಸ್ಪಾಟ್. ಈ ತ್ರಿಕೂಟ ಪರ್ವತ ಹೇಗೆ ಬಿತ್ತು ಅಂದ್ರೆ, ಒಮ್ಮೆ ಆ ಮೇರು ಪರ್ವತದ ಒಂದು ತುಂಡು ಇಲ್ಲಿ ಬಿದ್ದಿತ್ತು. ಯಾವಾಗ ಸೂರ್ಯ ಮತ್ತೆ ವಾಯು ಮಧ್ಯೆ ಒಂದು ಜಗಳ ಆಗಿತ್ತು, ಕಾಂಪಿಟೇಷನ್ ನಡೆಯಿತು. ವಾಸುಕಿಯನ್ನ ಮೇರು ಪರ್ವತದ ಸುತ್ತಲೂ ಸುತ್ತಿದ್ರು, ಯಾರು ವಾಸುಕಿಯನ್ನು ಬಿಡಿಸ್ತಾರೆ ಅಂತ. ಸೊ ವಾಯು ಊದ್ತಾರೆ ವಾಸುಕಿಯನ್ನು ಬಿಡಿಸೋದಕ್ಕೆ ಮೇರು ಪರ್ವತದ. ಸೊ ಆಗ ಒಂದು ತುಂಡು ಈ ಕೆಳಗಡೆ ಬರ್ತಂತೆ. ಸೊ ಅದರ ಮೇಲೆ ಲಂಕಾಧೀಶ ತನ್ನ ಸಾಮ್ರಾಜ್ಯವನ್ನು ಕಟ್ಟಿದ್ದ. ಸೊ ವೆರಿ ವೆರಿ ಬ್ಯೂಟಿಫುಲ್ ಸಿಟಿ. ಮತ್ತು ಅದರ ಸುತ್ತ ನದಿ ಇತ್ತು. ನದಿಯಲ್ಲಿ ಏನಂತಾರೆ ಮೊಸಳೆಗಳಿದ್ವು, ಹೈ ಸೆಕ್ಯೂರಿಟಿ. ಅದರ ನಂತರ ದೊಡ್ಡ ಗೋಡೆ ಇತ್ತು, ರೈಟ್. ಅದೇನಂತಾರೆ ದುರ್ಗ, ಕೋಟೆ ಇತ್ತು, ದೊಡ್ಡದಾಗಿ ಕಟ್ಟಿದ್ರು. ಅದರ ಒಳಗಡೆ ಮತ್ತೆ ಹಲವಾರು ದ್ವಾರಗಳಿದ್ವು. ಅದಕ್ಕೆ 4 ಎಂಟ್ರೆನ್ಸ್ ಇತ್ತು, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, 4 ದ್ವಾರಗಳು. ಅಲ್ಲಿ ಕೂಡ ಟೈಟ್ ಸೆಕ್ಯೂರಿಟಿ ಇತ್ತು. ಇದನ್ನೆಲ್ಲ ನೋಡ್ತಾನೆ. ಸೊ ಸಾಯಂಕಾಲ ಆಯಿತು, ಕತ್ತಲಾದ್ಮೇಲೆ ಒಳಗಡೆ ಹೋಗೋದಕ್ಕೆ ಸಿದ್ಧನಾಗ್ತಾನೆ. ಒಂದು ಚಿಕ್ಕ ರೂಪವನ್ನು ತಾಳಿ ಲಂಕೆ ಒಳಗಡೆ ಹೋಗ್ತಾನೆ. ಗೇಟ್ ಒಳಗಡೆ ಎಂಟ್ರಿ ಮಾಡಿದ ತಕ್ಷಣ ಒಬ್ಬ ರಾಕ್ಷಸಿ ಬರ್ತಾಳೆ. ಹೇಳ್ತಾರೆ, ಯಾರು ನೀನು? ಬರೋ ಹಾಗಿಲ್ಲ, ನೋ ಎಂಟ್ರಿ. ವೇರ್ ಇಸ್ ಯುವರ್ ಐ ಡಿ ಕಾರ್ಡ್? ನಮ್ಮ ಸಾಮ್ರಾಜ್ಯದಲ್ಲಿ ಮಂಗಗಳಿಗೆ ಎಂಟ್ರಿ ಇಲ್ಲ, ಹೊರಗಡೆ ಅಂತ. ಹನುಮಂತ ಹೇಳ್ತಾನೆ, ನಾನು ಲಂಕೆನ ನೋಡೋದಕ್ಕೆ ಬಂದಿದ್ದೀನಿ, ನೋಡೇ ಹೋಗ್ತೀನಿ ಅಂತ. ಬಿಡೋದಿಲ್ಲ ನಿನ್ನನ್ನು ಅಂತ ಹೇಳಿ, ನಾನು ಹೋಗ್ತೀನಿ ಅಂತ ಇವನಂತಾನೆ. ಆಗ ಅವಳು ಹನುಮಂತನಿಗೆ ಹೊಡಿತಾಳೆ. ಹನುಮಂತನಿಗೆ ಸಿಟ್ಟು ಬರುತ್ತೆ. ಹನುಮಂತನ ಹೊಡಿತಾನೆ, ಕೆನ್ನೆಗೆ ಬಾರಿಸ್ತಾನೆ. ಜೋರಾಗಿ ಬಾರಿಸಲಿಲ್ಲ, ಶಿ ವಾಸ್ ಎ ಲೇಡಿ, ರಾಕ್ಷಸಿ. ಸ್ವಲ್ಪ ಅದಷ್ಟೇ ಸಾಕಿತ್ತು. ಅವಳು ಬಿದ್ದುಬಿಟ್ಲು ಕೆಳಗೆ. ನನ್ನ ಕೆನೆಗೆ ನನ್ನ ಕೆನೆಗೆ ಹೊಡೆದಿದೆ. ಆದರೆ ಅವಾಗ ಏನಾಯ್ತಂದ್ರೆ, ಅವಳಿಗೊಂದು ಭವಿಷ್ಯವಾಣಿ ನೆನಪಾಗುತ್ತೆ. ಎಂಥ ಭವಿಷ್ಯವಾಣಿ? ಒಮ್ಮೆ ಬ್ರಹ್ಮಾಜಿ ಇವಳಿಗೆ ಲಂಕಿನಿಗೆ ಹೇಳಿದಂತೆ, ಭವಿಷ್ಯದಲ್ಲಿ ಒಂದು ಮಂಗ ನಿನ್ನ ಕೆನ್ನೆಗೆ ಹೊಡೆದಾಗ ಲಂಕಾ ಸಾಮ್ರಾಜ್ಯದ ವಿನಾಶ ಪ್ರಾರಂಭವಾದಂಗೆ, ರಾವಣನ ವಂಶದ ವಿನಾಶ ಪ್ರಾರಂಭ ಆದಂಗೆ. ಸೊ ಲಂಕೆನಿಗೆ ಗೊತ್ತಾಗತ್ತೆ. ಸೊ ಮಂಗ, ನೀನು ಬಂದಿದೀಯಾ, ಆ ಭವಿಷ್ಯವಾಣಿ ಸತ್ಯಗೊಳಿಸೋದಕ್ಕೆ ಬಂದಿದೀಯಾ, ನೀನು ಹೋಗು ಅಂತ ಬಿಟ್ಬಿಡ್ತಾಳೆ. ಸೊ ಹನುಮಂತ ಹೋಗ್ತಾನೆ. ಒಂದು ಮನೆಯಿಂದ ಇನ್ನೊಂದು ಮನೆ ಜಿಗಿದು ನೋಡಿ ಹೋಗ್ತಾ ಇದ್ದಾನೆ. ನೋಡ್ತೀನಿ ಎಲ್ಲ ಅಸುರರಿದ್ದಾರೆ. ಸಾಯಂಕಾಲ ಆಯ್ತಲ್ಲ, ಸಾಯಂಕಾಲ ಆದಾಗ ಅಸುರರು ಏನು ಮಾಡ್ತಾರೆ? ಮದ್ಯಪಾನ ಮತ್ತೆ
ಮಾಂಸಾಹಾರ ಮಾಡೋದು, ನೃತ್ಯ, ಗಾನ, ರೈಟ್, ಅನೈತಿಕ ಸಂಬಂಧಗಳನ್ನು ಬೆಳೆಸ್ಕೊಳ್ಳೋದು, ಈ ರೀತಿ ರೈಟ್. ಸಜ್ಜನರು ಸೂರ್ಯಾಸ್ತ ಆದ ತಕ್ಷಣ, ರಾತ್ರಿ ಆದ ತಕ್ಷಣ ಅವರು ಮಲ್ಕೊಂಡ್ಬಿಡ್ತಾರೆ. ನಾಳೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಬೇಕು ಅಂತ ಸಿದ್ಧತೆ ಮಾಡ್ತಾರೆ. ಅದೇ ರಾಕ್ಷಸರು 8 ಗಂಟೆ 9 ಗಂಟೆ ಆದ ತಕ್ಷಣ ಅವ್ರ ಶಕ್ತಿ ಜಾಸ್ತಿ ಆಗುತ್ತೆ, ಹೊರಗಡೆ ಹೋಗೋಣ ರೈಟ್. ಬೆಂಗಳೂರಲ್ಲಿ ಸಮ್ ಫೇಮಸ್ ಸ್ಪಾಟ್ಸ್ ಇದೆ, 10 ಗಂಟೆ ಮೇಲೆ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ. ಲಾಟ್ ಆಫ್ ಪಬ್ಸ್, ಲಾಟ್ ಆಫ್ ನೈಟ್ ಕ್ಲಬ್ಸ್, ಡಿಸ್ಕೋ, ಡ್ಯಾನ್ಸು, ಡ್ರಿಂಕ್ಸು, ರೈಟ್. ಎಸ್ಪೆಷಲಿ ನ್ಯೂ ಇಯರ್ ನೈಟ್ ಎಲ್ಲ ರಾಕ್ಷಸರು ಸೇರ್ತಾರೆ. MG ರೋಡು, ಬ್ರಿಗೇಡ್ ರೋಡ್, ಎಲ್ಲ ರಾಕ್ಷಸರು ಒಳ್ಳೆ ಸೂಟು ಬೂಟು ಹಾಕೊಂಡು ರಾಕ್ಷಸರೆಲ್ಲ ಅಲ್ಲಿ ಸೇರ್ತಾರೆ. ಕುಡಿದು ಅಲ್ಲೇ ರಸ್ತೆ ಮೇಲೆ ಬಿದ್ದಿರ್ತಾರೆ. ಕೆಲವರು ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾರೆ, ಕೆಲವರು ಪೊಲೀಸ್ ಠಾಣೆಯಲ್ಲಿ ಭರ್ತಿ ಆಗ್ತಾರೆ. ಎಲ್ಲ ರಾಕ್ಷಸರು. ಕಲಿಯುಗದಲ್ಲಿ ರಾಕ್ಷಸರಿಗೆ ಚೂಪಾದ ಹಲ್ಲುಗಳಿಲ್ಲ, ಕುರುಪಾದ ರೂಪ ಇಲ್ಲ, ಎಲ್ಲ ಸೂಟು ಬೂಟು ಹಾಕೊಂಡು ಒಳ್ಳೆ ಚೆನ್ನಾಗಿ ಕಾಣ್ತಾರೆ. ಆದರೆ ಎಂಥ ಸ್ವಭಾವ? ರಾಕ್ಷಸಿ ಸ್ವಭಾವ. ಮಾಂಸ ತಿಂತಾರೆ, ಬೇರೆಯವರ ಶೋಷಣೆ ಮಾಡ್ತಾರೆ, ಮದ್ಯಪಾನ ಮಾಡ್ತಾರೆ. ಸೊ ಶಿಲ ಪ್ರಭುಪಾದ ಹೇಳ್ತಾ ಇದ್ರು, ಒಬ್ಬ ಪ್ರಾಮಾಣಿಕ ಭಕ್ತನಾಗಬೇಕಂದ್ರೆ ನಾವು 4 ನಿಯಮಗಳನ್ನು ಪಾಲನೆ ಮಾಡಬೇಕು. ಫಸ್ಟ್ ಮನುಷ್ಯನಾಗಬೇಕಂದ್ರೆ ಫಸ್ಟ್ 4 ನಿಯಮ ಪಾಲನೆ ಮಾಡಬೇಕು. ಅದು ಮನುಷ್ಯತ್ವದ ಗುಣಗಳು. ಫಸ್ಟ್ ಏನು ಮಾಡಬೇಕು? ಅವನು ಮಾಂಸ ತಿನ್ನೋದನ್ನು ಬಿಟ್ಬಿಡ್ಬೇಕು, ಯಾವುದೇ ಪ್ರಕಾರದ ಮಾಂಸ, ರೈಟ್. ಸೊ ಮೀಟ್, ಫಿಶ್, ಎಗ್ಸ್ ಪ್ರಭುಪಾದ ಹೇಳ್ತಾರೆ, ಗಿವ್ ಇಟ್ ಅಪ್. ನಂತರ ಮದ್ಯಪಾನ ಮಾಡೋದನ್ನು ಬಿಟ್ಟುಬಿಡೋದು, ಸಿಗರೇಟ್ ಸೇದೋದು, ರೈಟ್, ಸರಾಯಿ ಅಂಗಡಿ ಹೋಗೋದು, ಕುಡಿಯೋದು, ಅದು ಬಿಟ್ಬಿಡೋದು. ಡ್ರಗ್ಸ್ ಬೇರೆ ಬರ್ತಾರೆ. ದೆನ್ ಮದ್ಯಪಾನ ಮಾಡೋದು ಬಿಡಬೇಕು. ನೆಕ್ಸ್ಟು ಜೂಜಾಡೋದನ್ನು ಬಿಟ್ಟುಬಿಡಬೇಕು, ರೈಟ್. ಇಂಟರ್ನೆಟಲ್ಲಿ ಬರುತ್ತೆ ನೋಡಿ, ರಮ್ಮಿ ಗಿಮ್ಮಿ ಅದನ್ನು ಬರುತ್ತೆ, ಆಲ್ ಗ್ಯಾಮ್ಲಿಂಗ್, ರೈಟ್. ಮತ್ತು ಸತ್ಯ. ಸೊ ಗ್ಯಾಮ್ಲಿಂಗ್ ಮಾಡುವಾಗ, ಜೂಜಾಡುವಾಗ ಸುಳ್ಳು ಹೇಳ್ಬೇಕಾಗುತ್ತೆ. ಅದಕ್ಕೇನಾಗುತ್ತೆ? ಸತ್ಯ ಹೇಳೋದಿಲ್ಲ. ಸೊ ನಮ್ಮ ಸತ್ಯತೆ ನಾಶವಾಗುತ್ತೆ, ರೈಟ್. ಈಗಿನ ಕಾಲದಲ್ಲಿ ನನಗೆ ಕೇಳಿ ಬರ್ತಾ ಇದೆ ಅದೇನಂದರೆ, ಯುವಕರೆಲ್ಲ IPL ಅಲ್ಲಿ ಗ್ಯಾಮ್ಲಿಂಗ್ ಮಾಡ್ತಾರೆ ಅಂತ. ಈ ತಂಡದ ಮೇಲೆ ನಾನು ದುಡ್ಡು ಹಾಕ್ತೀನಿ, ಆ ತಂಡದ ಮೇಲೆ ದುಡ್ಡು ಹಾಕ್ತೀನಿ. ಸೊ ಅದು ಕೂಡ ತುಂಬ, ಅದರಲ್ಲಿ ಒಬ್ಬ ಗೆದ್ದಿತಾನೆ 1000 ಜನ ಸೋಲ್ತಾರೆ ಅಷ್ಟೇ. ಗ್ಯಾಮ್ಲಿಂಗ್ ಅಂದ್ರೆ ಏನು? ಒಬ್ಬ ಗೆದ್ದಿತಾನೆ, ಉಳಿದವರೆಲ್ಲ ಸೋಲ್ತಾರೆ. ಅದು ಇನ್ನೊಬ್ಬ ಗೆದ್ದಿತಾನೆ. ಯಾರು? ಗ್ಯಾಮ್ಲಿಂಗ್ ಮ್ಯಾಚ್ ಆರ್ಗನೈಸ್ ಮಾಡಿದವರು. ಯಾರು? ಲಾಟ್ರಿ ತೆಗೆದ್ರೆ ಒಬ್ಬನಿಗೆ ಲಾಟ್ರಿ ಸಿಗುತ್ತೆ, ಉಳಿದವರೆಲ್ಲ ಸೋಲ್ತಾರೆ. ಅದ್ರ ಜೊತೆ ಯಾರು ಲಾಟ್ರಿ ಆರ್ಗನೈಸ್ ಮಾಡಿದ್ರೆ ಅವನಿಗೂ ದುಡ್ಡು ಬರುತ್ತೆ ಅಷ್ಟೇ. ಅವನು ಒಬ್ಬನೇ ಗೆದ್ದಿತಾನೆ. ಯಾವಾಗಲೂ ಗೆದ್ದಿವನು ಒಬ್ಬನೇ, ಉಳಿದವರೆಲ್ಲ ಸೋಲ್ತಾರೆ. ಸೊ ಅದು ಗ್ಯಾಮ್ಲಿಂಗ್ ಮ್ಯಾಚ್, ಅದು ಆಡಬಾರ್ದು. ಮತ್ತು ಇನ್ನೊಂದು ಏನು? ಪರಸ್ತ್ರೀ ಪುರುಷರ ಅನೈತಿಕ ಸಂಬಂಧವನ್ನು ಬೆಳೆಸ್ಕೊಳ್ಳೋದು. ಮದುವೆ ಆಗ್ಬೋದು, ಬಟ್ ಮದುವೆ ಹೊರಗಡೆ ಮತ್ತು ಮದುವೆಗಿನ ಮುಂಚೆ ಸಂಬಂಧವನ್ನು ಬೆಳೆಸ್ಕೊಳ್ಳೋದು ಅದು ಅನೈತಿಕ. ಸೊ ಪ್ರಭುಪಾದ ಹೇಳ್ತಾ ಇದ್ದಾರೆ, 4 ನಿಯಮಗಳನ್ನು ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಅದೇ ರಾಕ್ಷಸರು ಏನು ಮಾಡ್ತಾರೆ? ಇದನ್ನು ಅಪೋಸಿಟ್, ಈ 4 ಮಾಡ್ತಾರೆ, ರೈಟ್. ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಅವರು ರಾಜರಾಗಿದ್ದಾಗ ಎಲ್ಲ ಪೂಜೆಗಳನ್ನ ನಿಲ್ಲಿಸಿದ್ರು. ಯಾರು ದೇವಸ್ಥಾನಕ್ಕೆ ಹೋಗೋಗಿಲ್ಲ, ದೇವಸ್ಥಾನ ಎಲ್ಲ ಮುಚ್ಚಾಗಿಲ್ಲ. ಯಾರು ಕೃಷ್ಣ ಮಂತ್ರ ಹೇಳೋಂಗಿಲ್ಲ, ಬರೀ ಓಂ ಹಿರಣ್ಯಕಶಿಪುವೇ ನಮಃ ಅಂತ ಹೇಳೋದು. ಅವ್ರಿಗೆ ಮಾತ್ರ ಅನ್ನೋದು, ರೈಟ್. ಕೃಷ್ಣ ಟೆಂಪಲು, ವಿಷ್ಣು ಟೆಂಪಲು, ರಾಮ ಟೆಂಪಲ್ ಯಾರು ಹೋಗಂಗಿಲ್ಲ. ಈ ಗೋಹತ್ಯೆ ಮಾಡಿಸಿದಾಗ, ರೈಟ್. ಯಾವಾಗ ಅನೈತಿಕ ಜನರು ರಾಜಕಾರಣಿಗಳಾಗ್ತಾರೋ ಏನಾಗುತ್ತೆ? ಗೋಹತ್ಯೆ ಸ್ಟಾರ್ಟ್ ಆಗುತ್ತೆ. ಗೋಹತ್ಯೆ ಸ್ಟಾರ್ಟ್ ಆದಾಗ ಗೋಹತ್ಯೆಯಿಂದ ಎಲ್ಲ ಪ್ರಾಬ್ಲಮ್, ಬರಗಾಲ ಅದರಿಂದ ಬರೋದು. ಪ್ರಕೃತಿಯ ವಿಕೋಪಗಳು ಗೋಹತ್ಯೆಗೆ ಮೂಲ ಕಾರಣ. ಗೋಹತ್ಯೆ ಮತ್ತು ಅಬೋರ್ಷನ್, ಈ ಎರಡರಿಂದ ಎಲ್ಲ ವಿಕೋಪಗಳ, ಯುದ್ಧಗಳಾಗೋದು ಇದರಿಂದನೇ, ಗೋಹತ್ಯೆಯಿಂದನೇ. ಸೊ ಈಗ ನೋಡಿ, ಯುದ್ಧ ಸ್ಟಾರ್ಟ್ ಆಗೋ ಚಾನ್ಸ್ ಇದೆ. Another world war is about to start. Why? Because people eat meat. ಯಾವ ದೇಶದವರು ಜಾಸ್ತಿ ತಿಂತಾರೋ ಅವರೇ ಯುದ್ಧ ಆಡ್ತಾರೆ. ಯಾಕಂದ್ರೆ ಮಾಂಸ ತಿನ್ನುವುದು ಅದು ರಜೋಗುಣದ ಆಹಾರ,
ಅದು ತಿಂದ ಮೇಲೆ ಜಗಳ ಆಡಲೇಬೇಕು. Those who eat, they have to fight. So that's why ಸಾತ್ವಿಕ ಆಹಾರ ಇಸ್ ರೆಕಮೆಂಡೆಡ್. ಸಾತ್ವಿಕ ಆಹಾರವನ್ನು ನಾವು ತಿನ್ನಬೇಕು. ಸೊ ರಾಕ್ಷಸರೆಲ್ಲರೂ ರಾತ್ರಿ ಎದ್ದು ಅವರೆಲ್ಲರೂ ಮೋಜು ಮಾಡ್ತಾಯಿದ್ರು. ಹನುಮಂತ ನೋಡ್ತಾನೆ, ನೋಡಿ 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 ಸೀತೆ ನೋಡ್ಕೋಬೇಕಿತ್ತಲ್ಲ. ಸೊ ಲಂಕಾಧೀಶನ ಅರಮನೆಗೆ ಬರ್ತಾನೆ. ಸೊ ಲಂಕೆಯ ಚಿತ್ರ ಇದು. ಸೊ ರಾವಣನ ಅರಮನೆಗೆ ಬರ್ತಾನೆ. ಸೊ ರಾವಣನ ಅರಮನೆ ತುಂಬಾ ವಿಶಾಲವಾಗಿತ್ತಂತೆ. ಅವನ ರೂಮ್ ಎಷ್ಟು ದೊಡ್ಡದಿತ್ತು ಅಂದರೆ 4 ಕಿಲೋಮೀಟರ್ ಅಷ್ಟು ದೊಡ್ಡ ರೂಮ್. ಅದರಲ್ಲಿ ಎಲ್ಲ ಫೆಸಿಲಿಟೀಸು ಎಲ್ಲ ಸೂಪರ್. ಕಿಂಗ್ ಆಫ್ ಲಂಕಾ. ಸೊ ಅಷ್ಟು ವಿಜೃಂಭಣೆಯಿಂದ ಒಂದು ಜೀವನ ಮಾಡ್ತಾ ಇದ್ದ. ಸೊ ಹನುಮಂತ ಚಿಕ್ಕ ಬೆಕ್ಕಿನ ಥರ ಆಕಾರವನ್ನು ತಗೊಂಡು ಹುಡುಕ್ತಾ ಇದ್ದ, ಎಲ್ಲಿ ಸೀತೆ. ಸೊ ಫೈನಲಿ ಕಮ್ಸ್ ಟು ರಾವಣಸ್ ರೂಮ್. ರಾವಣ ಅಲ್ಲಿ ಮಧ್ಯರಾತ್ರಿ ಆಗಿತ್ತು. ಸೊ ಮಧ್ಯರಾತ್ರಿ ಆಗಿತ್ತಲ್ಲ, ಸೊ ಎಲ್ಲರೂ ಕುಡಿದು ತಿಂದು ಡ್ಯಾನ್ಸ್ ಮಾಡಿ ಮಲ್ಕೊಂಡ್ಬಿಟ್ಟಿದ್ರು. ಸೊ ರಾವಣಕ್ಕೆ ಕೋಣೆಯಲ್ಲಿ ಅಣಿಕೆ ಹಾಕಿ ನೋಡ್ತಾನೆ, ಒಂದು ಜನ ಹೆಂಗಸರು ಮಲಗಿದ್ದಾರೆ. ರಾವಣನಿಗೆ ತುಂಬ ಜನ ರಾಣಿಯರಿದ್ರು. ಹೋದಲ್ಲೆಲ್ಲ ಒಬ್ಬರನ್ನ ಎತ್ಕೊಂಡ್ ಬರ್ತಾ ಇದ್ದ. ಸೊ ದಟ್ಸ್ ವಾಟ್ ಹಿ ವಾಸ್ ವೆರಿ ವೆರಿ ಸಿನ್ಫುಲ್. ಮತ್ತು ಎಲ್ಲರೂ ತುಂಬ ಸುಂದರವಾಗಿದ್ದಾರಂತೆ, ವೆರಿ ಬ್ಯೂಟಿಫುಲ್. ಹಿ ವಾಸ್ ಲುಕಿಂಗ್ ಫಾರ್ ಬ್ಯೂಟಿಫುಲ್ ವುಮೆನ್. ಬ್ರಾಹ್ಮಣ ಕುಲದವರು, ಅಪ್ಸರೆಯರು, ದೇವತೆಗಳು ಅಂಥವರನ್ನೆಲ್ಲ ತಗೊಂಡು ಬರ್ತಾ ಇದ್ದಾರೆ. ಸೊ ಎಲ್ಲರೂ ಮದ್ಯಪಾನವನ್ನು ಮಾಡಿ, ನೃತ್ಯವನ್ನು ಮಾಡಿ ಆಯಾಸಗೊಂಡು ಬೇರೆ ಬೇರೆ ವಿಚಿತ್ರ ಆಕಾರದಲ್ಲಿ ಅವರೆಲ್ಲ ಬಿದ್ದಿದ್ರು ರೂಮಲ್ಲಿ. ನೋಡ್ತಾನೆ, ಎಲ್ಲಿ ಸೀತೆ ಇದ್ದಾಳೆ ಎಲ್ಲಿ? ಸರ್ಚಿಂಗ್. ನಂತರ ನೋಡ್ತೇನೆ ಒಂದು ಕಡೆ ಒಂದು ಒಳ್ಳೆಯ ಆಸನದ ಮೇಲೆ ರಾವಣ ಮಲ್ಕೊಂಡಿದ್ದ. ರಾವಣನ ನೋಡ್ತಾನೆ, ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ. ರಾವಣ ವಾಸ್ ಹ್ಯಾಂಡ್ಸಮ್, ತುಂಬ ಚೆನ್ನಾಗಿ ಕಾಣ್ತಾ ಇದ್ದ. ಒಳ್ಳೆ ಬಲಿಷ್ಠವಾದ ದೇಹ, ಅವನ ಕಾಂತಿ, ಮತ್ತು ಅವನ ದೇಹದ ಮೇಲೆ ಒಳ್ಳೆ ಯುದ್ಧದ ಗುರುತುಗಳಿದ್ವು. ಇಂದ್ರನ ವಜ್ರದ ಗುರುತು, ವಿಷ್ಣುವಿನ ಚಕ್ರದ ಗುರುತು, ಹಲವಾರು ದೇವತೆಗಳ ಆಯುಧಗಳ ಗುರುತುಗಳೆಲ್ಲ ಇತ್ತು. ಇದನ್ನು ನೋಡಿ ಹನುಮಂತ ಗೆಟ್ಸ್ ಇಂಪ್ರೆಸ್ಡ್. ಚೆನ್ನಾಗಿದ್ದಾನೆ ಇವನು, ಬಟ್ ಸೀತೆಯನ್ನ ಅಪಹರಿಸಿದ್ದಾನೆ, ಕೆಟ್ಟ ಕಾರ್ಯ ಮಾಡಿದ್ದಾನೆ. ಸೊ ವೆನ್ ಲುಕ್ಸ್ ವೆರಿ ಸೀತಾ. ಸೊ ಇನ್ನೊಂದು ಕಡೆ ನೋಡ್ತಾಳೆ, ಇನ್ನೊಂದು ಕಾಟ್ ಮೇಲೆ ಸುಂದರವಾದ ಸ್ತ್ರೀ ಮಲಗಿದ್ದು. ಇವಳು ಸೀತೆ ಇರ್ಬೋದಾ? ಅವಳು ತುಂಬ ಪತಿವ್ರತೆ ಥರ ಕಾಣ್ತಾಳೆ, ಇವಳು ಸೀತೆನಾ? ಆ್ಯಕ್ಚುಲಿ ಅವಳು ಯಾರಾಗಿದ್ರು? ಮಂಡೋದರಿ. ಇವಳು ಸೀತೆ ಆಗಿರೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಸೀತೆ ಇಂತಹ ರೂಮಲ್ಲಿ ಇರೋದಿಲ್ಲ. ಶಿ ವಿಲ್ ನಾಟ್ ಬಿ ಹಿಯರ್. ರಾವಣನ ಜೊತೆ ಹೇಗಿರೋದು ಸರ್? ಇಂಪಾಸಿಬಲ್. ಸೊ ಈಗ ನೋಡ್ತಾ ಇದ್ದ. ಆಗ ನೋಡ್ತಾ ಹನುಮಂತನಿಗೆ ಒಂದು ವಿಚಾರ ಬರುತ್ತೆ, ನಾನು ಏನು ಮಾಡ್ತಾ ಇದ್ದೀನಿ? ನಾನು ಬ್ರಹ್ಮಚಾರಿ ವ್ರತವನ್ನು ಪಾಲಿಸಬೇಕು. ಹೆಂಗಸರ ಕಡೆ ಈ ರೀತಿ ದೃಷ್ಟಿ ಡೀಟೇಲ್ ಆಗಿ ನೋಡಬಾರ್ದು. ಸೊ ನಾನೇನು ಮಾಡ್ತಾ ಇದ್ದೀನಿ? ವೈ ಆಮ್ ಲುಕಿಂಗ್ ಅಟ್ ಆಲ್ ದಿಸ್ ಲೇಡೀಸ್. ಕೆಲವು ಸೀರೆ ಲೂಸ್ ಆಗಿದೆ, ಕೆಲವರು ಹೀಗೆ ಕೂದಲೆಲ್ಲ ಲೂಸ್ ಆಗಿದೆ. ದೇ ಆರ್ ಆಲ್ ಲೈಕ್ ಹಿಯರ್ ಅಂತ ಹನುಮಂತ ಥಿಂಕ್ಸ್. ದೆನ್ he thinks in his mind. ಆ್ಯಕ್ಚುಲಿ ನನ್ನ ಮನಸ್ಸಲ್ಲಿ ಯಾವುದು ಕೆಟ್ಟ ವಿಚಾರ ಬರ್ತಾ ಇಲ್ಲ. ಐ ಆಮ್ ಜಸ್ಟ್ ಸರ್ಚಿಂಗ್ ಫಾರ್ ಸೀತಾ. ಎಲ್ಲ ಕಡೆ ನಾನು ಸೀತೆಯನ್ನು ಹುಡುಕ್ತಾ ಇದ್ದೀನಿ ಅಂತ. ಸೊ ನನ್ನ ಬ್ರಹ್ಮಚಾರಿ ವ್ರತ ಮುಗಿದಿಲ್ಲ. ಆ್ಯಕ್ಚುಲಿ ಚಾಣಕ್ಯ ಪಂಡಿತ ಪ್ರಕಾರ ವಿ ಶುಡ್ ಟ್ರೀಟ್ ಎವ್ರಿ ಅದರ್ ವುಮನ್ ಆಸ್ ಮದರ್. ಮಾತ್ರವತ್ ಪರದಾರೇಶು ಪರದ್ರವೇಶು ಲೋಷ್ಟವತ್ ಆತ್ಮೋತ್ಸರ್ವಭೂತೇಶು ಯಃ ಪಶ್ಯತಿ ಸ ಪಂಡಿತಃ. ಸೊ ಚಾಣಕ್ಯ ಪಂಡಿತರು ಹೇಳ್ತಾರೆ, ನಾವು ಎಲ್ಲರನ್ನ ತಾಯಿ ಥರ ನೋಡಬೇಕು ಅಂತ. ಯಾವುದೇ ಹುಡುಗಿಯನ್ನು ನೋಡಿದ ತಕ್ಷಣ ನಮ್ಮ ತಾಯಿ ಅಂತ ಮನಸ್ಸಲ್ಲಿ ಬರಬೇಕು. ದ್ಯಾಟ್ ಈಸ್ ದ ಕಂಡಕ್ಟ್. ಅದಕ್ಕೆ ನಾವು ಇಸ್ಕಾನಲ್ಲಿ ಏನು ಕರಿತೀವಿ ಎಲ್ಲರನ್ನ? ಮಾತಾಜಿ. ರೈಟ್? ಪುರುಷರನ್ನ ಪ್ರಭುಜಿ, ಮಾತಾಜಿ, ಪ್ರಭುಜಿ. ಕೆಲವೊಬ್ಬರು ಬಂದು ಕೇಳ್ತಾರೆ ಪ್ರಭುಜಿಗೆ, ಬೆಹನ್ಜಿ ಅಂತ ಕರಿಬೋದಾ? ಪ್ರಭು ನೋ ಬೆಹನ್ಜಿ, ಓನ್ಲಿ ಮಾತಾಜಿ.
ಹೆಂಡತಿಗೆ ಹೊರತಾಗಿ ಬೇರೆ ಎಲ್ಲರೂ ಮಾತಾಡಿ. ಓನ್ಲಿ ಯುವರ್ ವೈಫ್ ಯು ಕ್ಯಾನ್ ಕಾಲ್ ಬೈ ನೇಮ್. ಆದರೆ ಬೇರೆ ಎಲ್ಲರನ್ನ ಮಾತಾಜಿ ಅಂತಲೇ ಕರಿಬೇಕು ಅಂತ ಪ್ರಭುಪಾದ ಹೇಳಿದ್ದಾರೆ. ಇದು ಚಾಣಕ್ಯರು ಹೇಳಿದ್ರು. ಮಾತ್ರವತ್ ಪರದಾರ, ದಾರ ಅಂದರೆ ಹೆಂಡತಿ, ಪರದಾರ ಬೇರೆಯವರ ಹೆಂಡತಿರನ್ನೆಲ್ಲ ಮಾತಾಜಿ ಅಂತಲೇ ಸಂಬೋಧನೆ ಮಾಡಬೇಕು. ಸೊ ಹನುಮಂತ ಅಲ್ಲಿಂದ ಹೋಗ್ತಾನೆ. ಸೀತೆ ಸಿಗಲಿಲ್ಲ, ಹತಾಶನಾಗ್ತಾನೆ. ಸೀತೆ ಸಿಗಲಿಲ್ಲ ನನಗೆ. ಸೊ ಮೇಲೆ ಹೋಗ್ತಾನೆ, ಅರಮನೆ ಮೇಲೆ ಹೋಗಿ ಕೂತ್ಕೊಂಡು ನೋಡ್ತಾನೆ ಲಂಕೆಯನ್ನು. ಎಲ್ಲಿ ಸೀತೆ ಇದ್ದಾಳ, ಸೀತೆ ಇದ್ದಾಳ. ಸೊ ದೂರದಲ್ಲಿ ಒಂದು ಉದ್ಯಾನ ಕಾಣುತ್ತೆ, ಗಾರ್ಡನ್. ಅದರ ಹೆಸರೇನು? ಅಶೋಕವನ, ಅಶೋಕ ವಾಟಿಕ. ಸೊ ವಾಟಿಕ, ವನ, ಅರಣ್ಯ ಬೇರೆ ಬೇರೆ. ಸ್ವಲ್ಪ ಮುಂದೆ ಬರಬೇಕು. ಸೊ ಅಶೋಕ ವನದಲ್ಲಿ ಇರ್ಬೋದೇನೋ ಅಂತ, ಯಾಕಂದ್ರೆ ಎಲ್ಲ ಕಡೆ ಹುಡುಕಿದ್ದ, ಆ ಒಂದು ಜಾಗವನ್ನು ಮಾತ್ರ ಹುಡುಕಿರ್ಲಿಲ್ಲ. ಸೊ ಹನುಮಂತ ಹೋಗ್ತಾನೆ ಅಲ್ಲಿ ಹೋಗಿ ಹುಡುಕ್ತಾನೆ. ಅಶೋಕ ವನದ ಎಲ್ಲ ಸೌಂದರ್ಯವನ್ನು ನೋಡ್ತಾನೆ. ಒಂದು ದೊಡ್ಡ ವೃಕ್ಷದ ಮೇಲೆ ಕುಳಿತುಕೊಂಡು ನೋಡ್ತಾನೆ ಅಶೋಕ ವನದಲ್ಲಿ ಏನೇನಿದೆ ಅಂತ. ಅಲ್ಲಿ ಒಂದು ಜಲಪಾತ ಇತ್ತು. ಮೋಸ್ಟ್ಲಿ ಜಲಪಾತದಲ್ಲಿ ಸೀತೆ ಸ್ನಾನ ಮಾಡ್ತಾ ಇರ್ಬೋದು. ಸೊ ಬರ್ತಾಳೆ, ಇಲ್ಲಿ ನಾನು ವೇಟ್ ಮಾಡ್ತೀನಿ ಅಂತ ಅಲ್ಲಿ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದ. ಆಗ ನೋಡ್ತಾ 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 ಒಂದು ದೊಡ್ಡ ದೇವಸ್ಥಾನ ಕಾಣುತ್ತೆ. ಹಲವಾರು ಕಂಬಗಳಿಂದ ನಿರ್ಮಿತವಾದ ಒಂದು ದೇವಸ್ಥಾನ. ದೇವಸ್ಥಾನದ ಮುಂದೆ ಒಂದು ವೃಕ್ಷ ಇತ್ತು. ಆ ವೃಕ್ಷದ ಕೆಳಗಡೆ ಒಂದು ಹೆಂಗಸು ಕೂತಿದ್ದಾಳೆ. ಒಂದು ಹಳದಿ ಪಟ್ಟಿಯನ್ನು ಧರಿಸಿದ್ದಾಳೆ, ಮತ್ತೆ ಅಳ್ತಾ ಇದ್ದಾಳೆ, ಶೋಕದಲ್ಲಿದ್ದಾಳೆ, ಅವಳು ಸೊರಗಿದ್ದಾಳೆ. ಅವಳನ್ನು ನೋಡಿ ಮೋಸ್ಟ್ಲಿ ಇವಳೇ ಸೀತೆ ಈಗ ಆಗಿರ್ಬೋದು ಅಂತ ಹನುಮಂತ ಭಾವಿಸ್ತಾನೆ. ಈಗ ಸೀತೆಯನ್ನು ನೋಡಿರ್ಲಿಲ್ಲ. ಸೀತೆ ಅಪಹರಣ ಆದಮೇಲೆ ರಾಮಚಂದ್ರರ ಮತ್ತು ಹನುಮಂತರ ಭೇಟಿಯಾಗಿದ್ದು. ಸೊ ಸೀತೆಯನ್ನು ನೋಡಿರ್ಲಿಲ್ಲ, ಬರೀ ಲಕ್ಷಣವನ್ನ ಕೇಳಿದ ಅಷ್ಟೇ. ಸೀತೆ ಹೀಗೆ ಕಾಣ್ತಾಳೆ, ಅವಳ ಮುಖ ಹೀಗಿದೆ, ಅವಳ ದೇಹ ಹೀಗಿದೆ. ಸೊ ಲಕ್ಷಣ ಕೇಳಿ ಬಂದಿದ್ದ ಅಷ್ಟೇ ರಾಮನಿಂದ. ಸೊ ಹುಡುಕ್ತಾ ಇದ್ದು ಎಲ್ಲಿ ಸೀತೆ. ಸೊ ಸೀತೆ ಇಲ್ಲಿ ನೋಡಿದಾಗ ಇವಳೇ ಸೀತೆ ಇರ್ಬೋದು ಅಂತ ಅವರಿಗೆ ಮನವರಿಕೆ ಆಗುತ್ತೆ. ಆಗ ಅವನು ಹೇಗೆ ಹೋಗುದು, ಹೇಗೆ ಮಾತಾಡೋದು ಅವಳ ಜೊತೆ. ಸೊ ನಾನು ವಾನರ ರೂಪದಲ್ಲಿದ್ದೀನಿ. ಸೊ ನಾನು ಹತ್ತಿರ ಹೋಗ್ಬಿಟ್ರೆ ರಾವಣ ಬಂದ ಅಂತ ಅವಳು ತಿಳ್ಕೊಬೋದು. ಯಾಕೆಂದ್ರೆ ರಾವಣ ಕೂಡ ಕೆಲವೊಮ್ಮೆ ವೇಷ ಬದಲಾಯಿಸ್ಕೊಂಡು ಬರ್ತಾ ಇದ್ದ. ಅಪಹರಣ ಮಾಡುವಾಗ ಸಾಧು ವೇಷ ಧರಿಸ್ಕೊಂಡು ಬಂದಿದ್ದ. ಸೊ ಅವನ ಕಡೆ ಕೂಡ ಸಿದ್ಧಿಗಳಿತ್ತು, ಅವನ ಹತ್ರ ಸಿದ್ಧಿಗಳಿತ್ತು, ವೇಷ ಬದಲಾಯಿಸ್ಕೊಂಡು ಬರ್ತು. ಸೊ ಅದಕ್ಕೆ ಹನುಮಂತ ಎಷ್ಟು ಮಾಡ್ತೇನೆ, ಹೇಗೆ ಹೋಗೋದು. ಸೊ ವೇಟ್ ಮಾಡ್ತಾ ಇದ್ದ, ವೇಟಿಂಗ್. ಸೊ ರಾತ್ರಿ ಕಳೀತು, ಬೆಳಿಗ್ಗೆ ಆಯಿತು, ಮಾರ್ನಿಂಗ್ ಟೈಮ್ ಬಂತು. ಸೊ ಆಗ ಸೀತೆ ಅಲ್ಲಿ ಕೂತಿದ್ದಾಳೆ ವೃಕ್ಷದ ಕೆಳಗೆ. ಸುತ್ತಮುತ್ತಲು ಎಲ್ಲ ರಾಕ್ಷಸಿಯರಿದ್ದಾರೆ, ವಿಚಿತ್ರ ರೂಪದ ರಾಕ್ಷಸರು. ಕೆಲವರಿಗೆ ಒಂದು ಕಣ್ಣಿದೆ, ಕೆಲವರಿಗೆ ಒಂದು ಕಿವಿ ಇದೆ, ಕೆಲವರಿಗೆ ಫುಲ್ ದೇಹವೆಲ್ಲ ಕಿವಿಗಳು, ಮತ್ತೆ ವಿಚಿತ್ರ. ಕೆಲವರಿಗೆ ಪ್ರಾಣಿ ತಲೆ ಇತ್ತು. ಈ ರೀತಿ ರಾಮಾಯಣದಲ್ಲಿ ವರ್ಣನೆ ಬರುತ್ತೆ. ಇವರೆಲ್ಲರ ಮಧ್ಯದಲ್ಲಿ ಸೀತಾದೇವಿ ಕೂತಿದ್ದಾಳೆ, ಶೋಕ ಪಡ್ತಾ ಇದ್ದಾಳೆ. ಶ್ರೀರಾಮ ರಾಮ ರಾಮ ಅಂತ ರಾಮನ ನಾಮವನ್ನು ಸ್ಮರಣೆ ಮಾಡುತ್ತಾ ಸಮಯ ಕಳೀತಾ ಇದ್ದಾಳೆ. ಸೊ ಬೆಳಿಗ್ಗೆ ಆಯಿತು, ಸೂರ್ಯೋದಯ ಸಮಯ. ಆಗ ರಾವಣ ಎದ್ದ, ಮಲಗಿದ್ದಲ್ಲ, ನಿದ್ರೆಯಿಂದ ಎದ್ದ ತಕ್ಷಣ ಸೀತೆ ನೆನಪಾಯ್ತು. ಸೊ ತಕ್ಷಣ ರೆಡಿಯಾಗಿ ಅಶೋಕ ವಾಟಿಕೆಗೆ ಬರ್ತಾನೆ. ಅವನ ಜೊತೆ ನೂರಾರು ಹೆಂಗಸರು ಬಂದರು, ಎಲ್ಲ ಸೇವಕಿಯರೆಲ್ಲರೂ ಬಂದರು, ರಾಣಿಯರು ಕೂಡ ಬಂದರು. ಸೊ ರಾವಣ ಬರ್ತಾನೆ, ಸೀತೆ ಹತ್ರ ಬಂದು, ಸೀತೆ ಆಲ್ರೆಡಿ 10 ತಿಂಗಳು ಕಳೆದೋಗಿದೆ, ಯಾವಾಗ ನನ್ನನ್ನು ಒಪ್ಕೊಂತೀಯ? ವೆನ್ ವಿಲ್ ಯು ಮ್ಯಾರಿ ಮೀ? ಯಾವಾಗ ನನ್ನ ಮದುವೆ ಆಗು ಬೇಗ. ಸೀತೆ ಹೇಳ್ತಾಳೆ, ಆ್ಯಕ್ಚುಲಿ ಬಿಫೋರ್ ದಟ್ ಸೀತಾದೇವಿ ಟೇಕ್ಸ್ ಎ ಗ್ರಾಸ್, ಅಲ್ಲಿ ಒಂದು ಹುಲ್ಲಿನ ಕಡ್ಡಿ ಅಂತ ಮಧ್ಯೆ ಹಾಕ್ಬಿಡ್ತಾಳೆ ಹಿಂಗೆ, ರೈಟ್? ಶಿ ಪುಟ್ಸ್ ಇಟ್ ಇನ್ ಫ್ರಂಟ್. ಅದರ ಅರ್ಥ ಆಚಾರ್ಯರು ಹೇಳ್ತಾರೆ,
ಅದರ ಅರ್ಥ ಏನು? ಓಕೆ ರಾವಣ, ನೀನು ನನ್ನ ಮನೆಗೆ ಬಂದಿದ್ಯಾ, ತಗೋ ಇದು ಕೂತ್ಕೋ. ಆಸನ ಕೊಡ್ಬೇಕಲ್ಲ ಯಾರು ಗೆಸ್ಟ್ ಬಂದಾಗ, ಕೂತ್ಕೋ. ಸೊ ಶಿ ಇಸ್ ಫಾಲೋಯಿಂಗ್ ದಟ್ ಮರ್ಯಾದ. ಇನ್ನೊಂದು ಅರ್ಥ ಏನಂತಾರೆ ಆಚಾರ್ಯರು? ನೀನು ಒಂದು ಹುಲ್ಲಿನ ಥರ, ರಾಮಚಂದ್ರ ಬರ್ತಾರೆ ಸುಟ್ಟು ಬಿಡ್ತಾರೆ, ಇವ್ರಿಗೆ ಇನ್ಸಿಗ್ನಿಫಿಕೆಂಟ್ ಕ್ರಾಸ್ ಇನ್ ಫ್ರಂಟ್ ಆಫ್ ಲಾರ್ಡ್ ರಾಮಚಂದ್ರ. ಇನ್ನೊಂದು ಅರ್ಥ ಏನು? ಮರ್ಯಾದೆ ಕಾಪಾಡ್ಕೋ, ಫಾಲೋ ದ ಮರ್ಯಾದೆ, ಕ್ರಾಸ್ ಮಾಡಬೇಡ, ಹತ್ತಿರ ಬರಬೇಡ, ಆಬ್ಸ್ಟಿಕಲ್. ಸೊ ಈ ರೀತಿ ಸೀತಾದೇವಿ ಹುಲ್ಲಿನ ಕಡ್ಡಿಯನ್ನು ಹಾಕಿದ್ದು. ರಾವಣ ಹೇಳ್ತಾನೆ ಬೇಗ ರೆಡಿಯಾಗು. ಸೀತಾ ಹೇಳ್ತಾಳೆ ಇಲ್ಲ, ನಾನು ನನ್ನ ಮನಸ್ಸನ್ನು ಕೇವಲ ರಾಮಚಂದ್ರಿಗೆ ಮಾತ್ರ ಕೊಟ್ಟಿದ್ದೀನಿ, ನಾನು ಒಪ್ಪೋದಿಲ್ಲ. ಸೊ ತುಂಬ ಡೈಲಿ ಒಂದು ಈ ರೀತಿ ಕಿರುಕುಳ ಕೊಡ್ತಾ ಇದೆ ರಾವಣ. ರಾವಣ ಹೇಳ್ತಾನೆ ರಾಮನನ್ನು ನಾನು ಕೊಂದಾಕ್ಬಿಡ್ತೀನಿ, ಇಲ್ಲಿಗೆ ಬಂದರೆ ನಾನು ಅವನನ್ನು ಕೊಂದು ಬಿಡ್ತೀನಿ. ಮತ್ತೆ ಇಷ್ಟು 10 ತಿಂಗಳಾಯ್ತು ರಾಮ ಇಲ್ಲಿ ಬಂದೇ ಇಲ್ಲ, ಮೋಸ್ಟ್ಲಿ ಸತ್ತಿರಬೇಕು. ಈ ರೀತಿ ಕಟು ವಚನಗಳನ್ನು ಮಾತಾಡಿದ್ಮೇಲೆ ಸೀತೆಗೆ ಇನ್ನಷ್ಟು ದುಃಖ ಆಗ್ತಾ ಇದೆ. ಆಗ ಸೀತೆ ಹೇಳ್ತಾಳೆ, ಆ್ಯಕ್ಚುಲಿ ನಾನು ನನ್ನ ತಪ್ಪು ಬಲಿದಿಂದನೇ ನಿನ್ನನ್ನು ಕೊಂದಾಕ್ಬೋದು, ಐ ಕ್ಯಾನ್ ಕಿಲ್ ಯು ರೈಟ್ ನೌ, ಬಟ್ ರಾಮಚಂದ್ರರು ಇಲ್ಲಿ ಬಂದು ಅವರು ನಿನ್ನನ್ನು ಕೊಲ್ಲಿದೆ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಅಂತ ಇವಳು ಹೇಳ್ತಾಳೆ. ರಾವಣನ ಸಿಟ್ಟು ಬರುತ್ತೆ. ರಾವಣ ಹೇಳ್ತಾನೆ ನಿನಗೆ ಕೇವಲ 2 ತಿಂಗಳು ಟೈಮ್ ಕೊಡ್ತೀನಿ, 2 ತಿಂಗಳಲ್ಲಿ ನೀನು ಒಪ್ಕೊಡದೆ ಹೋದರೆ ನಿನ್ನನ್ನು ಬೆಳಿಗ್ಗೆ ತಿಂಡಿಗೆ ಕಟ್ ಮಾಡಿ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಗೊತೀನಿ. ಥ್ರೆಟನ್ಸ್. ಇದನ್ನ ಕಡೆ ಸೀತೆಗೆ ಇನ್ನಿಷ್ಟು ನೋವಾಗುತ್ತೆ. ಹನುಮಂತಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದಾನೆ. ರಾವಣ ತುಂಬ ಕೋಪ ಬಂದಿತ್ತು. ತಕ್ಷಣ ಮಂದೋದರಿ ಮತ್ತು ಇತರರು ಬಂದು ರಾವಣನ ಅಪ್ಕೊಂತಾರೆ. ಬಾ ಮನೆ ಹೋಗೋಣ, ಆಯ್ತು ಅವಳಿಗೆ ಯಾಕೆ ಬೇಕು, ನಮ್ಮ ಜೊತೆ ಬಾ, ನಾವು ಮಂದೋದರಿ ವಾಸ್ ವೆರಿ ಇಂಟೆಲಿಜೆಂಟ್, ನನ್ನ ಜೊತೆ ಬಾ ಅಂತ ಅವನನ್ನು ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ರಾವಣ ಹೋದ್ಮೇಲೆ ಎಲ್ಲ ರಾಕ್ಷಸರು ಬರ್ತಾರೆ. ರಾಕ್ಷಸರು ಬಂದು ಯಾಕೆ ನೀನು ಇಷ್ಟು ಒಪ್ಕೊಂತ ಇಲ್ಲ, ರಾವಣ ಒಳ್ಳೆಯವನು, ತುಂಬ ಒಳ್ಳೆಯವನು, ಮದುವೆ ಆಗೋವನನ್ನ ತುಂಬ ಚೆನ್ನಾಗಿ ನೋಡ್ಕೊಂತಾನೆ ನಿನ್ನನ್ನು. ಮತ್ತು ಇವ್ರು ಕಿರ್ಕೊಡೋರು ಕೂಡ ಸೀತಾ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ರೀತಿ ಸೀತಾದೇವಿ ತುಂಬ ದುಃಖ ಅಲ್ಲಿ ಅನುಭವಿಸ್ತಾ ಇದ್ದು, ಮತ್ತು ಉಪವಾಸ ಮಾಡ್ತಾ ಇದ್ದು. 1 ವರ್ಷ ಏನು ತಿನ್ನಲಿಲ್ಲ, ಏನು ಕುಡಿಲಿಲ್ಲ, ಫಾಸ್ಟಿಂಗ್. ಸೊ ಈ ರೀತಿ ಅವಳು ಕಾಲ ಕಳೀತಾ ಇದ್ಲು. ಆ ಸಮಯದಲ್ಲಿ ಒಬ್ಬಳು ಇನ್ನೊಬ್ಬ ರಾಕ್ಷಸಿ ಬರ್ತಾಳೆ. ಬಂದು ಹೇಳ್ತಾಳೆ, ಹೇ ಕಿರುಕುಳ ಕೊಡಬೇಡಿ ಅವಳಿಗೆ, ಡೋಂಟ್ ಟ್ರಬಲ್ ಹರ್. ಅವಳ ಹೆಸರು ತ್ರಿಜಟ ಅಂತ ಅವಳ ಹೆಸರು. ಅವಳು ಹೇಳ್ತಾಳೆ ಎಲ್ಲರಿಗೂ, ನನಗೆ ಇವತ್ತು ರಾತ್ರಿ ಒಂದು ಕನಸು ಬಂತು. ಆ ಕನಸಲ್ಲಿ ನಾನು ರಾಮಚಂದ್ರರನ್ನು ಕಂಡೆ. ರಾಮಚಂದ್ರ ಒಂದು ಬಿಳಿ ಆನೆ ಮೇಲೆ ಕೂತ್ಕೊಂಡು ಬಂದರು. ಆನೆ ಮೇಲೆ ಕೂತ್ಕೊಂಡು ಬಂದು ರಾವಣನನ್ನು ಕೊಂದು ಸೀತೆಯನ್ನು ಕರ್ಕೊಂಡು ಹೋದರು. ಈ ರೀತಿ ನನಗೊಂದು ಕನಸು ಬಂತು. ಇದರ ಅರ್ಥ ಏನು? ರಾಮಚಂದ್ರ ಬರೋನಿದ್ದಾನೆ, ರಾಮಚಂದ್ರ ಜೀವಂತವಾಗಿದ್ದಾರೆ, ಅವರು ಒಂದೇ ಬರ್ತಾರೆ, ಸೀತೆಯನ್ನು ಕಾಪಾಡ್ತಾರೆ. ಮತ್ತೆ ಕನಸು ಬದಲಾಗಿ ಆ ಕನಸು ಮುಗಿದ್ಮೇಲೆ ಇನ್ನೊಂದು ಕನಸು ಬಂತು. ಅದರಲ್ಲಿ ರಾವಣನನ್ನು ಕಂಡೆ. ರಾವಣ ತಲೆ ಬೋಳಿಸ್ಕೊಂಡಿದ್ದ, ಕೆಂಪು ಹೂವನ್ನು ಧರಿಸಿದ್ದ, ಕತ್ತೆ ಮೇಲೆ ಓಡಾಡ್ತಾ ಇದ್ದ. ಇದರ ಅರ್ಥ ಏನು? ಅವನು ಸಾಯನಿದ್ದಾನೆ. ಈ ರೀತಿ ಕನಸು ನನಗೆ ಬಂದಿದೆ. ಸೊ ಸೀತೆ ಕಿರುಕುಳ ಕೊಡಬೇಡಿ, ರಾವಣನಂತ ಖಚಿತವಾಗಿದೆ, ರಾವಣನ ಅಂತ್ಯವಾಗುತ್ತಿದೆ ಈಗ. ಸೊ ಇಸ್ ತ್ರಿಜಟ ಪ್ಯಾಸೇಜಸ್ ಸೀತಾದೇವಿ. ಇದನ್ನು ಕೇಳಿ ಸೀತಾದೇವಿ ತುಂಬ ಆನಂದವಾಗಿದೆ, ಅವಳ ಮಾತನ್ನು ಕೇಳಿ. ಆಗ ಹನುಮಂತ ವೇಟ್ ಮಾಡ್ತಾರೆ, ಏನು ಮಾಡೋದು. ಸೊ ಮಧ್ಯಾಹ್ನ ಆದಮೇಲೆ ರಾಕ್ಷಸರೆಲ್ಲ ಸ್ವಲ್ಪ ದೂರ ಹೋಗ್ತಾರೆ. ಸೊ ಆಗ ಸೀತಾದೇವಿ ಒಬ್ಬಳೆ ಕೂತಿದ್ದು. ಆಗ ಹನುಮಂತ ಹತ್ತಿರ ಬಂದು ಆ ಮರದ ಮೇಲೆ ಕೂತ್ಕೊತಾನೆ. ಮೇಲೆ ಕೂತಿದ್ದ ನೋಡಿ, ಕಾಣ್ತಾ ಇದೆಯಾ? ಹನುಮಂತ ಮೇಲೆ ಕೂತ್ಕೊಂಡಿದ್ದಾನೆ.
ಆಗ ಸೀತೆ ಮುಂದೆ ಡೈರೆಕ್ಟಾಗಿ ಅವರು ಕಾಣಿಸ್ಕೊಳ್ಳಿಲ್ಲ. ಅವರು ರಾಮನ ಚರಿತ್ರೆಯನ್ನ ಹಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸುಂದರವಾದ ರಾಮನ ಚರಿತ್ರೆಯನ್ನ ಹನುಮಂತ ಹಾಡ್ತಾನೆ. ಸೊ ಕೆಲವು ಆಚಾರ್ಯರ ಪ್ರಕಾರ ಸುಂದರಕಾಂಡ ಅಂತ ಹೆಸರು ಬಂದಿದ್ದು ಈ ವರ್ಣನೆಯಿಂದ. ಯಾಕಂದ್ರೆ ರಾಮನ ಸುಂದರವಾದ ವರ್ಣನೆ ಹನುಮಂತ ಸೀತಾದೇವಿಗೆ ಹಾಡ್ತಾನೆ. ಸೊ ಈ ರೀತಿ ರಾಮಚಂದ್ರನ ಆವಿರ್ಭಾವ, ಮತ್ತೆ ಅವರ ಸೀತಾದೇವಿ ಜೊತೆ ಮದುವೆ, ದಶರಥನ ಮಾತನ್ನು ಕೇಳಿ ಅರಣ್ಯಕ್ಕೆ ಬಂದಿದ್ದು, ಸುಗ್ರೀವನ ಜೊತೆ ಮೈತ್ರಿ, ಇದು ಎಲ್ಲ ಕಥೆಗಳನ್ನ ಹಾಡ್ತಾ 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 ಸೀತಾದೇವಿ ಅಪಹರಣ, ಮತ್ತೆ ನಾನು ರಾಮದೂತ, ನಾನು ಇಲ್ಲಿ ಬಂದಿದ್ದೀನಿ ಅಂತ ಹಾಡ್ತಾ ಹಾಡ್ತಾ ಇರಬೇಕಾದ್ರೆ ಸೀತಾದೇವಿ ನೋಡ್ತಾಳೆ, ಯಾರು ಇವರು ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ, ನಿನ್ನ ಮಾತನ್ನು ಕೇಳಿ ನನಗೆ ತುಂಬಾ ಆನಂದ ಆಗ್ತಾ ಇದೆಯೇ, ಯಾರು ನೀನು ಅಂತ ಕೇಳಿದಾಗ ಹನುಮಂತ ಕೆಳಗಡೆ ಇಳಿದು ಹೇಳ್ತಾನೆ, ನಾನು ರಾಮನ ದೂತ, ರಾಮನ ಸೇವಕ, ನಾನು ರಾಮನ ಸಂದೇಶವನ್ನು ತಗೊಂಡು ಬಂದಿದ್ದೀನಿ. ಸೀತಾ ಹೇಳ್ತಾನೆ, ನಿನ್ನ ಮಾತು ತುಂಬಾ ಕೇಳಬೇಕು ಅನ್ಸಿ, ಇನ್ನೂ ಮಾತಾಡು, ಇನ್ನಿಷ್ಟು ಹೇಳು, ರಾಮನ ಚರಿತ್ರೆ ಗುಣವನ್ನು ಇನ್ನಿಷ್ಟು ಹೇಳು. ಸೊ ಹನುಮಂತ ರಾಮನ ಚರಿತ್ರೆ ಹೇಳ್ತಾ ಹೇಳ್ತಾ ಸ್ವಲ್ಪ ಹತ್ತಿರ ಬರ್ತಾ ಇದ್ದ. ಸೀತೆ ನೋಡಿ, ನೀನು ರಾವಣನ, ಯಾಕೆ ಹತ್ರ ಬರ್ತಾ ಇದ್ದೀವಿ? ಹನುಮಂತ, ಇಲ್ಲ ನಾನು ರಾಮದೂತ. ಓಹ್, ಓಕೆ. ಸೊ ಸೀತೆಗೆ ಭಯ ಕೂಡ ಇತ್ತು, ಆನಂದ ಕೂಡ ಇತ್ತು. ನೀನು ರಾವಣ ಇರೋಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ನಿನ್ನ ಸಂಘದಲ್ಲಿ ನನಗೆ ತುಂಬಾ ಶಾಂತಿ ಸಿಗ್ತಾ ಇದೆ. ಸೊ ಯುವರ್ ಪ್ರೆಸೆನ್ಸ್, ಯಾಕೆ ಭಕ್ತರ ಸಂಘದಲ್ಲಿ ಇದ್ರೆ ವಾತಾವರಣ ಎಷ್ಟೇ ಕೆಟ್ಟದಿರಲಿ, ಒಬ್ಬರು ಭಕ್ತರಿದ್ರೆ ಸಾಕು, ಆ ವಾತಾವರಣನೇ ಬದಲಾಗುತ್ತೆ. ಯಾಕಂದ್ರೆ ಕೃಷ್ಣ ಕಥೆ ಮಾಡ್ತಾರೆ, ಕೀರ್ತನೆ ಮಾಡ್ತಾರೆ. ಕೆಲವೊಮ್ಮೆ ಟ್ರೈನಲ್ಲಿ ಹೋಗ್ತಾ ಇರ್ತೀವಿ, ಲಾಂಗ್ ಜರ್ನಿ, ಸಪೋಸ್ ಬೆಂಗಳೂರು ಟು ಡೆಲ್ಲಿ, ಸುಮಾರು 40 ಗಂಟೆ ಬೇಕು, ಬೋರ್ ಆಗುತ್ತೆ, ಇಟ್ಸ್ ವೆರಿ ಬೋರಿಂಗ್ ಜರ್ನಿ. ಬಟ್ ಯಾರಾದ್ರೂ ಒಬ್ಬರು ಭಕ್ತಿ ಇದ್ರೆ ಸಾಕು, ಗೀತಾ ತೆಗೆಯೋದು, ಓದೋದು, ಭಾಗವತನ ಕಥೆ ಕೇಳೋದು, ಮಂಗಳಾರತಿ ಮಾಡೋದು, ಕೀರ್ತನೆ ಮಾಡೋದು, ಪ್ರಸಾದ ಕೊಡೋದು, ಟೈಮ್ ಹೋಗಿದ್ದೇ ಗೊತ್ತಾಗುತ್ತೆ. ಆದರೆ ಒಬ್ಬರೇ ಪ್ರಯಾಣ ಮಾಡಿದ್ರೆ ಯಾವಾಗಪ್ಪ ಮುಗ್ತೀನಿ ನಾನು ಅಂತ, ವೆರಿ ಬೋರಿಂಗ್. ಬಟ್ ಇಫ್ ಯು ಆರ್ ಡಿವೋಟೀಸ್, ದಟ್ ಹೋಲ್ ಟ್ರೈನ್ ಬಿಕಮ್ಸ್ ವೈಕುಂಠ, ರೈಟ್? ಅನುಭವ ಆಗಿದೆ ನಿಮಗೆ? ಬೇರೆ ಅನುಭವ ಇದೆ. ಭಕ್ತರ ಜೊತೆ ಹೋದರೆ ಅನುಭವನೇ ಬೇರೆ. ಸೊ ಸೀತೆಗೂ ಈ ರೀತಿ ಅನುಭವ ಆಗುತ್ತೆ, ತುಂಬ ಚೆನ್ನಾಗಿದೆ ನಿಮ್ಮ ಸಂಘ, ಇನ್ನಿಷ್ಟು ಹೇಳು, ಇನ್ನಿಷ್ಟು ಹೇಳುವಂಥ ಸೀತೆ ರಾಮನ ಚರಿತ್ರೆಯನ್ನು ಕೇಳ್ತಾ 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 ಅವ್ರು ತುಂಬ ಆನಂದವಾಗುತ್ತೆ. ಸೊ ಒಂದು ಸಮಯದಲ್ಲಿ ಹನುಮಂತ ರಾಮಚಂದ್ರ ಕೊಟ್ಟಂತಹ ಉಂಗುರವನ್ನು ಸೀತಾದೇವಿಗೆ ಒಪ್ಪಿಸ್ತಾನೆ. ಆ ಉಂಗುರದಲ್ಲಿ ರಾಮ ಅಂತ ಹೆಸರು ಬರೆದಿತ್ತು. ಸೊ ಇದನ್ನು ನೋಡಿ ಸೀತಾದೇವಿ ತುಂಬ ಸಂತೋಷವಾಗುತ್ತೆ. ಆ ಉಂಗುರವನ್ನು ಸ್ವೀಕರಿಸ್ತಾಳೆ. ಸ್ವೀಕರಿಸಿದ ಮೇಲೆ ಹನುಮಂತ ಕೇಳ್ತಾನೆ, ಅಮ್ಮ ನನ್ನ ಜೊತೆ ಬರ್ತೀಯ? ನಾನು ಕರ್ಕೊಂಡು ಹೋಗ್ತೇನೆ. ನಾನು ರಾಮ ತುಂಬ ವಿರಹದಲ್ಲಿದ್ದಾನೆ, ಬಾ ನನ್ನ ಜೊತೆ, ನನ್ನ ಭುಜದ ಮೇಲೆ ಕೂತ್ಕೋ, ಹೆಗಲ ಮೇಲೆ ಕೂತ್ಕೋ, ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ಸೀತಾದೇವಿ ಹೇಳ್ತಾಳೆ, ನಾನು ಬೇರೆ ಪುರುಷರ ಸ್ಪರ್ಶ ಮಾಡೋದಿಲ್ಲ, ಐ ಡೋಂಟ್ ಟಚ್ ಅದರ್ ಮ್ಯಾನ್. ಪತಿವ್ರತ ನಾರಿ, ವಿ ಶುಡ್ ಬಿ ಕೇರ್ಫುಲ್, ನಾಟ್ ಟಚ್ ಅದರ್ ಮ್ಯಾನ್. ಸೀತಾದೇವಿ ಇದನ್ನು ಹೇಳ್ಕೊಡ್ತಾರೆ. ಹನುಮಂತ ಹೇಳ್ತಾನೆ, ನಾನು ಮಂಗ, ನಾನು ಮಧುರ ಮೇಲೆ ಕೂತ್ಕೊಂಡು ಬರ್ಬೋದು, ನಾನು ಪ್ರಾಣಿ, ಐ ಆಮ್ ನಾಟ್ ಎ ಹ್ಯೂಮನ್, ನಾನು ಮನುಷ್ಯನಲ್ಲ, ನಾನು ಪ್ರಾಣಿ. ಸೀತೆ ಹೇಳ್ತಾಳೆ, ಆದರೂ ನೀನು ಪ್ರಾಣಿ ಆದರೂ ಕೂಡ ನೀನು ನನ್ನನ್ನು ಕರ್ಕೊಂಡು ಹೋಗ್ಬೋದು, ಬಟ್ ಜನರು ತಪ್ಪು ತಿಳ್ಕೊತಾರೆ. ನೋಡು, ರಾಮನ ಹೆಂಡತಿ ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋದ್ರು, ಸೊ ಬೇರೆ ಯಾರು ಬಿಡಿಸ್ಕೊಂಡ್ಬಂದರು, ರಾಮ ಹೋಗಲಿಲ್ಲ, ಈ ರೀತಿ ಮಾತಾಡ್ಬೋದು. ಅದಕ್ಕೆ ರಾಮನ ಚರಿತ್ರೆಯ ಮೇಲೆ ಏನು ಕಲಂಕ ಬರಬಾರ್ದು ಅನ್ನೋ ಕಾರಣದಿಂದ ರಾಮಚಂದ್ರರೇ ಇಲ್ಲಿ ಬರಲಿ, ರಾವಣನ ಕೊಂದು ನನ್ನನ್ನು ಕರ್ಕೊಂಡು ಹೋಗಿ ಅಂತ ಸೀತೆ ಹೇಳ್ತಾಳೆ. ಆಯಿತು ಅಂತ ಹನುಮಂತ ರೆಡಿ ಆಗ್ತಾನೆ, ಹೋಗೋದಕ್ಕೆ ರೆಡಿ ಆಗ್ತಾನೆ. ಹೋಗೋದಕ್ಕೆ ಮುಂಚೆ ಸೀತಾದೇವಿ ಕೇಳ್ತಾನೆ, ಏನಾದರೂ ಕಾಣಿಕೆ ಕೊಡಿ, ನಾನು ರಾಮಚಂದ್ರಿಗೆ ತೋರಿಸ್ತೀನಿ ಅಂತ. ಆಗ ಸೀತಾದೇವಿ ತನ್ನ ಚೂಡಾಮಣಿಯನ್ನು ಕೊಟ್ಬಿಡ್ತಾಳೆ. ತನ್ನ ಸೀರೆಯಲ್ಲಿ ಕಟ್ಕೊಂಡಿದ್ದು ಅದನ್ನು ಚೂಡಾಮಣಿಯನ್ನು ಹನುಮಂತನಿಗೆ ಕೊಟ್ಟು, ಇದನ್ನು ರಾಮಚಂದ್ರರಿಗೆ ತೋರಿಸು, ತೋರಿಸಿದ ತಕ್ಷಣ ನಿನಗೆ ಅವ್ರಿಗೆ ಖಾತ್ರಿ ಆಗುತ್ತೆ, ನೀನು ನನ್ನನ್ನು ಭೇಟಿಯಾಗಿದೆಯಾ ಅಂತ. ಸೊ ಹನುಮಂತ ಚೂಡಾಮಣಿಯನ್ನು ಸುರಕ್ಷತೆ ಇಟ್ಕೊತಾನೆ. ಸೀತಾದೇವಿ ಅನುಮತಿಯನ್ನು ಪಡೆದು ಹೋಗೋದಕ್ಕೆ ಸಿದ್ಧನಾಗ್ತಾನೆ. ಆದರೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದೆರಡು ಕೆಲಸ ಮಾಡಬೇಕಿತ್ತು. ಸರ್ವಿಸ್ ಇಲ್ಲಿಗೆ ಮುಗೀತು. ರಾಮಚಂದ್ರ ಹೇಳಿದ್ದೇನು, ಸೀತೆಯನ್ನ
ಹುಡುಕಿಕೊಂಡು ಬಾ, ಎಲ್ಲಿದ್ದಾನೆ ಹುಡ್ಕೊಂಡು ಬಾ ಅಷ್ಟೇ. ಬಟ್ ಹನುಮಾನ್ ವಾಂಟೆಡ್ ಟು ಡೂ ಮೋರ್, ಇನ್ನಿಷ್ಟು ಜಾಸ್ತಿ ಸೇವೆ ಮಾಡಬೇಕು ಅಂತ. ಸೊ ಭಾಗವತದಲ್ಲಿ, ಭಾಗವತ ಪುರಾಣದಲ್ಲಿ ಒಂದು ಶ್ಲೋಕ ಬರುತ್ತೆ, ಉತ್ತಮ ಚಿಂತಿತಂ ಕುರ್ಯಾತ್ ಪ್ರೋಕ್ತ ಕಾರೀತು ಮಧ್ಯಮ ಅಧಮೋ ಶ್ರದ್ಧೆಯ ಕುರ್ಯಾತ್ ಅಕುರ್ಯಾತ್ ಚರಿತಂ ಪಿತು. 4 ಪ್ರಕಾರದ ಶಿಷ್ಯರ ವರ್ಣನೆ ಇದೆ. ಉತ್ತಮ ಶಿಷ್ಯ ಯಾರು? ಉತ್ತಮ ಚಿಂತಿತಂ ಕುರ್ಯಾತ್, ಗುರುಗಳ ಇಚ್ಛೆಯನ್ನ ಅವನು ಅರ್ಥ ಮಾಡಿಕೊಂಡು ಅವ್ರು ಹೇಳೋಕ್ಕಿಂತ ಮುಂಚೆನೆ ಮಾಡ್ಬಿಡ್ತಾನೆ. ಗುರುಗಳು ಹೇಳೋದೇ ಬೇಕಿಲ್ಲ, ಹೇಳೋದಕ್ಕಿಂತ ಮುಂಚೆನೆ ಗೊತ್ತು, ಓಕೆ ಇವತ್ತು ಫೆಸ್ಟಿವಲ್ ಇದೆ, ಸೊ ಹಾರ ಬೇಕು, ಇದು ಬೇಕು, ಅದು ಬೇಕು, ಎಲ್ಲ ರೆಡಿ ಮಾಡಿಬಿಡ್ತಾನೆ. ಹೇಳೋದೇ ಬೇಕಿಲ್ಲ ಗುರು. ಅದು ಫಸ್ಟ್ ಕ್ಯಾಟಗರಿ, ಉತ್ತಮ ಚಿಂತಿತಂ ಕುರ್ಯಾತ್. ಸೆಕೆಂಡ್ ಕ್ಯಾಟಗರಿ ಯಾರು? ಪ್ರೋಕ್ತ ಕಾರೀತು ಮಧ್ಯಮ. ಓಕೆ, ನೀರು ತಗೊಂಬಾ, ಇದು ತಗೊಂಬಾ, ಈ ಸೇವೆ ಮಾಡು, ಚಾಪೆ ಹಾಕು, ಪ್ರಾಜೆಕ್ಟರ್ ಹಾಕು, ಹೇಳಿದ ಮೇಲೆ ಮಾಡೋದು, ಅದು ಸೆಕೆಂಡ್ ಕ್ಯಾಟಗರಿ. ಫಸ್ಟ್ ಕ್ಯಾಟಗರಿ ಯಾರು? ಹೇಳೋದೇ ಬೇಕಿಲ್ಲ, ಗೊತ್ತು ಅವನಿಗೆಲ್ಲ, ಟಕ 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 ಮಾಡ್ಬಿಡ್ತಾನೆ. ಸೆಕೆಂಡ್ ಕ್ಯಾಟಗರಿ ಪ್ರೋಕ್ತ ಕಾರೀತು ಮಧ್ಯಮ, ಹೇಳಿದ ಮೇಲೆ ಮಾಡೋದು. 3ನೇ ಕ್ಯಾಟಗರಿ ಯಾರು ಗೊತ್ತಾ? ಅಶ್ರದ್ಧೆಯ ಕುರ್ಯಾತ್, ಗುರುಗಳು ಹೇಳ್ತಾನೆ ಇರ್ತಾರೆ, ಅವ್ರಿಗೇನು ಕೆಲಸ ಇಲ್ಲ, ಇದು ಮಾಡೋ ಅದು ಮಾಡೋ ಹೇಳ್ತಾ ಇರ್ತಾರೆ, ಕೇಳಬೇಕು ಅವ್ರ ಮಾತನ್ನ. ಆಯ್ತು ಹೇಳ್ತಾರೆ, ಮಾಡ್ತೀನಿ. ದಿಸ್ ವಾಟ್ ಥರ್ಡ್ ಕ್ಯಾಟಗರಿ. ಶ್ರದ್ಧೆ ಇಲ್ಲ ಅವನಿಗೆ, ಪ್ರೀತಿ ಅನ್ನೋದೇ ಇಲ್ಲ, ಹೇಳ್ತಾರೆ ಅಂತ ಮಾಡ್ತಾರೆ ಹಾಫ್ ಹಾರ್ಟೆಡ್ಲಿ, ಮನಸ್ಪೂರ್ವಕವಾಗಿ ಮಾಡೋದು. ಅದ್ರ ಫಸ್ಟ್ 2 ಕ್ಯಾಟಗರಿ ಮನಸ್ಪೂರ್ವಕವಾಗಿ ಮಾಡ್ತಾರೆ. ಉತ್ತಮ ಚಿಂತಿತಂ ಕುರ್ಯಾತ್ ಪ್ರೋಕ್ತ ಕಾರೀತು ಮಧ್ಯಮ ಅಧಮೋ ಅಶ್ರದ್ಧೆಯ ಕುರ್ಯಾತ್. 4ನೇ ಕ್ಯಾಟಗರಿ ಯಾರು? ಅಕುರ್ಯಾತ್, ಗುರುಗಳೇ ನಾನು ಮಾಡಿದೆ, ಅಕುರ್ಯಾತ್. ಆ್ಯಕ್ಚುಲಿ ಈ ಶ್ಲೋಕವನ್ನು ಯಾತಿ ಹೇಳ್ತಾರೆ ತಮ್ಮ ಮಕ್ಕಳಿಗೆ, 4 ಪ್ರಕಾರದ ಮಕ್ಕಳಿಗೆ, ಬಟ್ ಶಿಷ್ಯರಿಗೂ ಅನ್ವಯಿಸುತ್ತೆ. ರೈಟ್. ವಾಟ್ ದ 4th ಕ್ಯಾಟಗರಿ ಚೈಲ್ಡ್? ಅಪ್ಪ ನಾನು ಮಾಡೋದಿಲ್ಲ, ಗುರುಗಳೇ ನಾನು ಮಾಡೋದಿಲ್ಲ, ಏನು ಹೇಳ್ಕೊಡಿ ನಾನು ಮಾಡೋದಿಲ್ಲ. ಹಿ ಈಸ್ ಕಂಪೇರ್ಡ್ ಟು ದ ಸ್ಟೂಲ್ ಆಫ್ ಹಿಸ್ ಫಾದರ್. ಉಚ್ಛರಿತಂ ಪಿತು, ಹಿ ಈಸ್ ಕಂಪೇರ್ಡ್ ಟು ದ ಮಲ, ತಂದೆಯ ಮಲ, ಡರ್ಟಿ, ಯಾವ ಉಪಯೋಗಕ್ಕಿಲ್ಲ ಅಂತ ಮಗ ಈಸ್ ಯೂಸ್ಲೆಸ್, ಈಸ್ ಲೈಕ್ ಎ ಸ್ಟೂಲ್ ಆಫ್ ಹಿಸ್ ಫಾದರ್ ಅಂತ ಭಾಗವತದಲ್ಲಿ ಹೇಳಲಾಗಿದೆ. ಸೊ ಹನುಮಂತ ಯಾವ ಕ್ಯಾಟಗರಿಯ ಶಿಷ್ಯ? ಫಸ್ಟ್ ಕ್ಯಾಟಗರಿ ಆರ್ ಫಸ್ಟ್ ಕ್ಯಾಟಗರಿ. ಸೊ ನಾವು ಯಾವ ಕ್ಯಾಟಗರಿ ಆಗಬೇಕು? ಫಸ್ಟ್ ಕ್ಯಾಟಗರಿ ಆರ್ ಸೆಕೆಂಡ್ ಕ್ಯಾಟಗರಿ ಆರ್ ಥರ್ಡ್ ಆರ್ ಫೋರ್ತ್? ಫಸ್ಟ್. ಶ್ಯೂರ್? ಇನ್ ವಿಚ್ ಕ್ಯಾಟಗರಿ ಯು ಆರ್ ರೈಟ್ ನೌ? ಸೊ ವೆರಿ ಫ್ಯೂ ಪೀಪಲ್ ಆರ್ ಇನ್ ಫಸ್ಟ್, ಲೈಕ್ ಶೀಲ ಪ್ರಭುಪಾದ್, ಇಸ್ಕಾನ್ ಫೌಂಡರ್. ಗುರುಗಳು ಹೇಳಿದ್ರು ಪಾಶ್ಚಾತ್ಯ ದೇಶದಲ್ಲಿ ಪ್ರಚಾರ ಮಾಡುವಂತ ಅಷ್ಟೇ ಹೇಳಿದ್ರು. ಪ್ರಭುಪಾದರು ಪಾಶ್ಚಾತ್ಯ ದೇಶಕ್ಕೆ ಹೋದರು, ಇಸ್ಕಾನ್ ಸಂಸ್ಥೆ ಸ್ಥಾಪನೆ ಮಾಡಿದರು, ಬುಕ್ ಪಬ್ಲಿಷ್ ಮಾಡಿದರು, ಫಾರ್ಮ್ ಕಮ್ಯುನಿಟಿ ಮಾಡಿದರು, ಇಸ್ಕಾನ್ ವೆಜಿಟೇರಿಯನ್ ರೆಸ್ಟೋರೆಂಟ್ಸ್ ಮಾಡಿದರು, 108 ಇಸ್ಕಾನ್ ಕೇಂದ್ರಗಳನ್ನು ಮಾಡಿದರು, ಗೋಶಾಲೆ ಮಾಡಿದರು, ಸೈಂಟಿಫಿಕ್ ಪ್ರೀಚಿಂಗ್ ಭಕ್ತಿವಂತ ಇನ್ಸ್ಟಿಟ್ಯೂಟ್ಸ್ ಕ್ರಿಯೇಟ್ ಮಾಡಿದರು. ಗುರುಗಳು ಹೇಳಿದ್ರು ಪಾಶ್ಚಾತ್ಯ ದೇಶದ ಪ್ರಚಾರ ಮಾಡುವಂತ. ಪ್ರಭುಪಾದರು ಏನು ಮಾಡಿದ್ರು? ಡಿಡ್ ಮಚ್ ಮೋರ್. ಸೊ ಅವ್ರ ಗುರುಗಳು ಎಷ್ಟು ಸಂತೋಷ ಆಗಿರಬೇಕು, ಎಷ್ಟು ಚೆನ್ನಾಗಿ ಒಳ್ಳೆ ಸೇವೆ ಮಾಡಿದ್ಯಾ. ಸೊ ಫಸ್ಟ್ ಕ್ಲಾಸ್ ಕ್ಯಾಟಗರಿ, ರೈಟ್? ಇಫ್ ಯು ಕಾಂಟ್ ಬಿ ಫಸ್ಟ್ ಕ್ಲಾಸ್, ಅಟ್ ಲೀಸ್ಟ್ ಬಿ ಸೆಕೆಂಡ್ ಕ್ಲಾಸ್. ಅಟ್ ಲೀಸ್ಟ್ ನಾವು 2ನೇ ಕ್ಯಾಟಗರಿಲಿ ಆದರೂ ಇರಲೇಬೇಕು. 3ನೇ ಕ್ಯಾಟಗರಿ 4ನೇ ಕ್ಯಾಟಗರಿಲಿ ಇರಬಾರ್ದು. ಅವ್ನ ಶಿಷ್ಯನೇ ಅಲ್ಲ. ಅಂತಹ ಶಿಷ್ಯರು ಗುರುಗಳಿಗೆ ತೊಂದರೆ ಕೊಡ್ತಾರೆ, ಅಂತಹ ಮಗ ಇದ್ರೆ ತಂದೆಗೆ ತೊಂದರೆ. ಸೊ ಅಟ್ ಲೀಸ್ಟ್ ವಿ ಶುಡ್ ಬಿ ಫಸ್ಟ್ ಕ್ಯಾಟಗರಿ ಆರ್ ಸೆಕೆಂಡ್ ಕ್ಯಾಟಗರಿ. ಸೊ ಹನುಮಂತ ಬೀಯಿಂಗ್ ಎ ಫಸ್ಟ್ ಕ್ಲಾಸ್ ಡಿವೋಟಿ, ಹಿ ಟ್ರೈಸ್ ಟು ಡೂ ಮೋರ್. ಸೊ ಸ್ವಲ್ಪ ನಾನು ರಾವಣನ ಸೇನೆಯ ಬಲ ಎಷ್ಟಿದೆ ಎಸ್ಟಿಮೇಟ್ ಮಾಡೋಣ. ಎಸ್ಟಿಮೇಟ್ ಮಾಡಿದಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡಬೇಕಲ್ಲ. ಸೊ ಅಶೋಕವನವನ್ನು ನಾಶ ಮಾಡ್ತೀನಿ, ಒಂದು ಭಾಗವನ್ನು ನಾಶ ಮಾಡ್ತೀನಿ ಅಂತ ಅಲ್ಲಿ ಗಿಡ ಮರ ಎಲ್ಲ ಹಣ್ಣು ಗಿಣ್ಣು ಎಲ್ಲ ತೆಗೆದು ಬಿಸಾಡ್ಬಿಟ್ಟ, ಸ್ವಲ್ಪ ತಿಂದ್ಬಿಟ್ಟ. ತಿಂದು ಗೇಟ್ ಮುಂದೆ ನಿಂತ್ಕೊಂಡ್ಬಿಟ್ಟೆ. ನ್ಯೂಸ್ ಹೋಗುತ್ತಲ್ಲ, ಸ್ವಲ್ಪ ಯಾರಾದ್ರೂ ಬಾಂಬ್ ಹಾಕಿದ ಕೂಡ ಡಿಸ್ಟರ್ಬ್ ಆಗೋದು. ಹನುಮಂತ ಅಲ್ಲಿ ಬಾಂಬ್ ಹಾಕ್ಬಿಟ್ಟು ನ್ಯೂಸ್ ಹೋಯ್ತು ರಾವಣನಿಗೆ. ರಾವಣ 80,000 ರಾಕ್ಷಸರನ್ನು ಬೆಳೆಸ್ತಾನೆ ಮಂಗವನ್ನು ಹಿಡಿಯೋದಕ್ಕೆ. ಹನುಮಂತ ಟಕ 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 ಎಲ್ಲರನ್ನ ಸಾಯಿಸ್ಬಿಟ್ಟ. ನಂತರ ರಾವಣ ತನ್ನ
ಸೈನಿಕರನ್ನು ಸೇನಾಧಿಪತಿಗಳನ್ನು ಕಳಿಸಿ ಅವರನ್ನು ಕೊಂದಾಕ್ಬಿಟ್ಟ. ಅಂತಾರೆ ರಾವಣ ತನ್ನ ಮಗನಿಗೆ ಹೇಳ್ತಾನೆ, ಅವನ ಹೆಸರು ಅಕ್ಷ ಅಂತ. ಸೊ ಹೀ ಗೋಸ್, ಅವನನ್ನು ಕೊಂದಾಕ್ಬಿಟ್ಟ. ರಾವಣನಿಗೆ ತುಂಬ ಕೋಪ ಬಂತು. ಇನ್ನೊಬ್ಬ ಬಲಿಷ್ಠ ರಾಕ್ಷಸನ ಕಳೆದ, ಅವನನ್ನು ಕೊಂದಾಕ್ಬಿಟ್ಟ. ಫೈನಲಿ ಇಂದ್ರಜಿತ ನೀನು. ಸೊ ಇಂದ್ರಜಿತನನ್ನು ಕಳಿಸ್ತಾರೆ. ಸೊ ಇಂದ್ರಜಿತನ ಜೊತೆ ಯುದ್ಧ ಮಾಡ್ತಾನೆ. ಎಲ್ಲ ರಾಕ್ಷಸನ ಕೊಂದ ಮೇಲೆ ಫೈನಲಿ ಇಂದ್ರಜಿತ ಏನ್ ಮಾಡ್ತಾನೆ, ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾನೆ. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ ತಕ್ಷಣ ಬ್ರಹ್ಮಾಸ್ತ್ರದ ಬಲದಿಂದ ಹನುಮಂತನನ್ನ ಕಟ್ಟಾಕ್ಲಾಗುತ್ತೆ. ಸ್ಟುಪಿಫೈಡ್. ಆದರೆ ಬ್ರಹ್ಮಾಜಿ ಆಲ್ರೆಡಿ ಹನುಮಂತನಿಗೆ ಹೊರ ಕೊಟ್ಟಿದ್ರು, ನಿನ್ನ ಮೇಲೆ ಬ್ರಹ್ಮಾಸ್ತ್ರದ ಪ್ರಯೋಗ ನಿಷ್ಕ್ರಿಯವಾಗುತ್ತೆ. ಸ್ವಲ್ಪ ಹೊತ್ತು ಅದರ ಶಕ್ತಿ ಇರುತ್ತೆ, ಬಟ್ ಸ್ವಲ್ಪ ಹೊತ್ತಾದ್ಮೇಲೆ ಅದು ನಿಷ್ಪ್ರಯೋಜಕವಾಗುತ್ತೆ. ಸೊ ಅದಕ್ಕೆ ಮೊದಲೇ ಹೇಳಿದ್ರು ಚಿಕ್ಕವನಿರುವಾಗ. ಹನುಮಂತನಿಗೆ ಗೊತ್ತಿತ್ತು ಸ್ವಲ್ಪ ಹೊತ್ತು ವೇಟ್ ಮಾಡ್ಬೇಕಷ್ಟೇ ನಾನು. ಆದರೆ ಮೂರ್ಖ ರಾಕ್ಷಸರು ಬಂದು ಹನುಮಂತನ ಕೈಕಲ್ಲಿ ಕಟ್ಟಾಕ್ಬಿಡ್ತಾರೆ ಹಗ್ಗದಿಂದ. ಅದು ಬ್ರಹ್ಮಾಸ್ತ್ರಕ್ಕೆ ಅವಮಾನ. ಅದು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ ಮೇಲೆ ಇಫ್ ಯು ಶೂಟ್ ಎನಿ ಅದರ್ ವೆಪನ್ ಆರ್ ಡೂ ಸಮಥಿಂಗ್, ಅದು ಬ್ರಹ್ಮಾಸ್ತ್ರಕ್ಕೆ ಅವಮಾನ. ಸೊ ಬ್ರಹ್ಮಾಸ್ತ್ರದ ಶಕ್ತಿ ನಿಷ್ಕ್ರಿಯವಾಗುತ್ತೆ. ಹನುಮಂತನಿಗೆ ಏನಾಗ್ತಾ ಇದೆ, ಇವರಿಗೆ ಹೇಗೆ ಯುದ್ಧ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಸೊ ದೆನ್ ಹನುಮಂತ ನಾಟಕ ಮಾಡ್ತಾ ಇದ್ದ, ಓಕೆ ಎತ್ಕೊಂಡು ಹೋಗಿ ನಾನು. ಸೊ ಅವನನ್ನು ಎತ್ಕೊಂಡ್ ಬರ್ತಾರೆ ಲಂಕಾದೇಶನ ಮುಂದೆ. ಲಂಕಾದೇಶ ಮೇಲೆ ಕೂತಿದ್ದ ಹನುಮಂತನ ನೋಡ್ತಾನೆ, ಯಾರು ನೀನು? ದಾಸೋಹಂ ಕೌಶಲೇಂದ್ರ, ನಾನು ರಾಮನ ದಾಸ. ಯಾಕೆ ಬಂದಿದ್ದೆ ಅಲ್ಲಿಗೆ? ಲಂಕಾ ನೋಡೋಣ ಅಂತ ಬಂದೆ. ಮತ್ತೆ ಸೀತೆಯನ್ನು ಹುಡುಕ್ಬೇಕಿತ್ತು, ಅದಕ್ಕೆ ಸೀತೆಯನ್ನು ಹುಡ್ಕೋದಕ್ಕೆ ಬಂದಿದೆ. ಸೊ ಸೀತೆಯನ್ನು ಹುಡುಕಿದ್ದೀನಿ. ಸೊ ರಾಮನ ಒಂದು ಸೂಚನೆ ಇದೆ, ಸೀತೆಯನ್ನ ವಾಪಸ್ ಕಳಿಸು. ರಾವಣ ಹೇಳ್ತಾನೆ ಸಾಧ್ಯವಿಲ್ಲ, ಇದು ಸಾಧ್ಯವಿಲ್ಲ. ಅದು ಹನುಮಂತ ಹೇಳ್ತಾನೆ, ನೋಡು ನಾನು ವಾನರ ಸೇನೆಯಲ್ಲಿ ತುಂಬಾ ಚಿಕ್ಕವನು, ನನ್ನ ಶಕ್ತಿ ನೀನು ಆಲ್ರೆಡಿ ನೋಡಿದೀಯ. ದೊಡ್ಡವ್ರು ಬಂದ್ರೆ ಏನಾಗುತ್ತೆ ನೋಡು, ಯೋಚನೆ ಮಾಡು. ನಮ್ಮ ಎಲ್ಲ ಸೇನೆ ಬಂದ್ಬಿಟ್ರೆ ನಿನ್ನ ಲಂಕ ಸರ್ವನಾಶವಾಗುತ್ತೆ. ಇನ್ಫ್ಯಾಕ್ಟ್ ನಮ್ಮ ಸೈನ್ಯರು ಸುಗ್ರೀವ ಮತ್ತೆ ಜಾಮವಂತ ಸಾಕು, ಅಂಗದ ಬಂದರೆ ಸಾಕು, ನಾನು ಲಂಕೆನ ಎತ್ಕೊಂಡು ಹೋಗ್ಬಿಡ್ತಾರೆ, ಅಷ್ಟು ಶಕ್ತಿ ಇದೆ ಬರುತ್ತೆ. ಸೊ ಬಿಟ್ಬಿಡು ಸೀತೆಯನ್ನು. ರಾವಣನಿಗೆ ಸಿಟ್ಟು ಬರುತ್ತೆ, ಕೊಂದಾಕಿವನನ್ನ, ನಾನು ವಿರುದ್ಧನೇ ಮಾತಾಡ್ತಾನೆ. ತಕ್ಷಣ ವಿಭೀಷಣ ನಿಂತ್ಕೊಂಡ್ಬಿಡ, ಅಣ್ಣ ಇದು ಸರಿಯಲ್ಲ. ಶಾಸ್ತ್ರದಲ್ಲಿ ಹೇಳಿದೆ ದೂತರನ್ನ ಕೊಲ್ಲಬಾರದು, ದೂತರಿಗೆ ಅವಮಾನ ಮಾಡ್ಬೋದು, ಆದರೆ ಕೊಲ್ಲೋ ಹಾಗಿಲ್ಲ. ಹೌದಾ? ಓಕೆ. ರಾವಣ ಹೇಳ್ತಾನೆ, ಮಂಗನಿಗೆ ತುಂಬ ಪ್ರಿಯವಾದದ್ದು ನನ್ನ ಬಾಲಕ್ಕೆ ಬೆಂಕಿ ಹಚ್ಚ. ಸೊ ಬಾಲಕ್ಕೆ ಬೆಂಕಿ, ಬಟ್ಟೆ ಸುತ್ತಿ ಎಣ್ಣೆಲಲ್ಲಿ ಬೆಂಕಿ ಹಚ್ಚಿಬಿಡ್ತಾರೆ. ಆಗ ತಕ್ಷಣ ಸೀತೆಗೆ ಸುದ್ದಿ ಗೊತ್ತಾಗತ್ತು, ಹನುಮಂತನಿಗೆ ಬೆಂಕಿ ಹಚ್ಚಿದ್ದಾರೆ. ಆಗ ಸೀತೆ ಅಗ್ನಿಗೆ ಪ್ರಾರ್ಥನೆ ಮಾಡ್ತಾಳೆ, ನಾನು ಪತಿವ್ರತೆಯನ್ನ ಚೆನ್ನಾಗಿ, ಪತಿವ್ರತ ಧರ್ಮವನ್ನು ಚೆನ್ನಾಗಿ ಪಾಲನೆ ಮಾಡಿದ್ರೆ ಹನುಮಂತನ ಬಾಲಕಿಯನ್ನು ಬೆಂಕಿ ಹಚ್ಚಿದ್ದಾರೆ, ಅದು ಐಸ್ ತರ ಕೂಲಾಗಿ ಅನುಭೂತಿ ಆಗಲಿ. ಸೊ ಹನುಮಂತನಿಗೂ ಆಶ್ಚರ್ಯ ಆಯ್ತು, ಏನು ಬಾಲಕ್ಕೆ ಬೆಂಕಿ ಹತ್ತಿದೆ ಬಟ್ ಐಸ್ ಹಚ್ಚಿದಂಗೆ ಆಗ್ತಾ ಇದೆ. ಆಗ ಹನುಮಂತನಿಗೆ ಅವಮಾನ ಮಾಡೋದಕ್ಕೆ ರಸ್ತೆಯಲ್ಲಿ ಎಳ್ಕೊಂಡ್ ಬರ್ತಾರೆ, ಎಲ್ಲರೂ ನೋಡ್ಲಿ ಅಂತ. ನಮ್ಮ ಲಂಕೆ ಒಳಗಡೆ ಬಂದು ನಮ್ಮನೆ ಏನಂದ್ರೆ ಉದ್ಯಾನವನ್ನ ನಾಶ ಮಾಡಿದ್ದಾನೆ, ರಾಕ್ಷಸನ ಕೊಂದಿದ್ದಾನೆ, ಇವನೇ ಬೆಂಕಿ ಹಚ್ಚಿದೆ ಅವಮಾನ ಮಾಡೋದಕ್ಕೆ ಹೇಳ್ಕೊಂಡ್ ಬರ್ತಾರೆ. ಸ್ವಲ್ಪ ಹೊತ್ತು ಹನುಮಂತ ಸಹಿಸಿಕೊಂಡ, ಆಮೇಲೆ ಅವರ ಪಾಶವನ್ನು ಬಿಡಿಸಿಕೊಂಡು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಜಿಗಿತಾ 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 ಇಡೀ ಲಂಕೆಗೆ ಬೆಂಕಿ ಹಚ್ಚಿಬಿಡ್ತಾನೆ. ಲಂಕಾ ನಗರಿ ಚಿನ್ನದಿಂದ ನಿರ್ಮಿತವಾಗುವುದು. ಸೊ ಚಿನ್ನ ಎಲ್ಲ ಕರಗಿ ಸ್ಟಾರ್ಟ್ ಆಗಿದೆ, ಚಿನ್ನ ಬೆಳ್ಳಿ ಎಲ್ಲ ಕರಗಿ, ಮತ್ತು ರತ್ನಗಳೆಲ್ಲ ಅದರಲ್ಲಿ ಕರಗಿ, ಅದು ಲಾಭ ಹೇಗೆ ಹರಿಯುತ್ತಲ್ಲ ಹಾಗೆ ಹರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ವೆರಿ ಹಾಟ್, ಇಟ್ ವಾಸ್ ವೆರಿ ಹಾಟ್. ಸೊ ಬೆಂಕಿ ಹತ್ತಿದಾಗ ಎಲ್ಲರೂ ಹಾಗೆ, ಎಲ್ಲರೂ ಆ ಕಡೆ ಈ ಕಡೆ ಓಡೋಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಹನುಮಂತ ಏನಂತಾರೆ ಕೋಟೆಯ ಮೇಲೆ ನಿಂತ್ಕೊಂಡು ನೋಡ್ತಾನೆ, ಎಲ್ಲ ಸುಡ್ತಾ ಇದೆ,
ಎಲ್ಲರೂ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರೆ, ಓಡ್ತಾ ಇದ್ದಾರೆ, ಜೀವನ ಉಳಿಸ್ಕೊಳ್ಳೋದಕ್ಕೆ ಭಯ ಆಗುತ್ತೆ. ಸೀತೆ ಕೂಡ ಇದ್ದಾಳೆ ಇಲ್ಲಿ. ಸೀತೆಗೆ ಏನಾದರೂ ಹಾನಿ ಆಯ್ತಾ? ಆಗ ಹನುಮಂತನಿಗೆ ಒಳ್ಳೆ ಏನು ಶಕುನಗಳು ಕಂಡು ಬರುತ್ತೆ, ಸೀತೆಗೇನೂ ಆಗಿಲ್ಲ. ಆಗ ಹನುಮಂತ ತನ್ನ ಬಾಲವನ್ನು ಸಮುದ್ರದಲ್ಲಿ ಮುಳುಗಿಸಿ ಅಗ್ನಿಯನ್ನು ಶಾಂತಗೊಳಿಸಿ ವಾಪಸ್ ತೆಗೆದು ಬಿಡ್ತಾನೆ. ಈ ಗೋಸ್ ಬ್ಯಾಕ್ ಟು ಮಹೇಂದ್ರ ಪರ್ವತದ ಹತ್ರ ಭಾರತಕ್ಕೆ ಬರ್ತಾನೆ. ಎಲ್ಲ ವಾನರರು ವೇಟ್ ಮಾಡ್ತಾ ಇದ್ರು, ಒಂದು ಕಾಲ್ ಮೇಲೆ ನಿಂತ್ಕೊಂಡು ಕೈ ಎತ್ಕೊಂಡು ವೇಟ್ ಮಾಡ್ತಾ ಇದ್ರು. ಎಲ್ಲರೂ ವಾನರ ಹೇಳಿದ್ರು, ಹನುಮಂತ ನಾವು ಹೀಗೆ ನಿಂತ್ಕೋತೀನಿ, ಬರೋವರೆಗೂ ಹೀಗೆ ನಿಂತ್ಕೊಂಡಿರ್ತೀವಿ, ಯು ಶುಡ್ ಕಮ್. ಸೊ ಆಗ ಹನುಮಂತ ಬರ್ತಾ ಇದ್ದಾನೆ, ಅವನ ಮುಖದಲ್ಲಿ ನಗು ಇದೆ. ಸೊ ಇದನ್ನು ನೋಡಿ ಎಲ್ಲ ವಾನರಿಗೆ ಖಚಿತವಾಗಿದೆ, ಓ ಇವನು ತನ್ನ ಗುರಿಯನ್ನು ಸಾಧಿಸಿದ್ದಾನೆ, ಸೀತೆಯನ್ನು ಹುಡುಕಿ ಬಂದಿದ್ದಾನೆ. ಸೊ ಆಗ ಎಲ್ಲರೂ ಬಂದು ಕೇಳ್ತಾರೆ, ಹನುಮಂತ ಏನಾಯ್ತು ಏನಾಯ್ತು, ಕತೆ ಹೇಳು ನಮಗೆ, ಸೀತೆ ಸಿಕ್ಕಳ? ಹೌದು ಸಿಕ್ಕಳು. ಆಗ ಅಂಗದ ಮತ್ತು ಜಾಂಬವಂತ ಇಬ್ಬರು ಬಂದು ಹನುಮಂತನ ಕೂಡ ಕೂತ್ಕೋಬೇಕು, ತುಂಬ ಲಾಂಗ್ ಡಿಸ್ಟೆನ್ಸ್ ಜರ್ನಿ ಮಾಡಿದೆ, ಸ್ವಲ್ಪ ಕೂತ್ಕೊಂಡು. ಸೊ ಕೂತ್ಕೊಂಡು ದಿಸ್ ಇಸ್ ದ ಬರ್ನಿಂಗ್ ಆಫ್ ಲಂಕಾವನ್ನು ಸುಟ್ಟು ವಾಪಸ್ ಬರ್ತಾನೆ. ಸೊ ಬಂದಾಗ ಜಾಂಬವಂತನಿಗೆ ಎಲ್ಲ ಡೀಟೇಲ್ ಆಗಿ ಹೇಳ್ಬಿಡ್ತಾನೆ. ಹೇಳಿದ ಮೇಲೆ ಓ ತುಂಬ ಸಂತೋಷ, ಸ್ವಲ್ಪ ಮುಂದೆ ಬರಬೇಕು, ಮತ್ತೆ ಹೌಸ್ಫುಲ್ ಆಗ್ತದೆ. ಸೊ ಎಲ್ಲರೂ ತೀರ್ಮಾನ ಮಾಡ್ತಾರೆ, ನಾವು ಬೇಗ ಹೋಗೋಣ, ಬೇಗ ಹೋಗಿ ರಾಮಚಂದ್ರರಿಗೆ ಈ ಸುದ್ದಿಯನ್ನು ತಿಳಿಸೋಣ ಅಂತ. ಸೊ ಎಲ್ಲ ವಾನರರು ಬೇಗ ಬೇಗ ಓಡೋಗ್ತಾರೆ, ಕಿಷ್ಕಿಂಧ ಕ್ಷೇತ್ರಕ್ಕೆ ಬರ್ತಾರೆ. ನಗರದ ಹೊರಗಡೆ ಒಂದು ಮಧುವನ ಅಂತ ಒಂದು ಗಾರ್ಡನ್ ಇದೆ. ಅಲ್ಲಿ ಸಾಕಷ್ಟು ಹೂವು, ಹಣ್ಣು ಮತ್ತೆ ಜೇನು ಬೆಳೆಯುತ್ತೆ. ಸೊ ಜೇನುಗೂಡುಗಳಿರ್ತವೆ. ಸೊ ಜೇನುಗೂಡನ್ನು ಅವರು ಜೇನನ್ನು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ನಿಷಿದ್ಧವಾದದ್ದು ಆ್ಯಕ್ಚುಲಿ. ಅದು ಸುಗ್ರೀವನಿಗೆ ಸಂಬಂಧಿತವಾದ, ಸುಗ್ರೀವನ ಅದು ಗಾರ್ಡನ್ ಅದು. ಸೊ ಅಲ್ಲಿ ಸೆಕ್ಯೂರಿಟಿ ಹೀಗೆ ಮಾಡಬೇಡಿ, ಇದು ಸುಗ್ರೀವನಿದು, ಸುಗ್ರೀವನಿಗೆ ಕೋಪ ಬರುತ್ತೆ. ಯಾರು ನೀನು ಹೇಳೋದಕ್ಕೆ, ಹೋಗು, ಅವನಿಗೆ ಬಾರಿಸಿ ಕಳಿಸ್ತಾರೆ. ಸುಗ್ರೀವ ಹತ್ರ ಬಂದು ರಿಪೋರ್ಟ್, ಪ್ರಭು ನಿಮ್ಮ ವಾನರರು ಎಲ್ಲ ಅಲ್ಲಿ ತಿಂತಾ ಇದ್ದಾರೆ, ಕುಡಿತಾ ಇದ್ದಾರೆ, ಜೇನುತುಪ್ಪ ಕುಡಿತಾ ಇದ್ದಾರೆ. ಓ ಹೌದಾ, ಸಿಹಿ ಸುದ್ದಿ ಇರಬೇಕು. ನಾವೆಲ್ಲರೂ ವೇಟ್ ಮಾಡ್ತಾ ಇದ್ವಿ ಸಿಹಿ ಸುದ್ದಿಗೋಸ್ಕರ. ಮೋಸ್ಟ್ಲಿ ಅವರು ತಮ್ಮ ಕಾರ್ಯವನ್ನು ಸಾಧಿಸಿ ಬಂದಿದ್ದಾರೆ, ಪರವಾಗಿಲ್ಲ, ಅವರು ಸ್ವಲ್ಪ ಎಂಜಾಯ್ ಮಾಡಿ, ನೋ ಪ್ರಾಬ್ಲಮ್. ಸೊ ಸ್ವಲ್ಪ ಹೊತ್ತಿನ ನಂತರ ಸೊ ಹನುಮಂತ ಮತ್ತು ಅಂಗದವರು ಹೇಳ್ತಾರೆ, ನಾವು ಹೋಗಿ ಸುದ್ದಿ ಕೊಡೋಣ. ಸೊ ಎಲ್ಲರೂ ಬರ್ತಾರೆ, ರಾಮಚಂದ್ರ, ಲಕ್ಷ್ಮಣ, ಸುಗ್ರೀವ ಎಲ್ಲರೂ ವೇಟ್ ಮಾಡ್ತಾ ಇದ್ರು. ಸೊ ಹನುಮಂತನ ಮಂದಿ ಕಳಿಸ್ತಾರೆ. ಹನುಮಂತ ಹೋಗಿ ಸುದ್ದಿ ಕೊಡ್ತಾನೆ, ಪ್ರಭು ಸೀತೆಯನ್ನು ಹುಡುಕಿದ್ದೀವಿ, ಇದು ಸೀತೆ ಕೊಟ್ಟಿರುವಂತಹ ಚೂಡಾಮಣಿ. ಇದನ್ನು ನೋಡಿ ರಾಮಚಂದ್ರಿಗೆ ತುಂಬ ಆನಂದ ಆಯಿತು. ಸೀತೆ ಏನು ಹೇಳ್ತಾಳೆ? ಸೀತೆ ಹೇಳ್ತಾಳೆ, ನಾನು ರಾಮನ ವಿರೋಧದಲ್ಲಿದ್ದೀನಿ, ರಾವಣ ತುಂಬ ಕಿರುಕುಳ ಕೊಡ್ತಾ ಇದ್ದಾನೆ, ದಯವಿಟ್ಟು ಬೇಗ ಬಂದು ನನ್ನನ್ನು ಕಾಪಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾಳೆ. ಸೊ ಬೇಗ ನಾವು ಏನಾದರೂ ಯೋಜನೆಯನ್ನು ಮಾಡಿ ಲಂಕೆಗೆ ಹೋಗಿ ಸೀತೆಯನ್ನು ಕಾಪಾಡಬೇಕು, ಬೇಗ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾಳೆ ಅಂತ ಹನುಮಂತ ಹೇಳಿದ ತಕ್ಷಣ ರಾಮಚಂದ್ರಿಗೆ ತುಂಬ ಸಂತೋಷ ಆಯಿತು ಹನುಮಂತನ ಸೇವೆಯನ್ನು ನೋಡಿ. ಸೊ ಹನುಮಂತನಿಗೆ ಹೇಳ್ತಾರೆ, ರಾಮಚಂದ್ರ ಹೇಳ್ತಾರೆ, ನೀನು ಮಾಡಿದ ಸೇವೆಗೆ ನಾನು ಪ್ರತಿಕಾರ ಮಾಡೋದಕ್ಕೆ ಸಾಧ್ಯವಿಲ್ಲ. ನೀನು ಮಾಡಿದ ಉಪಕಾರಕ್ಕೆ ನಾನು ಪ್ರತಿಕಾರ ಮಾಡೋದಕ್ಕೆ ಸಾಧ್ಯವಿಲ್ಲ. ನನ್ನ ಹತ್ರ ಏನೂ ಇಲ್ಲ, ಈಗ ನನ್ನ ಆಲಿಂಗನದಿಂದ ನೀನು ಸಂತೋಷವಾಗಿರು ಅಂತ ಅವ್ರನ್ನ ಅಪ್ಕೊಂತಾರೆ. ರೈಟ್? ರಾಮದೂತ ಹನುಮಾನ್ಕಿ. ಸೊ ಒಬ್ಬ ಶಿಷ್ಯ ಅಥವಾ ದಾಸ ಯಾವ ರೀತಿ ಸೇವೆ ಮಾಡ್ಬೇಕಂದ್ರೆ, ಗುರುಗಳು ಕರೆದು ಎಷ್ಟು ಚೆನ್ನಾಗಿ ಸೇವೆ ಮಾಡಿದ್ಯಾ ಅಂತ ನಮ್ಮ ಅನ್ಕೋಬೇಕು. ಸೊ ದಟ್ ಇಸ್ ದ ಪರ್ಫೆಕ್ಷನ್ ಆಫ್ ಇಟ್ ಇಸ್ ಆಗೋದು. ಸೊ ಶೀಲ ಪ್ರಭುಪಾದರು ಕೂಡ ಅವರ ಹಲವಾರು ಶಿಷ್ಯರಿದ್ದರು. ಮೆನಿ ಡಿಸೈಬಲ್ಸ್ ಪ್ರಭುಪಾದ ಹ್ಯಾಡ್. ಸೊ ಪ್ರಭುಪಾದರ ಮಿಷನ್ ಏನಿತ್ತು, ಇಡೀ ಜಗತ್ತಿನಲ್ಲಿ ಕೃಷ್ಣ ಭಕ್ತಿ ಪ್ರಚಾರ ಆಗಬೇಕು ಅಂತ.
ಸೊ ಅಮೆರಿಕದ ಪ್ರಥಮ ಗುಂಪಿನಲ್ಲಿ ಕೆಲವರು ಶಿಷ್ಯರಾಗ್ತಾರೆ, ಪ್ರಭುಪಾದರ ಶಿಷ್ಯರಾಗ್ತಾರೆ. ಪ್ರತಿನಿತ್ಯ 16 ಮಾಲೆ ಹರೇ ಕೃಷ್ಣ ಅಂತ ಜಪ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. 4 ನಿಯಮಗಳನ್ನ ಅಮೆರಿಕದವರು 4 ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ 3 ಜನ ದಂಪತಿಗಳಿದ್ರು. ಆ 3 ಜನ ದಂಪತಿಗಳನ್ನು ಒಮ್ಮೆ ಕರೀತಾರೆ. ಸೊ ಐ ವಾಂಟ್ ಯು ಟು ಪ್ರೀಚ್ ಇನ್ ಲಂಡನ್. ನೀವು ಎಲ್ಲಿ ಪ್ರಚಾರ ಮಾಡಬೇಕು? ಲಂಡನ್ ಅಲ್ಲಿ ಹೋಗಿ ಪ್ರಚಾರ ಮಾಡಿ. ಬಟ್ ಪ್ರಭುಪಾದ್ ವಿ ಡೋಂಟ್ ನೋ ಎನಿಥಿಂಗ್, ನಮ್ಗೇನು ಗೊತ್ತಿಲ್ಲ. ವಾಟ್ ಎವರ್ ಯು ನೋ ಯು ಟೀಚ್. You know Krishna is God? Yes. We have full faith Krishna is God. Okay. You know Hare Krishna mantra? Yes, Swamiji. Hare Krishna, Krishna Krishna, Hare Hare, Hare Ram, Ram Ram, Hare mantra. So ನಾನು ಕೀರ್ತನೆ ಮಾಡೋದು ಕಲಿಸ್ತೀನಿ, ಕೀರ್ತನೆ ಮಾಡಿ ಅಂತ. ಸೊ ಕರ್ತಾರ ತಗೊಂಡು ಕೀರ್ತನೆ ಮಾಡೋದು ಕಲಿಸ್ತಾರೆ. 1 2 3 1 2 3 ಹೇಗೆ ಕೀರ್ತನೆ ಮಾಡಬೇಕು ಅಂತ. ಸೊ ಏನೋ ಅವ್ರು ಕೀರ್ತನ ನಾವು? ಎಸ್ ಸ್ವಾಮೀಜಿ, ಕೀರ್ತನೆ ಮಾಡೋದೇನಂತ ಗೊತ್ತಾಯ್ತು. ಓಕೆ, ಸೊ ಹೋಗಿ. ಸೊ ಜಸ್ಟ್ 1 year old, 1 ವರ್ಷ ಆಗಿದ್ದು ಅವ್ರು ಬಂದು ಅಷ್ಟೇ. ಅವ್ರನ್ನ ಲಂಡನ್ಗೆ ಕಳಿಸ್ತಾರೆ. ಲಂಡನ್ನಲ್ಲಿ ಅವ್ರ ಹತ್ರ ದುಡ್ಡಿಲ್ಲ, ಇರೋದಕ್ಕೆ ಜಾಗ ಇಲ್ಲ. ಸೊ ಎಲ್ಲಿರ್ತಾರ ಅವರು? ಕೆಲವು ರಸ್ತೆ ಬದಿಯಲ್ಲಿ ಪೈಪ್ ಇಟ್ಟಿರ್ತಾರಲ್ಲ, ದೊಡ್ಡ ಪೈಪ್. ಆ ಪೈಪ್ ಒಳಗಡೆ ಇದ್ರು ಸ್ವಲ್ಪ ಜನ. ನಂತರ ಒಂದು ಬಾಡಿಗೆ ಮನೆ ತಗೊಂಡು ಬಾಡಿಗೆ ಮನೇಲಿ ಇದ್ರು. ಮುಂದಿನ ತಿಂಗಳು ರೆಂಟ್ ಹೇಗೆ ಕಟ್ಟಬೇಕು ಅಂತಲೂ ಗೊತ್ತಿರಲಿಲ್ಲ ಅವರಿಗೆ. ಬಟ್ ಪ್ರಭುಪಾದರು ಹೇಳಿದ್ದಾರೆ, ಸೊ ನಾವು ಹೋಗ್ತೀವಿ ಅಂತ ಹೋಗ್ತಾರೆ. ಆಗ ಅವರು ಪ್ಯಾಂಟ್ ಶರ್ಟ್ ಹಾಕೊಂಡಿದ್ರು. ಲಂಡನ್ಗೆ ಹೋದಾಗ ಹರಿಕೃಷ್ಣ ಜಪ ಮಾಡ್ತಾ ಇದ್ರು, ಪ್ಯಾಂಟ್ ಶರ್ಟ್ ಹಾಕೊಂಡಿದ್ರು. ಸೊ ಸ್ವಾಮೀಜಿ ಹೇಳ್ತಾ ಇದ್ರು, ಧೋತಿ ಕುರ್ತಾ ಉಟ್ಕೊಳ್ಳಿ ಅಂತ. ಬಟ್ ಅಷ್ಟು ಇಷ್ಟ ಆಗಿರಲಿಲ್ಲ ಅವ್ರಿಗೆ. ಬಟ್ ಲಂಡನ್ಗೆ ಹೋದಾಗ ಅವರು ಏನು ಮಾಡ್ತಾರೆ, ಐ ಥಿಂಕ್ ವಿ ಶುಡ್ ಫಾಲೋ ಸ್ವಾಮೀಜಿ. ಸ್ವಾಮೀಜಿ ಹೇಳಿದ್ದಾರೆ ಧೋತಿ ಕುರ್ತಾ ಹಾಕೋಬೇಕಂತ. ಸೊ ಧೋತಿ ಕುರ್ತಾ ತೊಗೊಂಡು ಹಾಕೊಂಡ್ಬರ್ತಾರೆ, ತೆರೆಗೆ ಬಳಸ್ಕೊಂಡ್ಬರ್ತಾರೆ, ಶಿಖ ಇಟ್ಕೊಂತಾರೆ. ದೆನ್ ದೇಟೆಗೆ ಮೃದಂಗ ಕರ್ತಾ ರಸ್ತೆಗಳಿದ್ದಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ರಸ್ತೆಗೆ ಹಿಡಿದು ಕೀರ್ತನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೀರ್ತನೆ ಮಾಡುವಾಗ ಎಲ್ಲರೂ ನೋಡ್ತಾ ಇದ್ರು, ಏನಿದು ವಿಚಿತ್ರವಾಗಿ ಕಾಣ್ತಾರೆ. ತಲೆ ಬೋಳ್ಸ್ಕೊಂಡಿದ್ದಾರೆ, ಇದೊಂದು ಜುಟ್ಟಿದೆ, ಮತ್ತೆ ಇಲ್ಲಿ ಧೋತಿ ಕುರ್ತಾ ಉಟ್ಕೊಂಡಿದ್ದಾರೆ, ಯಾರು ಇವರು, ಮತ್ತೆ ತಿಲಕ್ ಹಾಕೊಂಡಿದ್ದಾರೆ. ಎಲ್ಲ ನ್ಯೂಸ್ ಪೇಪರ್ ಅವರು ಫೋಟೋ ತೆಗೆದು ನ್ಯೂಸ್ ಪೇಪರ್ ಒಂದು ಹರೇ ಕೃಷ್ಣ ಸಾರ್ ಇನ್ ಲಂಡನ್. ಇವರೆಲ್ಲ ಪ್ರಚಾರ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ರು, ಆಗ್ತಾ ಇರಲಿಲ್ಲ. ಜಸ್ಟ್ ರಸ್ತೆಗೆ ಹೋಗಿ ಕೀರ್ತನೆ ಮಾಡಿದ್ರು, ಚಿಕ್ಕ ಫೋಟೋ ತೆಗೆದು ನ್ಯೂಸ್ ಪೇಪರಲ್ಲಿ ಬಂತು, ಹರೇ ಕೃಷ್ಣ ಸಾರ್ ಇನ್ ಲಂಡನ್. ಲಂಡನ್ಗೆ ಬಂದಿದ್ದಾರೆ ಹರೇ ಕೃಷ್ಣಗೆ ಹೋಗಿ. ಪ್ರಭುಪಾದರಿಗೆ ಕಳಿಸ್ತಾರೆ ನ್ಯೂಸ್ ಪೇಪರ್ ರಿಪೋರ್ಟ್. ಸ್ವಾಮೀಜಿ ನ್ಯೂಸ್ ಪೇಪರಲ್ಲಿ ಬಂತು, ನನ್ನ ಫೋಟೋ ಬಂತು. ಸ್ವಾಮೀಜಿ ವೆರಿ ಗುಡ್, ವೆರಿ ಗುಡ್. ನಾವು ಟ್ರೈ ಟು ಮೀಟ್ ಜಾರ್ಜ್ ಹ್ಯಾರಿಸನ್, ಮೇಕ್ ಹಿಮ್ ಎ ಡಿವೋಟಿ. ಲೆಟರ್ ಬರೀತಾರೆ. ಜಾರ್ಜ್ ಹ್ಯಾರಿಸನ್ ಒಂದು ಪ್ರಖ್ಯಾತ ಗಾಯಕನಿದ್ದಾನೆ. ಹೌ ಮೆನಿ ಆಫ್ ಯು ನೋ ಜಾರ್ಜ್ ಹ್ಯಾರಿಸನ್? He will know. ಬೀಟಲ್ಸ್ ಅನ್ನೋ ಒಂದು ಪ್ರಖ್ಯಾತ ಗ್ರೂಪ್. ರೈಟ್, ಈಗಿನ ಕಾಲದಲ್ಲಿ ಯಾರು ಖ್ಯಾತ ಗಾಯಕರು ಗೊತ್ತಿಲ್ಲ, ಬಟ್ ಸಮಥಿಂಗ್ ಲೈಕ್ ರಾಕ್ ಆ್ಯಂಡ್ ರೋಲ್, ಮೈಕಲ್ ಜಾಕ್ಸನ್, ಆ ರೀತಿ ಆ ಕ್ಯಾಟಗರಿಯಲ್ಲಿ ಬೀಟಲ್ಸಲ್ಲಿ ಇವರಿದ್ರು 1960s. ಜಾರ್ಜ್ ಹ್ಯಾರಿಸನ್ ಪ್ರಭುಪಾದ ಇಂಪಾಸಿಬಲ್, ಅವ್ರನ್ನ ಮೀಟ್ ಆಗೋದು, ಅಪಾಯಿಂಟ್ಮೆಂಟ್ ಸಿಗೋದೇ ಕಷ್ಟ. ಹೇಗೆ? ಟ್ರೈ ಕೃಷ್ಣ ವಿಲ್ ಗೈಡ್ ಯು. ಸೊ ಶ್ಯಾಮ್ ಸುಂದರ್ ಪ್ರಭು ಮುಕುಂದ ಧೋತಿ ಕುರ್ತಾ ಹಾಕೊಂಡು ತಿಲಕ ಹಾಕೊಂಡು ಆ್ಯಪಲ್ ಸ್ಟುಡಿಯೋ ಮುಂದೆ ವೇಟ್ ಮಾಡ್ತಾ ಇದ್ರಂತೆ. ಸಾವಿರಾರು ಜನ ನಿಂತಿದ್ರು. ಜಾರ್ಜ್ ಹ್ಯಾರಿಸನ್ ಅವ್ರದೊಂದು ದೃಶ್ಯ ನೋಡೋದಕ್ಕೆ ಅಷ್ಟೆ. ಜಾರ್ಜ್ ಹ್ಯಾರಿಸನ್ ಬಾಗಿಲು ತೆಗಿದ್ದಾರೆ. ಎಲ್ಲ ಬರೋರು ಜಾರ್ಜ್ 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 ಅಂತ ಕೂಗ್ತಾ ಇದ್ರು. ಜಾರ್ಜ್ ಹ್ಯಾರಿಸನ್ ಎಲ್ಲರೂ ನೋಡ್ತಾರೆ. ಜಾರ್ಜ್ ಹ್ಯಾರಿಸನ್ ನಡ್ಕೊಂಡು ಬರ್ತಾರೆ ಕೆಳಗಡೆ. ಸಾವಿರಾರು ಜನ ಇದ್ರು, ಎಲ್ಲರೂ ಸೈಡು. ಮುಕುಂದ ಗೋಸ್ವಾಮಿ ಹತ್ರ ಬರ್ತಾರೆ. ಮುಕುಂದ ಪ್ರಭು ಬರ್ತಾರೆ. ವೇರ್ ಯು? ಐ ವಾಸ್ ವೇಟಿಂಗ್ ಫಾರ್ ಯು. ಎಲ್ಲಿದ್ದೀರಿ ನೀವು? ನಾವು ವೇಟ್ ಮಾಡ್ತಾ ಇದ್ದೀವಿ ನಿಮಗೋಸ್ಕರ. ಮುಕುಂದ ಶಾಕ್, ವೇಟಿಂಗ್ ಫಾರ್ ಮೀ? ಐ ಸಾ ಇನ್ ನ್ಯೂಸ್ ಪೇಪರ್ ದಟ್ ಹರೇ ಕೃಷ್ಣ ಸಾರ್ ಇನ್ ಲಂಡನ್. ಐ ವಾಸ್ ವೇಟಿಂಗ್ ಟು ಮೀಟ್ ಹರೇ ಕೃಷ್ಣ. ಬಾ ಒಳಗೆ ಅಂತ ಕರ್ಕೊಂಡು ಹೋಗ್ತಾರೆ. ಒಳಗೆ ಮೀಟಿಂಗಲ್ಲಿ
ಕೂತ್ಕೊಂಡು ಮಾತಾಡ್ತಾರೆ. ಶ್ಯಾಮ್ ಸುಂದರ್ ಪ್ರಭು, ಮುಕುಂದ, ಜಾರ್ಜ್ ಹ್ಯಾರಿಸನ್. ಜಾರ್ಜ್ ಹ್ಯಾರಿಸನ್ ಹೇಳ್ತಾರೆ, ನಾನು ಪ್ರತಿದಿನ ಹರಿಕೃಷ್ಣ ಮಂತ್ರ ಕೇಳ್ತಾ ಇದ್ದೀನಿ. ಹೌದಾ? ನೋಡಿ, ನನ್ನ ರೆಕಾರ್ಡ್ ಇದೆ. ಆ ಟೈಮಲ್ಲಿ CD ಇತ್ತು, ಗ್ರಾಮಫೋನ್. ಅದರಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಪಾದರದ್ದು ಕೀರ್ತನೆ ಕೇಳ್ತಾ ಇದ್ರಂತೆ ಪ್ರತಿದಿನ. ನನ್ನ CD ತುಂಬ ಹಳೇದಾಗಿದೆ, ಅದು ಸರಿ ವರ್ಕ್ ಆಗ್ತಿಲ್ಲ, ಹೊಸ CD ಬೇಕಿತ್ತು. ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ, ನೀವು ಬಂದಿದ್ದೀರ, ಒಂದು CD ಕಳಿಸಿ. ಜಾರ್ಜ್ ಹೇಳ್ತಾರೆ, ನಾನು ಗುರುಗಳನ್ನು ಹುಡುಕುತ್ತಾ ಇಂಡಿಯಾ ಹೋಗಿದ್ದೆ, ಭಾರತಕ್ಕೆ ಬಂದು ಗುರುಗಳನ್ನು ಹುಡುಕ್ತಾ ಇದ್ದೆ, ಹಿಮಾಲಯಕ್ಕೆ ಹೋಗಿದ್ದೆ, ಋಷಿಕೇಶ್ ಹೋದೆ, ಹರಿದ್ವಾರ ಹೋದೆ, ಎಲ್ಲ ಕಡೆ ಹೋದೆ, ಯೋಗಿಗಳ ಜೊತೆ ಇದ್ದೆ, ಯಾರು ಸಿಗ್ಲಿಲ್ಲ, ವಾಪಸ್ ಬಂದ್ಬಿಟ್ಟೆ. ಯಾರು ಒಳ್ಳೆ ಗುರುಗಳು ಸಿಗ್ಲಿಲ್ಲ. ಸೊ ಇಲ್ಲಿ ಹರಿಕೃಷ್ಣ ಕೇಳ್ತಾ ಇದ್ದೀನಿ. ಆಗ ಮುಕುಂದ್ ಹೇಳ್ತಾನೆ, ಯು ವಾಂಟ್ ಟು ಮೀಟ್ ಅವರ್ ಗುರು? ನಮ್ಮ ಗುರುಗಳು ಭೇಟಿ ಆಗ್ತಿದ್ರು. ವೈ ನಾಟ್? ಪ್ರಭುಪಾದ್, ಜಾರ್ಜ್ ಹ್ಯಾರಿಸನ್ ವಾಂಟ್ಸ್ ಟು ಮೀಟ್ ಯು. ಪ್ರಭುಪಾದ್, ಐ ಆಮ್ ಕಮಿಂಗ್. ನಾನು ಬರ್ತಾ ಇದ್ದೀನಿ. ಸೊ ಪ್ರಭುಪಾದರು ಬರ್ತಾರೆ, ಜಾರ್ಜ್ ಹ್ಯಾರಿಸನ್ ಭೇಟಿ ಆಗ್ತಾರೆ. ಜಾರ್ಜ್ ಹ್ಯಾರಿಸನ್ ಬಿಕಮ್ ಸೋ ಇಂಪ್ರೆಸ್ಡ್ ವಿತ್ ಸ್ವಾಮೀಜಿ. ಸ್ವಾಮೀಜಿ ಹತ್ರ ಬಂದು, ಸ್ವಾಮೀಜಿ, ನಾನು ಬ್ರಹ್ಮಚಾರಿ ಆಗಬೇಕು, ನಾನು ಇಸ್ಕೊಂಡು ಜಾಯ್ನ್ ಆಗ್ತೀನಿ, ನಾನು ತಲೆ ಬಳಸ್ಕೊಂಡು ಬ್ರಹ್ಮಚಾರಿಯಾಗಿ ಆಶ್ರಮದಲ್ಲಿ ಇರ್ತೀನಿ, ದೀಕ್ಷೆ ಕೊಡಿ ಅಂತ. ಸ್ವಾಮೀಜಿ ಹೇಳ್ತಾರೆ, ನೀನು ಆಲ್ರೆಡಿ ಹರಿಸನ್, ನೀನು ಹರಿಯ ಮಗನಾಗಿದ್ದೀಯ, ದೀಕ್ಷೆ ತಗೊಳ್ಳೋದು ನೀನು ಬೇಕಿಲ್ಲ. ನೀನು ಒಂದು ಸೇವೆ ಮಾಡು. ಅದೇನಂದರೆ, ನೀನು ಒಳ್ಳೆ ಗಾಯಕನಾಗಿದೆಯಾ, ಪ್ರಖ್ಯಾತ ಗಾಯಕನಾಗಿದ್ದ, ಕೃಷ್ಣನ ಹಾಡನ್ನು ಇಂಗ್ಲೀಷಲ್ಲಿ ಹಾಡಿ ನೀನು ಕೃಷ್ಣನನ್ನು ಪ್ರಸಿದ್ಧಗೊಳಿಸು. ಅದನ್ನು ಅವರು ಮನಸ್ಸಿಗೆ ತಗೊಂಡು ಜಾರ್ಜ್ ಹ್ಯಾರಿಸನ್ ಹರೇ ಕೃಷ್ಣ ಹಾಡನ್ನು, ಅಂದರೆ ಕೃಷ್ಣನ ಹಾಡುಗಳನ್ನು ಆಂಗ್ಲ ಭಾಷೆಯಲ್ಲಿ ಪರಿವರ್ತನೆ ಮಾಡಿ ಹಾಡ್ತಾರೆ. ಇಷ್ಟು ಪ್ರಸಿದ್ಧವಾಯಿತು ಅಂದರೆ ಟಾಪ್ 10 ಅಂತಂದರೆ ವರ್ಲ್ಡ್ ಟಾಪ್ 10 ಹರೇ ಕೃಷ್ಣ ರಾಧಾಕೃಷ್ಣ ಟೆಂಪಲ್ ಅನ್ನೋ ಒಂದು ರೆಕಾರ್ಡ್ ರಿಲೀಸ್ ಮಾಡ್ತಾರೆ. ಅದು ಟಾಪ್ 10 ಬರುತ್ತೆ. ಸೊ ಜಾರ್ಜ್ ಹ್ಯಾರಿಸನ್ ಹಾಡಿನಿಂದ ಹರೇ ಕೃಷ್ಣ ಪ್ರತಿ ಮನೆ ತಲುಪಿತ್ತು. ಆ ಸಮಯದಲ್ಲಿ ಪ್ರಭುಪಾದರಿಗೆ ತುಂಬ ಸಂತೋಷ ಆಗುತ್ತೆ. ಆಗ ಜಾರ್ಜ್ ಹ್ಯಾರಿಸನ್ ಅವ್ರದ್ದೊಂದು ಎಸ್ಟೇಟ್ ಇತ್ತು, ಸುಮಾರು ಒಂದು 50 ಎಕರೆ ಒಂದು ಎಸ್ಟೇಟ್ ಇತ್ತು ಲಂಡನ್ ಹೊರಗಡೆ. ಸ್ವಾಮೀಜಿಗೆ ಹೇಳ್ತಾರೆ, ಸ್ವಾಮೀಜಿ, ಇದನ್ನು ನಾನು ಗಿಫ್ಟ್ ಮಾಡ್ತೀನಿ, ನೀವು ಇಲ್ಲೊಂದು ಸೆಂಟರ್ ಮಾಡಿ. ಸೊ ದೆನ್ ಪ್ರೊಫೆಸರ್, ವೈ ನಾಟ್, ಯಾಕಾಗಲ್ಲ? ಸೊ ದಟ್ ಈಸ್ ಕಾಲ್ಡ್ ಭಕ್ತಿ ವೇದಾಂತ ಮ್ಯಾನರ್. ಈಗ ಅದೇನಾಗಿದೆ, ಭಕ್ತಿ ವೇದಾಂತ ಮ್ಯಾನರ್. ಸೊ ದಟ್ ಈಸ್ ದ ಫಸ್ಟ್ ಎಸ್ಟೇಟ್ ಆಫ್ ಇಸ್ಕಾನ್ ಇನ್ ಲಂಡನ್. ಅಷ್ಟು ಪ್ರಸಿದ್ಧವಾಗಿದೆ ಅಂದರೆ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ಸ್ ಎಲ್ಲರೂ ಅಲ್ಲಿ ಹೋಗಿ ಕೃಷ್ಣ ದರ್ಶನ ಮಾಡ್ತಾರೆ. ರೈಟ್. ಸೊ ಯಾಕೆ ಈ ಕತೆ ಹೇಳಿದೆ ಅಂದರೆ, ಪ್ರಭುಪಾದರ ಶಿಷ್ಯರು ಕೂಡ ಪ್ರಭುಪಾದರಿಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ದಾರೆ, ಎಷ್ಟು ಉತ್ಸಾಹದಿಂದ ಸೇವೆ ಮಾಡಿದ್ದಾರೆ. ಅದೇ ಉತ್ಸಾಹದಿಂದ ನಾವು ಸೇವೆ ಮಾಡೋಕ್ಕೆ ಇಚ್ಛೆ ಪಟ್ಟರೆ ಸಾಕು. ಸಾಮರ್ಥ್ಯ ಇಲ್ಲದೇ ಇದ್ರೂ ಕೂಡ ಇಚ್ಛೆ ಪಟ್ಟರೆ ಸಾಕು, ಕೃಷ್ಣ ನಮ್ಮ ಇಚ್ಛೆಯನ್ನು ಪೂರೈಸ್ತಾನೆ. ಸೊ ಹನುಮಂತನ ಇಚ್ಛೆ ಇತ್ತು ಭಗವಂತನ ಸೇವೆ ಮಾಡಬೇಕು ಅಂತ. ಸೊ ಭಗವಂತ ಅವರಿಗೆ ಅವಕಾಶವನ್ನು ಕೊಟ್ಟ, ಮತ್ತು ಸಾಕಷ್ಟು ಸೇವೆಯನ್ನು ಕೂಡ ಕೊಟ್ಟ. ಆ ಸೇವೆ ಮಾಡಿದ ಮೇಲೆ ತುಂಬ ಸಂತುಷ್ಟರಾದರು ರಾಮಚಂದ್ರರು. ಈಗ ಅಂತಿಮ ಭಾಗ, ಲಾಸ್ಟ್ ಕಾಂಡ ಯಾವುದು? ಯುದ್ಧಕಾಂಡ. ಸೊ ರಾಮಚಂದ್ರರು, ಲಕ್ಷ್ಮಣರು, ಸುಗ್ರೀವ ಮತ್ತು ಎಲ್ಲ ಪ್ರಮುಖ ಸೇನೆಗಳು ಮತ್ತು ಎಲ್ಲ ವಾನರರು, ಕರಡಿಗಳು ಎಲ್ಲರೂ ಸಮುದ್ರದ ತಟದಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಓಕೆ, ಯೋಚನೆ ಮಾಡ್ತಾ ಇದ್ದಾರೆ ಹೇಗೆ ನಾವು ದಾಟೋಣ. ಆ ಸಮಯದಲ್ಲಿ ಲಂಕೆಯಲ್ಲಿ ರಾವಣ ಮತ್ತು ವಿಭೀಷಣ ಮಧ್ಯೆ ವಿವಾದ ಆಯಿತು. ವಿಭೀಷಣ ಹೇಳ್ತಾನೆ, ಸೀತೆಯನ್ನು ಬಿಟ್ಬಿಡು, ಯುದ್ಧ ಮಾಡಬೇಡ. ರಾವಣ ಹೇಳ್ತಾನೆ, ನಾನು ಯುದ್ಧ ಮಾಡ್ತೀನಿ, ಸೀತೆಯನ್ನು ಬಿಡೋದಿಲ್ಲ. ವಿಭೀಷಣ ಹೇಳ್ತಾನೆ, ಐ ಕ್ವಿಟ್, ನಾನು ನಿಮ್ಮ ಟೀಮನ್ನು ಬಿಟ್ಬಿಡ್ತೀನಿ, ಪಾರ್ಟಿ ಚೇಂಜ್ ಮಾಡ್ತಾ ಇದ್ದೀನಿ. ಧರ್ಮಿಷ್ಠರು ಅಧರ್ಮದ ಪಕ್ಷದಲ್ಲಿ ಇರಬಾರ್ದು, ಧರ್ಮದ ಪಕ್ಷದಲ್ಲಿ ಬರಬೇಕು. ಸೊ ನಾನು ವಿಭೀಷಣ ಹೇಳ್ತೇನೆ, ನಾನು ಹೋಗ್ತೀನಿ ಅಂತ. ಸೊ ವಿಭೀಷಣ ತನ್ನ ಮಂತ್ರಿಗಳ ಜೊತೆ ಆಕಾಶ ಮಾರ್ಗದಿಂದ ಹಾರಿ ರಾಮನ ಹತ್ರ ಬರ್ತಾನೆ. ಆಕಾಶ ಮಾರ್ಗದಲ್ಲಿದ್ದರು. ವಾನರ ನೋಡಿದ್ರೆ, ಹೇ ವಿಭೀಷಣ, ವಿಭೀಷಣ, ನಮ್ಮ ವೈರಿ ಬಂದಿದ್ದಾನೆ. ವಿಭೀಷಣ ಬೇಕು, ನಾನು ರಾಮನಿಗೆ ಶರಣಾಗೋದಕ್ಕೆ ಬಂದಿದ್ದೀನಿ, ರಾಮನಿಗೆ ಸೂಚನೆ ಕೊಡಿ, ನಾನು ರಾಮನಿಗೆ ಶರಣಾಗ್ತೀನಿ. ಅವರು ಸ್ವೀಕರಿಸಿ ನಾನು ಬರ್ತೀನಿ. ಸುಗ್ರೀವ ಬಂದು ರಾಮಚಂದ್ರ ಹೇಳ್ತಾನೆ, ಪ್ರಭು ವಿಭೀಷಣ ಶರಣಾಗ್ತಾನೆ ಅಂತ, ನಿಮ್ಮ ಅನಿಸಿಕೆ? ಅದಕ್ಕೂ ರಾಮಚಂದ್ರ ಹೇಳ್ತಾರೆ, ನಿಮ್ಮೆಲ್ಲರ ಅನಿಸಿಕೆಯನ್ನು ನಾನು ಕೇಳಬೇಕು.
ಸುಗ್ರೀವ ಹೇಳ್ತಾನೆ ವೆರಿ ರಿಸ್ಕಿ, ತುಂಬ ಕೇರ್ಫುಲ್ ಆಗಿರಿ. ವಿಪಕ್ಷದವ್ರು ನಮ್ಮ ಕಡೆ ಬರ್ತಾ ಇದ್ದಾರೆ, ತುಂಬ ಕೇರ್ಫುಲ್ ಆಗಿರ್ಬೇಕು. ನಮ್ಮ ಕಡೆ ಬಂದು ನಮ್ಮ ಸೀಕ್ರೆಟ್ಸ್ನೆಲ್ಲ ಅಲ್ಲಿ ಕೊಟ್ಬಿಟ್ರೆ ಮತ್ತೆ ಆಮೇಲೆ ಪಾರ್ಟಿ ಚೇಂಜ್ ಮಾಡಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಕೇರ್ಫುಲ್ ಆಗಿರ್ಬೇಕು. ಇನ್ನೊಬ್ರು ಹೇಳ್ತಾರೆ ಇಲ್ಲ ನಾವು ತಗೋಬಾರ್ದು, ಇನ್ನೊಬ್ರು ಹೇಳ್ತಾರೆ ತಗೊಂಡ್ರು ಕೂಡ ಅವ್ರ ಸುತ್ತಮುತ್ತ ನಮ್ಮ ಜನ ಅವ್ರನ್ನ ನೋಡ್ತಾ ಇರಬೇಕು. ವಿ ಶುಡ್ ಸ್ಪೈ ಆನ್ ದಟ್. ಸೊ ಈ ರೀತಿ ಎಲ್ಲರೂ ಹೇಳ್ತಾ ಇದ್ರು. ಹನುಮಂತ ನಿನ್ನ ಅನಿಸಿಕೆ ಏನು? ಹನುಮಂತ ಹೇಳ್ತಾನೆ ಅವರನ್ನ ಸ್ವೀಕರಿಸಿ. ಯಾಕೆ? ನಾನು ಲಂಕೆಗೆ ಹೋದಾಗ ಎಲ್ಲ ಕಡೆ ಅಸುರರಿದ್ರು, ಆದರೆ ಅಸುರರ ಮಧ್ಯದಲ್ಲಿ ರಾಮ 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 ರಾಮನಾಮ ಜಪ ಕೇಳ್ತಾ ಇತ್ತು. ಹತ್ತಿರ ಹೋಗಿ ನೋಡ್ತೀನಿ, ಒಂದು ಮನೆಯಿಂದ ರಾಮನಾಮ ಜಪ ಕೇಳಿಸ್ತಾ ಇದೆ. ಅದು ನೋಡ್ತೀನಿ, ಯಾರದು? ವಿಭೀಷಣ ರಾಮನಾಮ ಜಪ ಮಾಡ್ತಾ ಇದ್ದಾನೆ. ಸೊ ಅವನಲ್ಲಿ ನಮ್ಮ ಭಕ್ತನಾಗಿದ್ದಾನೆ, ಅವನಿಗೆ ಆಶ್ರಯವನ್ನು ಕೊಡಿ. ಆಗ ರಾಮಚಂದ್ರ ಹೇಳ್ತಾರೆ, ಸಕೃದಪಿ ಪ್ರಪನ್ನೋಯಂ ತವಾಸ್ಮೀತಿ ಯಾಚತೆ ಅಭಯಂ ಸರ್ವದಾ ತಸ್ಮೈ ದದಾಮಿ ತದ್ವ್ರತಂ ಮಮ. ನನ್ನ ವ್ರತ ಏನು ಅಂದ್ರೆ, ಯಾರಾದರೂ ರಾಮ ನಾನು ನಿನ್ನವನು ಅಂತ ಒಂದು ಬಾರಿ ಹೇಳಿದ್ರೆ ಸಾಕು, ಅವರನ್ನ ನಾನು ಸ್ವೀಕರಿಸ್ತೀನಿ. ಅವ್ರು ಯಾರೇ ಆಗಿರಲಿ. ರಾವಣ ಬಂದು ಹೇಳ್ಬಿಟ್ರೆ ಅವನಿಗೂ ನಾನು ಆಶ್ರಯ, ಅವನನ್ನು ಕ್ಷಮಿಸಿ ಅವರಿಗೂ ಕೂಡ ಆಶ್ರಯವನ್ನು ಕೊಡ್ತೀನಿ. ಹೌದಾ? ಇದು ನನ್ನ ವ್ರತ ಅಂತ ರಾಮನ ಹೇಳ್ತಾರೆ. ಆಗ ವಿಭೀಷಣನ ಸ್ವೀಕರಿಸಿ ವಿಭೀಷಣ ಬಂದು ಶರಣಾಗ್ತಾನೆ. ಆಗ ರಾಮಚಂದ್ರ ಹೇಳ್ತಾರೆ, ರಾವಣನ ಅಂತ್ಯ ಖಚಿತ, ಲಂಕೆಗೆ ಇನ್ನೊಬ್ಬ ರಾಜ ಬೇಕು. ಸೊ ವಿಭೀಷಣಿಗೆ ಅಭಿಷೇಕ ಮಾಡೋಣ. ಲಕ್ಷ್ಮಣ ನೀರು ತಗೊಂಡ ಸಮುದ್ರದ ನೀರಿನಿಂದ ವಿಭೀಷಣನಿಗೆ ಅಭಿಷೇಕ ಮಾಡಿ ಲಂಕಾಧೀಶನಂತ ಅವರಿಗೆ ಆಲ್ರೆಡಿ ರಾಜನಾಗಿ ಘೋಷಣೆ ಮಾಡ್ತಾರೆ. ಸೊ ಇದು ರಾಮನ ಕೃಪೆ. ಸೊ ಲಾರ್ಡ್ ರಾಮ್ ಇಸ್ ವೆರಿ ಮರ್ಸಿಫುಲ್. ನಂತರ ಯೋಚನೆ ಮಾಡ್ತಿದ್ದಾರೆ ಹೇಗೆ ಸಮುದ್ರವನ್ನು ದಾಟೋದು ಅಂತ. ರಾಮ ಹೇಳ್ತಾನೆ, ನಾನು ಸಮುದ್ರನಿಂದ ಪರ್ಮಿಷನ್ ತಗೊತೀನಿ. 3 ದಿನ ಉಪವಾಸ ಮಾಡಿ ಅಲ್ಲಿ ತಟದಲ್ಲಿ ಕೂತ್ಕೊಂಡು ಉಪವಾಸ ಮಾಡ್ತಾ ಇದ್ರು. ಸಮುದ್ರ ಬರಲೇ ಇಲ್ಲ. 3 ದಿವಸ ಆದ್ರೂ ಬರಲಿಲ್ಲ. ಅದಕ್ಕೆ ರಾಮಚಂದ್ರಿಗೆ ತುಂಬಾ ಕೋಪ ಬಂತು. ನಾನು ವೇಟ್ ಮಾಡ್ತಾ ಇದ್ದೀನಿ, ನನಗೆ ಇಲ್ಲಿ ಬರ್ತಾ ಇಲ್ಲ. ಸ್ವಲ್ಪ ರಾಮಚಂದ್ರರಿಗೆ ಪಾಠ ಕಲಿಸ್ತೀನಿ. ತುಂಬ ಕೋಪ ಬರುತ್ತೆ. ಅವ್ರು ಬಾಣವನ್ನು ತೆಗೆದು ಸಮುದ್ರಕ್ಕೆ ಹೊಡಿತಾರೆ. ಸಮುದ್ರ ಆಳಕ್ಕೆ ಬಾಣ ಹೋಗುತ್ತೆ. ಮತ್ತೆ ಅವರ ಕಣ್ಣಿನಿಂದ, ಕೆಂಪು ಕಣ್ಣಿನಿಂದ ಸಮುದ್ರವನ್ನು ಕುದಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಷನ್ ಸ್ಟಾರ್ಟ್ ಬಾಯ್ಲಿಂಗ್. ನಾವು ಬೆಂಕಿ ಹಚ್ಚಿದ್ರೆ ಒಂದು ಬಾಂಡೆ ಬಿಸಿ ಆಗುತ್ತೆ ಅಷ್ಟೇ. ಅದು ಭಗವಂತ ನೋಡಿದ್ರೆ ಇಡೀ ಸಮುದ್ರವೇ ಕುದಿಯೋಕೆ ಸ್ಟಾರ್ಟ್ ಆಯ್ತು. ರಾಮಚಂದ್ರ ಹೇಳ್ತಾನೆ, ನಾನು ಸಮುದ್ರವನ್ನು ಒಣಗಿಸಿ ನಾನು ದಾಟ್ತೀನಿ. ಐ ವಿಲ್ ಟ್ರೈ ಅಪ್ ದ ಓಷನ್, ದೆನ್ ಆಲ್ ಆಫ್ ಅಸ್ ಕ್ಯಾನ್ ವಾಕ್. ಯಾವಾಗ ಸಮುದ್ರ ಕುದಿಯೋಕೆ ಸ್ಟಾರ್ಟ್ ಆಯ್ತು, ಪ್ರಾಣಿಗಳೆಲ್ಲ ಕಿರ್ಚಕ್ ಸ್ಟಾರ್ಟ್ ಆದವು. ತುಂಬಾ ನೋವು ಆಗ್ತಾ ಇತ್ತು ಎಲ್ಲರಿಗೂ. ಆಗ ಸಮುದ್ರದ ಪ್ರಕಟ, ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿ. ವರ್ಣದೇವರು ಬಂದು ಪ್ರಕಟ ಆಗಿ, ಕ್ಷಮಿಸಿ ತಪ್ಪಾಯ್ತು, ಯಾರಂತ ನೀವು ಯಾರಂತ ನನಗೆ ಗೊತ್ತಾಗ್ಲಿಲ್ಲ, ಯಾರೋ ಮನುಷ್ಯರು ಬಂದಿದ್ದಾರೆ ಅಂತ ಅನ್ಕೊಂಡೆ, ನೀವು ಸಾಕ್ಷಾತ್ ಭಗವಂತ, ಕ್ಷಮಿಸಿ ತಪ್ಪಾಯ್ತು. ಆಕ್ಚುಲಿ ಬ್ರಹ್ಮಾಸ್ತ್ರ ತೆಗೆದಿದ್ರು ಹೊಡಿಯೋದಕ್ಕೆ. ಆಲ್ರೆಡಿ ಬ್ರಹ್ಮಾಸ್ತ್ರ ರೆಡಿ ಇತ್ತು. ಲಕ್ಷ್ಮಣದ ಬೇಡ ಬೇಡ ಪ್ರಭು, ಬ್ರಹ್ಮಾಸ್ತ್ರ ವಿನಾಶವಾಗುತ್ತೆ. ಆದರೂ ತುಂಬಾ ಕೋಪ ಬಂದಿತ್ತು ರಾಮಚಂದ್ರಿಗೆ. ಬ್ರಹ್ಮಾಸ್ತ್ರ ಇಟ್ಕೊಂಡಿದ್ರು. ವರುಣನ್ ಹೇಳ್ತಾರೆ, ಸೊ ಆಯ್ತು ನೀವು ಕ್ಷಮಿಸ್ತೀನಿ, ಆದರೆ ಬ್ರಹ್ಮಾಸ್ತ್ರ ರೆಡಿ ಇದೆ, ಏನ್ ಮಾಡೋದು? ಆಗ ಹೇಳ್ತಾನೆ, ಪ್ರಭು ಒಂದು ಜಾಗದಲ್ಲಿ ತುಂಬಾ ಅಸುರರಿದ್ದಾರೆ, ನನ್ನ ನೀರನ್ನು ಅವರು ಪ್ರದೂಷಿತಗೊಳಿಸ್ತಾ ಇದ್ದಾರೆ, ಡರ್ಟಿಂಗ್ ಇಟ್ಸ್, ಅಲ್ಲಿ ಬ್ರಹ್ಮಾಸ್ತ್ರ ಬಿಡಿ. ಸೊ ಇಲ್ಲಿ ದ ಬ್ರಹ್ಮಾಸ್ತ್ರ ದೇರ್, ಆಲ್ ದ ಅಸುರಸ್ ಆರ್ ಕಿಲ್ಡ್. ಸೊ ದೆನ್ ಲಾರ್ಡ್ ರಾಮ್ ಸೇಸ್, ಸೊ ಹೇಗೆ ನಾನು ದಾಟೋದು? ಪ್ರಭು ನನ್ನ ಮೇಲೆ ಸೇತು ಕಟ್ಟಿ ನೀವು ದಾಟಿ. ಆಯ್ತು ಅಂತ ಹೇಳ್ತಾರೆ. ಓಕೆ. ಆಗ ಎಲ್ಲ ವಾನರಿಗೆ ಆದೇಶ ಕೊಡ್ತೀರಿ, ಎಲ್ಲರೂ ಕಲ್ಲು, ಬಂಡೆ, ಬೆಟ್ಟಗಳು ಏನು ಸಿಗುತ್ತೋ ಅದು ತಗೊಂಬನ್ನಿ ಅಂತ. ಸೊ ಎಲ್ಲದರಿಂದ ಅವರು ಸೇತುವನ್ನು ಕಟ್ಟೋದಕ್ಕೆ ಪ್ರಾರಂಭಿಸ್ತಾರೆ. ಸೊ ಕೆಲವರು ಕಲ್ಲನ್ನು ತರ್ತಾ ಇದ್ದಾರೆ, ಕೆಲವರು ಬೆಟ್ಟಗಳನ್ನೇ ಎತ್ಕೊಂಡ್ ಬರ್ತಾ ಇದ್ದಾರೆ. ಮೇಲೆ ನೋಡಿ ಹನುಮಂತ ಬೆಟ್ಟಗಳು ಎತ್ಕೊಂಡ್ ಬರ್ತಾ ಇದ್ದಾನೆ. ಸೊ ಸೇತು ಕಟ್ಟಿದ್ದಾರೆ. ಓಕೆ. ಸೊ ಸೇತು ಕಟ್ಟುವಾಗ ಒಂದು ಅಳಿಲು ಕೂಡ ಸೇವೆ ಮಾಡ್ತಾ ಇತ್ತು. ಚಿಕ್ಕ ಚಿಕ್ಕ ಕಲ್ಲನ್ನ ತನ್ನ ಕೈಯಿಂದ ಒತ್ತಿ 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 ತರ್ತಾ ಇತ್ತು. ತಂದು ಅದು ಕೂಡ ಸೇತು ಇಡ್ತಾ ಇತ್ತು. ಹನುಮಂತ ಹೇಳಿ, ಸ್ವಲ್ಪ ಸೈಡ್ ಆಗು, ಸೈಡ್ ಆಗು, ಕಾಲ್ ಮೇಲೆ ಬರ್ಬೇಕು, ಕಾಲ್ ಕೆಳಗೆ ಬರ್ಬೇಡ. ರಾಮಚಂದ್ರ, ಹೇ ಹನುಮಂತ ಕೇರ್ಫುಲ್,
ನಿನ್ನ ಸೇವೆ ಎಷ್ಟು ಮುಖ್ಯನೋ ನನಗೆ, ಅದೇ ರೀತಿ ಈ ಅಳಿಲನ ಸೇವೆ ಕೂಡ ಮುಖ್ಯ. ನೀನು ನಿನ್ನ ಶಕ್ತಿಯಷ್ಟು ಸೇವೆ ಮಾಡ್ತಾ ಇದೆಯಾ, ಅಳಿಲು ತನ್ನ ಸಾಮರ್ಥ್ಯದಷ್ಟು ಅದು ಸೇವೆ ಮಾಡ್ತಾ ಇದೆ. ಸೊ ಇಟ್ ಈಸ್ ಡೂಯಿಂಗ್ 100%, ಯು ಆರ್ ಆಲ್ಸೋ ಡೂಯಿಂಗ್ 100%. ಸೊ ಬೋತ್ ಆರ್ ಈಕ್ವಲ್ ಟು ಮೀ. ಸೊ ಭಗವಂತ ಯಾರಿಗೆ ಎಷ್ಟು ಸಾಮರ್ಥ್ಯ ಕೊಟ್ಟಿದ್ದಾನೋ ಅಷ್ಟು ಫುಲ್ ಸಾಮರ್ಥ್ಯವನ್ನು ಉಪಯೋಗಿಸಿ ನಾವು ಸೇವೆ ಮಾಡಬೇಕು. ರೈಟ್? ಕೆಲವ್ರ ಹತ್ರ 100 ರೂಪಾಯಿ ಇದ್ರೆ ಓಕೆ 10 ರೂಪಾಯಿ ದಾನ ಕೊಡಿ. ಕೆಲವರು ಕೋಟಿ ರೂಪಾಯಿ ಇದ್ರೆ 10 ಲಕ್ಷ ದಾನ ಕೊಡಿ. ದಟ್ ಇಸ್ ಈಕ್ವಲ್ 100%, isn't it? ಸೊ ಎಷ್ಟು ಸಾಮರ್ಥ್ಯದ ಫುಲ್ ಸಾಮರ್ಥ್ಯದಲ್ಲಿ ಸೇವೆ ಮಾಡಿದ್ರೆ ಲಾರ್ಡ್ ಇಸ್ ಹ್ಯಾಪಿ. ಸಪೋಸ್ ಒಬ್ಬ ಕೋಟ್ಯಾಧೀಶನಿದ್ದಾನೆ, ದೇವಸ್ಥಾನಕ್ಕೆ 10 ರೂಪಾಯಿ ಡೊನೇಷನ್, ಇಸ್ ಇಟ್ 100%? ಸಾಮರ್ಥ್ಯಕ್ಕಿಂತ ಕಮ್ಮಿ ಮಾಡಿದೆ. ರೈಟ್? ಸೊ ನಾವು ನಮ್ಮ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟು ಫುಲ್ ಆಗಿ ಯುಟಿಲೈಸ್ ಮಾಡಬೇಕು. ಕಂಪೇರ್ ಮಾಡ್ಬೋದು. ಕೆಲವರು ಹನುಮಂತ ಅಂತಾರೆ ಇರ್ತಾರೆ, ಕೆಲವರು ಸುಗ್ರೀವನ ಶಕ್ತಿ ಇರುತ್ತೆ, ಕೆಲವರು ಅಳಿಲಿನ ಶಕ್ತಿ ಇರುತ್ತೆ. ವಿ ಡು ಅವರ್ ಪಾರ್ಟ್ ಅಂಡ್ ಬಿ ಹ್ಯಾಪಿ. ಓಕೆ? ಸೊ ಸೇತು ಕಟ್ತಾರೆ. ಎಷ್ಟು ಉದ್ದ ಗೊತ್ತಾ? 100 ಯೋಜನ ಉದ್ದ, 10 ಯೋಜನ ಅಡ್ಡ. ಸೊ ಅಷ್ಟು ದೊಡ್ಡವಾದ ಸೇತುವನ್ನ ಕಟ್ತಾರೆ. ಸೊ ಅದು ಕಲ್ಲು ಇಟ್ಟು, ಕಲ್ಲು ಮೇಲೆ ಮರಗಳ ತುಂಡನ್ನಿಟ್ಟು, ಅದರ ಮೇಲೆ ಎಲೆಯನ್ನ ಹಾಕಿ, ಅದರ ಮೇಲೆ ಪುಷ್ಪವನ್ನ ಹಾಕಿ ಸೇತು ನಿರ್ಮಾಣ ಮಾಡ್ತಾರೆ. ಇಟ್ ವಾಸ್ ವೆರಿ ಡೀಟೇಲ್ಸ್ ವೆರಿ ಟೇಕನ್. ಮೃದುವಾಗಿ ಕಲ್ಲಿನ ಮೇಲೆ ನಡ್ಕೊಂಡು ಹೋಗ್ಲಿಲ್ಲ, ವೆರಿ ಫೈನ್ ರೋಡ್ ಇಟ್ ವಾಸ್. ಅದ್ರ ಮೇಲೆ ನಡ್ಕೊಂಡು ಹೋಗ್ತಾರೆ. ಆಗ ರಾಮಚಂದ್ರ ಹೇಳ್ತಾರೆ, ಹೋಗೋಣ ಅಲ್ಲಿಗೆ, ಲೆಟ್ಸ್ ಗೋ ಅಂಡ್ ಅಟ್ಯಾಕ್. ಸೊ ಎಲ್ಲ ವಾನರರು ಸೇತುವನ್ನು ಏರಿ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಸೀತೆಗೆ ಕಿರುಕುಳ ಕೊಡ್ತಾ ಇದ್ದ ರಾವಣ, ಪದೇ ಪದೇ ಬಂದು ಕಿರುಕುಳ ಕೊಡ್ತಾ ಇದ್ದ. ಸೊ ರಾಮಚಂದ್ರರು ಎಲ್ಲರನ್ನು ಕರ್ಕೊಂಡು ಬರ್ತಾರೆ. ಬಂದು ಆಗ ರಾಮ ಕೇಳ್ತಾನೆ ವಿಭೀಷಣನಿಗೆ, ಸ್ವಲ್ಪ ಲಂಕೆ ಬಗ್ಗೆ ಹೇಳು ಅಂತ. ಸೊ ವಿಭೀಷಣ ಗಿವ್ಸ್ ಎವ್ರಿ ಮೈನ್ಯೂಟ್ ಡೀಟೇಲ್ ಆಫ್ ಲಂಕಾ. ಪ್ರತಿಯೊಂದು ಡೀಟೇಲ್ ಅನ್ನು ವರ್ಣನೆ ಮಾಡ್ತಾನೆ. ಆಗ ಲಂಕಾಧೀಶ ರಾವಣ ಕೂಡ ನೋಡ್ತಾನೆ, ವಾನರರು ಬರ್ತಾ ಇದ್ದಾರ? ಹೌದು, ಬರ್ತಾ ಇದ್ದಾರೆ. ಹೋಗಿ ಅವರ ಸೇನೆಯ ಕೆಪಾಸಿಟಿ ಎಷ್ಟಿದೆ ಅಳತೆ ಮಾಡ್ಕೊಂಡು ಬನ್ನಿ ಅಂತ ಕೆಲವರು ಗುಪ್ತಚರರನ್ನು ಕಳಿಸ್ತಾನೆ. ಆ ಗುಪ್ತಚರರು ಹೋದಾಗ ವೇಷ ಬದಲಾಯಿಸ್ಕೊಂಡು ಹೋಗ್ತಾರೆ. ವಾನರ ತರ. ವಿಭೀಷಣ ಕಂಡಿಡ್ತಾನೆ, ಇವನು ರಾಕ್ಷಸ, ಹಿಡಿ ಅವನು. ಹಿಡಿದು ಅವ್ರಿಗೆ ಚೆನ್ನಾಗಿ ಬಾರಿಸ್ತಾರೆ. ರಾಮನ ಹತ್ರ ಕರ್ಕೊಂಡ್ಬರ್ತಾರೆ. ರಾಮನಿಗೆ ತೋರಿಸ್ತಾರೆ, ಇವನು ಗುಪ್ತಚರ, ಸೀಕ್ರೆಟ್ ಸ್ಪೈ. ರಾಮ ನೋಡಿ, ಬಿಟ್ಬಿಡಿ ಅವನು, ನಮಗೇನು ಭಯ ಇಲ್ಲ, ನಾವೆಲ್ಲ ಸೀಕ್ರೆಟ್ಸ್ ಹೋಗಿ ತೊಗೊಂಡು ಹೋಗ್ಲಿ, ನಮಗೇನು ಭಯ ಇಲ್ಲ. ಸೊ ಈ ವಾಸ್ ಅಂಡ್ ರಿಪೋರ್ಟ್ಸ್ ಟು ಲಂಕಾಧೀಶ್, ಪ್ರಭು ಪ್ರಾಣ ಉಳಿಸ್ಕೊಂಡ್ ಬಂದ್ಬಿಟ್ಟೆ, ರಾಮನ ಕೃಪೆಯಿಂದ ಪ್ರಾಣ ಉಳಿತು. ಹೌದಾ? ಏನು ನ್ಯೂಸ್, ಎಷ್ಟಿದೆ ಅವರ ಸಂಖ್ಯೆ ಎಣಸಕ್ಕೆ ಆಗಲ್ಲ, ಅಷ್ಟು ಸೇನೆ ಇದೆ ಅವರು, ಎಣಸಕ್ಕೆ ಆಗಲ್ಲ. ಎಲ್ಲಿ ನೋಡಿದ್ರು ಮಂಗುಗಳಿಗೆ ಕಾಣ್ತಾ ಇದೆ. ಹೌದಾ? ಆಗ ರಾವಣ ತನ್ನ ಮನೆ ಮೇಲೆ ಹೋಗಿ, ಅರಮನೆ ಮೇಲೆ ಹೋಗಿ ನೋಡ್ತಾನೆ. 4 ದಿಕ್ಕಲ್ಲಿ ನೋಡ್ತಾನೆ. ಲಂಕೆ ನಗರದ ಸುತ್ತಲೂ ಬರೀ ವಾನರರು ಕಾಣಿಸ್ತಾರೆ. ಎಲ್ಲಾ ದಿಕ್ಕಲ್ಲಿ ನೋಡಿದ್ರು ವಾನರರು ಕಾಣಿಸ್ತಾರೆ. ಆಲ್ ಬ್ರೌನ್ ಕಲರ್ ಮಂಕೀಸ್ ಎವ್ರಿವೇರ್. ಎಷ್ಟೊಂದು ಜನ. ರಾಮ ಲಕ್ಷ್ಮಣನ್ ಕೂಡ ನೋಡ್ತಾನೆ. ರಾಮ ಲಕ್ಷ್ಮಣ ನೋಡ್ತಾರೆ ರಾವಣನನ್ನು. ಸುಗ್ರೀವ ಕೂಡ ನೋಡ್ತಾನೆ. ರಾವಣ ಸೀತೆಯನ್ನು ಅಪಹರಿಸವನು ತಕ್ಷಣ ಜಿಗಿತಾನೆ. ಜಿಗಿದು ಲಂಕಾದೇಶ ಮುಂದೆ ನಿಂತ್ಕೊಂಡು, ನಾನು ಸುಗ್ರೀವ. ಸೊ ಕರೇಜಿಯಸ್. ರಾವಣನಿಗೆ ಹೊಡಿತಾನೆ. ರಾವಣ ಕೊಡಿ ನೋಡ್ತಾನೆ. ಇಬ್ರು ಮಲ್ಲ ಯುದ್ಧ ಸ್ಟಾರ್ಟ್ ಮಾಡ್ತಾರೆ, ಹೋರಾಡ್ತಾರೆ. ಇಬ್ರು ಅರಮನೆಯಿಂದ ಕೆಳಗಡೆ ಬಿದ್ದುಬಿಡ್ತಾರೆ. ಕೆಳಗಡೆ ಹೊಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸುಗ್ರೀವ ರಾವಣ ಚೆನ್ನಾಗಿ ಹೊಡಿತಾ ಇದ್ದ. ರಾವಣ ಕೂಡ ಸುಗ್ರೀವ ಹೊಡಿತಾ ಇದ್ದ. ರಾವಣಿಗೆ ಗೊತ್ತಾಗುತ್ತೆ, ನಾನು ಕೇವಲ ಫಿಸಿಕಲ್ ಪವರ್ ಇಂದ ಇವನ್ನ ಸೋಲ್ಸಕ್ಕಾಗಲ್ಲ, ಮಾಯಾಶಕ್ತಿಗಳನ್ನ ಕರೀತಾನೆ. ತಕ್ಷಣ ಸುಗ್ರೀವ ವಾಪಸ್ ಹೋಗ್ಬಿಡ್ತಾನೆ. ಸುಗ್ರೀವನ ಹತ್ರ ಮಾಯಾಶಕ್ತಿಗಳಿಲ್ಲ, ರಾ ಪವರ್, ಮಂಕಿ ಪವರ್. ರಾಮನ ಹತ್ರ ಒಂದು, ಪ್ರಭು ಚೆನ್ನಾಗಿ ಆಟ ಆಡ್ಬಂದೆ. ರಾಮ ಹೇಳ್ತಾನೆ, ಇದು ತಪ್ಪು, ನನ್ನ ಅನುಮತಿ ಇಲ್ಲದೆ ಹೋಗಿದೀಯಾ. ಲೀಡರ್ ಶುಡ್ ನಾಟ್ ಡೂ ಲೈಕ್ ದಿಸ್. ಲೀಡರ್ ಯಾವಾಗಲೂ ಕನ್ಸಲ್ಟ್ ಮಾಡಿ ಕೆಲಸ ಮಾಡಬೇಕು. ಮತ್ತೆ ನೀನು ಎಲ್ಲ ವಾನರರ ರಾಜ, ನೀನೇ ಈ ರೀತಿ ಮಾಡಿದ್ರೆ
ಒಂದ್ ವೇಳೆ ನೀನು ಸತ್ತೋಗಿದ್ರೆ ಎಲ್ಲ ವಾನರರ ವಿಶ್ವಾಸ ಕಮ್ಮಿ ಆಗುತ್ತೆ. ಸೊ ಲೀಡರ್ ಶುಡ್ ಬಿ ವೆರಿ ಕೇರ್ಫುಲ್ ಟು ಟೇಕ್ ಡಿಸಿಷನ್ಸ್. ಆಯ್ತು, ಸಾರಿ, ನೆಕ್ಸ್ಟ್ ಟೈಮ್ ಮಾಡೋದು. ಸೊ ಆಗ ಅಂಗದನಿಗೆ ಸೂಚನೆ ಕಳಿಸ್ತಾನೆ, ಅಂಗದ, ರಾವಣನಿಗೆ ಹೋಗಿ ಹೇಳು, ಸೀತೆಯನ್ನು ಬಿಡು, ಇಲ್ಲ ನಿನ್ನ ಲಂಕಾ ಸರ್ವನಾಶ ಆಗುತ್ತೆ. ಅಂಗದ ಜಿಗಿದು ಹೇಳ್ತಾನೆ, ಲಂಕಾಧೀಶ, ಸೀತೆಯನ್ನು ಬಿಟ್ಬಿಡು, ಇಲ್ಲಾಂದ್ರೆ ನಾವೆಲ್ಲ ವಾನರರು ಸೇರಿ ನಿನ್ನ ಲಂಕೆಯನ್ನು ಸರ್ವನಾಶ ಮಾಡ್ತೀವಿ. ರಾವಣ ಹೇಳ್ತಾನೆ, ಬಿಡೋದಿಲ್ಲ, ಹಿಡ್ಕೊಡಿ ಅವನನ್ನ ಅಂತ. ಸೊ ರಾಕ್ಷಸರೆಲ್ಲ ಅಂಗದ ಹಿಡ್ಕೊಂಡ್ಬಿಡ್ತಾರೆ. ಅಂಗದ ಅವರ ರಾಕ್ಷಸರು ಹಿಡ್ಕೊಂಡು ಜಿಗಿದು ಬಿಡ್ತಾರೆ. ರಾಕ್ಷಸರೇ ಬೆದ್ದು ಬಿಡ್ತಾರೆ. ಬೆದ್ದು ರಾವಣನ ಅರಮನೆ ಮೇಲೆ ಜಿಗಿತಾನೆ. ಅರಮನೆ ಛತ್ತು ಬಿದ್ದೋಯ್ತು. ರಾವಣನಿಗೆ ಕೋಪ ಬರುತ್ತೆ, ಅದು ಆಶ್ಚರ್ಯ ಆಗುತ್ತೆ, ಎಂತ ಶಕ್ತಿ ಉಂಟು. ಹಂಗಾದ ವಾಪಸ್ ಹೋಗ್ಬಿಡ್ತಾನೆ. ಪ್ರಭು, ರಾವಣ ಸೀತೆಯನ್ನು ಬಿಡೋದಿಲ್ಲ ಅಂತ. ಆಗ ರಾಮಚಂದ್ರರು ಆದೇಶ ಕೊಡ್ತಾರೆ, ಅಟ್ಯಾಕ್. ಎಲ್ಲ 4 ದಿಕ್ಕಿನಿಂದ 4 ವಿಶಿಷ್ಟ ಸೈನಿಕರು ಎಲ್ಲರೂ ಇದ್ರು. 4 ದಿಕ್ಕಿನಿಂದ ಅಟ್ಯಾಕ್ ಮಾಡ್ತಾರೆ. ಉತ್ತರ ದಿಕ್ಕಿನಲ್ಲಿ ರಾಮ, ಲಕ್ಷ್ಮಣ ಮತ್ತೆ ಹನುಮಂತ ಎಲ್ಲರೂ ಉತ್ತರ ದಿಕ್ಕಿನಲ್ಲಿ ಇದ್ರು. ಸೊ ರಾವಣ ಕೂಡ ಉತ್ತರ ದಿಕ್ಕಿನಲ್ಲಿ. ಅಲ್ಲಿ ಹೋರಾಟ ಸ್ಟಾರ್ಟ್ ಆಗುತ್ತೆ. ಬನ್ನಿ ಒಳಗೆ ಬನ್ನಿ. ಚೇರ್ ಇಸ್ ದೇರ್. ಸೊ ಇಫ್ ಯು ಓಪನ್ ದ ಡೋರ್, ಸಮ್ ಕ್ಯಾನ್ ಸಿಟ್ ಆನ್ ದ ಸ್ಟೇರ್ಸ್. ಸೊ ಈ ರೀತಿ ಯುದ್ಧ ಸ್ಟಾರ್ಟ್ ಆಗುತ್ತೆ. ಸೊ ಯುದ್ಧದ ಡಿಸ್ಕ್ರಿಪ್ಷನ್ ತುಂಬಾ ವಿವರವಾಗಿದೆ. ಇವತ್ತು ನಾನು ಜಸ್ಟ್ ಓದ್ತಾ ಇದ್ದೆ, ರಿವೈಸ್ ಮಾಡ್ತಾ ಇದ್ದೆ. 100 ಪೇಜಸ್ ಯುದ್ಧದ ಡಿಸ್ಕ್ರಿಪ್ಷನ್ ಮಾತ್ರ 100 ಪೇಜಸ್. ಬಟ್ ಸಮ್ ಫ್ಯೂ ಇನ್ಸಿಡೆನ್ಸಸ್. ಒಮ್ಮೆ ಲಕ್ಷ್ಮಣ ಮತ್ತು ರಾವಣನ ಜೊತೆ ಯುದ್ಧ ನಡೀತಾ ಇತ್ತು, ಇಂದ್ರಜಿತನ ಜೊತೆ ಯುದ್ಧ ನಡೀತಾ ಇತ್ತು. ಆಗ ಲಕ್ಷ್ಮಣನಿಗೆ ಆಘಾತವಾಗುತ್ತೆ, ಅವನ ಪ್ರಜ್ಞೆ ತಪ್ಪು ಹೋಗುತ್ತೆ. ಆಗ ಸುಷೇನ ವೈದ್ಯರು ಅವ್ರು ಹೇಳ್ತಾರೆ, ಇದಕ್ಕೆ ಒಂದೇ ಒಂದು ಪರಿಹಾರ, ಅದೇನಂದ್ರೆ ಮೃತ ಸಂಜೀವಿನಿಯನ್ನ ತರಬೇಕು. ಎಲ್ಲಿ ಸಿಗುತ್ತೆ? ಹನುಮಂತನಿಗೆ ಹೇಳಿ, ಹಿಮಾಲಯದಲ್ಲಿ ಒಂದು ಪರ್ವತ ಇದೆ, ಗಂಧಮಾದನ ಪರ್ವತ, ಅಲ್ಲಿ ಮೃತ ಸಂಜೀವಿನಿ ಸಿಗುತ್ತೆ. ಅದೇ ಕಾರಣತೆ, ಅದು ವಿಶಿಷ್ಟವಾಗಿದೆ, ಅದು ಹೊಡಿತಾ ಇರುತ್ತೆ, ಅಂತಹ ಒಂದು ವೃಕ್ಷವನ್ನು ತಗೊಂಡ್ಬನ್ನಿ ಅಂತ. ಆಗ ಹನುಮಂತ ತಕ್ಷಣ ಜಿಗಿದು ಹೋಗ್ತಾನೆ ಹಿಮಾಲಯಕ್ಕೆ. ಅಲ್ಲಿ ಹುಡುಕ್ತಾನೆ, ಯಾವುದು ಏನು ಅಂತ ಗೊತ್ತಾಗ್ಲಿಲ್ಲ, ಬೆಟ್ಟವನ್ನ ಎತ್ಕೊಂಡ್ ಬಂದ್ಬಿಡ್ತಾನೆ. ರೈಟ್, ಕೈ ಮೇಲೆ ಬೆಟ್ಟವನ್ನ ಎತ್ಕೊಂಡ್ ಬರ್ತಾನೆ. ಸುಷೇನಿಗೆ ಹೇಳ್ತಾನೆ, ನೀವೇ ಹುಡುಕಿ ಯಾವುದು ಅಂತ. ಮೃತ ಸಂಜೀವನ ಹುಡುಕಿ ಲಕ್ಷ್ಮಣನಿಗೆ ಕೊಟ್ಟಾಗ ಮತ್ತೆ ಅವರು ಚೇತನಗೊಳ್ತಾರೆ. ಸೊ ಈ ರೀತಿ ಹಲವಾರು ಕುಂಭಕರ್ಣ ಅಂತ ಇನ್ನೊಬ್ಬ ರಾಕ್ಷಸನಿಲ್ಲ, ಯಾವಾಗಲೂ ಮಲಗ್ತಾ ಇದೆ. 6 ತಿಂಗಳು ಮಲಗ್ತಾ ಇದೆ, 6 ತಿಂಗಳು ಎಚ್ಚರವಾಗಿರುತ್ತೆ. ಸೊ ಕುಂಭಕರ್ಣನ ಕೈ ಮತ್ತು ರುಂಡವನ್ನು ಕಟ್ ಮಾಡ್ತಾರೆ. ಅವನು ಸತ್ತೋದ. ಇಂದ್ರಜಿತನ ಅವನನ್ನು ಕೂಡ ಸೋಲಿಸ್ತಾರೆ. ಒಬ್ಬರಾದ್ಮೇಲೆ ಒಬ್ಬರು, ಪ್ರಸೇನ, ಪ್ರಹಸ್ತ ರೀತಿಯ. ಸೊ ಲೈಕ್ ದಿಸ್ ಎವ್ರಿಬಡಿ ವಾಸ್ ಡೆಡ್. ಫೈನಲಿ ಓನ್ಲಿ ರಾವಣ ರಿಮೈನಿಂಗ್, ಒಬ್ಬನೇ ಉಳಿದಿದ್ದ. ಅವನು ಬರ್ತಾನೆ ಯುದ್ಧಕ್ಕೆ, ಅವನು ಲಾಸ್ಟಿಗೆ ಯುದ್ಧಕ್ಕೆ ಇಳಿತಾನೆ. ಆಗ ರಾಮಚಂದ್ರನು ಮತ್ತೆ ರಾವಣನ ಮಧ್ಯೆ ಯುದ್ಧವಾಗುತ್ತೆ. ಸೊ ಆಕ್ಚುಲಿ ರಾಮಚಂದ್ರರು ಸಾಮಾನ್ಯ ಮನುಷ್ಯನ ಥರ ವರ್ತನೆ ಮಾಡ್ತಾರೆ. ಕೆಲವೊಮ್ಮೆ ಅವರಿಗೆ ಬಾಣ ತಟ್ಟುತ್ತೆ, ಕೆಲವೊಮ್ಮೆ ಅವರಿಗೆ ಆಘಾತವಾಗುತ್ತೆ, ಕೆಲವೊಮ್ಮೆ ಅವರು ಮೂರ್ಛೆ ತರ್ತಾರೆ. ಈ ರೀತಿ ವರ್ಣನೆ ಇದೆ ರಾಮಾಯಣದಲ್ಲಿ. ಇದೊಂದು ಲೀಲೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ರಾಮಚಂದ್ರಿಗೆ ಏನೂ ಆಗೋದು ಸಾಧ್ಯ ಇಲ್ಲ. ನಥಿಂಗ್ ಕ್ಯಾನ್ ಹ್ಯಾಪನ್ ಟು ಲಾರ್ಡ್ ರಾಮ. ಬಟ್ ಕೆಲವೊಮ್ಮೆ ವೀರ್ಯ ರಸದ ಆಸ್ವಾದನೆ ಮಾಡ್ಕೊಳ್ಳೋದಕ್ಕೆ ಕೆಲವೊಮ್ಮೆ ಈ ರೀತಿ ಯುದ್ಧ ಮಾಡ್ತಾರೆ. ಅಲ್ಟಿಮೇಟ್ಲಿ ನೋಡಿದರೆ ರಾವಣ ಯಾರು? ಜಯ ವಿಜಯ ಶಾಪಗ್ರಸ್ತರಾಗಿ ಮೊದಲು ಹಿರಣ್ಯಕಶಿಪು ಹಿರಣ್ಯಾಕ್ಷರಾಗಿ ಬಂದಿದ್ರು. ನೆಕ್ಸ್ಟು ರಾವಣ ಕುಂಭಕರ್ಣನಾಗಿ ಬಂದರು. ನೆಕ್ಸ್ಟು ಶಿಶುಪಾಲ ದಂತವಕ್ರರಾಗಿ ಅವತರಿಸಿದರು. ರಾಮನಿಗೆ, ದೇವರಿಗೆ ಒಂದು ವೀರ್ಯ ರಸದ ಆಸ್ವಾದನೆಯನ್ನು ಕೊಡೋದಕ್ಕೆ. ವೀರ್ಯ ರಸ ಅಂದರೆ ಫೈಟಿಂಗ್ ರಸ. ಕೆಲವೊಮ್ಮೆ ರಾಜ ಕುಸ್ತಿ ಆಡ್ಬೇಕಾದ್ರೆ ತಮ್ಮ ಪಹಲ್ವಾನ್ ಕರೀತಾನೆ, ನನ್ನ ಜೊತೆ ಕುಸ್ತಿ ಆಡೋ. ಭಗವಂತನಿಗೆ ಕೆಲವೊಮ್ಮೆ ಕುಸ್ತಿ ಆಡೋ ಆಸೆ. ಜಯ ವಿಜಯ, ನೀವು ಹೋಗಿ ನನ್ನ ಜೊತೆ ಕುಸ್ತಿ ಆಡಿ. ಸೊ ಒಂದು ದೃಷ್ಟಿಕೋನದಲ್ಲಿ ನೋಡಿದ್ರೆ ಇಟ್ ಇಸ್ ಬಿಟ್ವೀನ್ ರಾಮ ಅಂಡ್ ಜಯ ವಿಜಯ. ಬಟ್ ಲೌಕಿಕವಾಗಿ ನೋಡಿದ್ರೆ ರಾಮ ಮತ್ತೆ ರಾವಣ, ಅಸುರರ ಮಧ್ಯೆ ಯುದ್ಧ. ಸೊ ಎರಡು ನಡೀತಾ ಇದೆ. ಸೊ ವಿ ಶುಡ್ ಟೇಕ್ ಬೋತ್ ದ ಲೆಸನ್ಸ್. ನಮಗೋಸ್ಕರ ಪಾಠ, 2 ರೀತಿಯ ಪಾಠಗಳನ್ನು ನಾವು
ಕಲಿಬೇಕು. ಸೊ ರಾವಣನ ಕಡೆ ಅವರು ಬಾಣವನ್ನು ಬಿಡ್ತಾ ಇದ್ರು, ತಲೆ ಕಟ್ ಮಾಡಿದ್ರು. ತಲೆ ಕಟ್ ಮಾಡೋದಕ್ಕೆ ಇನ್ನೊಂದು ತಲೆ ಬಂತು, ಮತ್ತೆ ಕಡಿತಾರೆ, ಮತ್ತೆ ಇನ್ನೊಂದು ತಲೆ ಬರುತ್ತೆ. ಎಷ್ಟು ಸಲ ಕಡಿದ್ರು, 100 ಸಲ ಕಡಿದ್ರು 100 ತಲೆ ವಾಪಸ್ ಬರ್ತಾ ಇತ್ತು. ರಾವಣನಾಗ್ತಾನೆ, ನನ್ನನ್ನ ಕೊಲ್ಲಕ್ಕೆ ಆಗೋದಿಲ್ಲ, ಮನುಷ್ಯರಿಂದ ನನಗೆ ಭಯವಿಲ್ಲ, ಅದಕ್ಕೆ ಮನುಷ್ಯರಿಂದ ನಾನು ಕೊಲ್ಲಲ್ಪಡೋದಿಲ್ಲ ಅಂತ. ರಾವಣ when he asked boon from Brahma, he said, I should not be killed by any devatas or animals or like this. He asked. ಮನುಷ್ಯರು ತುಂಬಾ ಕೀಳು, ಅವರಿಂದ ನನಗೇನು ಭಯ ಇಲ್ಲ ಅಂತ. He was ಓವರ್ ಕಾನ್ಫಿಡೆಂಟ್. ಬಟ್ ಭಗವಂತ ಮನುಷ್ಯ ರೂಪದಲ್ಲಿ ಬಂದವನನ್ನ ಕೊಂದ. ಸೊ ಎಷ್ಟೆಲ್ಲ ಯುದ್ಧ ಆಗ್ತಾ ಇದ್ರು, ರಾವಣನ ಕೊಲ್ಲಕ್ಕೆ ಆಗ್ತಾ ಇಲ್ಲ. ಆಗ ಅಗಸ್ತ್ಯ ಋಷಿಗಳು ಬರ್ತಾರೆ, ಬಂದು ಹೇಳ್ತಾರೆ, ನನ್ನೊಂದು ಸೇವೆ, ನಾನು ನಿನಗೆ ಏನೋ ಉಪದೇಶ ಕೊಡಬಾರದು, ಆದರೆ ಸೇವಕ ರೂಪದಲ್ಲಿ ನಿಮ್ಮೊಂದು ಮಾತು ಹೇಳ್ತೀನಿ. ಆದಿತ್ಯ ಹೃದಯವನ್ನು ಮಂತ್ರವನ್ನು ಕೊಡ್ತೀನಿ, ಅದರಿಂದ ನೀವು ರಾವಣನನ್ನು ಕೊಲ್ಲಬಹುದು. ಮತ್ತೆ ಒಂದು ಬಾಣವನ್ನು ಕೊಡ್ತೀನಿ, ಈ ಬಾಣದಿಂದ ನೀನು ರಾವಣನನ್ನು ಕೊಲ್ಲುವ. ಆಗ ಪ್ರಭು ರಾಮಚಂದ್ರರು ರಾವಣ ಜೊತೆ ಯುದ್ಧ ಮಾಡ್ತಾರೆ. ಆಗ ಇಂದ್ರ ತನ್ನ ರಥವನ್ನು ಕಳಿಸ್ತಾನೆ, 1000 ಕುದುರೆಗಳಿಂದ ಚಾಲನೆಗೊಳ್ಳುವಂತಹ ಒಂದು ರಥ ಅದು. ಮತ್ತೆ ಮಾತಾಲಿ ಕೊಡು ಬರ್ತಾನೆ, ಯಾಕಂದ್ರೆ ರಾಮಚಂದ್ರಿಗೆ ರಥ ಇರಲಿಲ್ಲ, ರಾವಣ ರಥದ ಮೇಲಿದ್ದ. ಸೊ ಈಕ್ವಲ್ ಇರಬೇಕು ಫೈಟಿಂಗ್ ಅಲ್ಲಿ. ಸೊ ರಾಮಚಂದ್ರ ಇಂದ್ರನ ರಥದ ಮೇಲೆ ಆರೂಢರಾಗಿ ರಾವಣನ ಜೊತೆ ಯುದ್ಧ ಮಾಡ್ತಾರೆ. ಫೈನಲಿ ಈ ಬ್ರಹ್ಮಾಸ್ತ್ರವನ್ನು ತೆಗೆದು, ಸೊ ರಾವಣದಲ್ಲಿ ಹೇಳಿದ ಪ್ರಕಾರ ಅವನ ಹೃದಯದಲ್ಲಿ ಅಮೃತ ಇತ್ತು. ಸೊ ಹೃದಯಕ್ಕೆ ಕೆಲವರು ನಾಭಿ ಅಂತ ಕೂಡ ಹೇಳ್ತಾರೆ. ಸೊ ವೆನ್ ಹಿ ಹಿಟ್ ರಾವಣ ಇನ್ ದ ಹಾರ್ಟ್, ಬಾಣ ಅವರ ದೇಹವನ್ನು ಭೇದಿಸಿ ಹೋದಾಗ ರಾವಣ ತಕ್ಷಣದಲ್ಲಿ ಸತ್ತುಬಿಡ್ತಾನೆ. ಶ್ರೀರಾಮಚಂದ್ರ ಭಗವಾನ್ ಕಿ. ಸೊ ಯಾವ ದಿನ ಈ ಘಟನೆ ನಡೆದಿದ್ದು? ವಿಜಯದಶಮಿ. ವಿಜಯದಶಮಿ ದಿನ ರಾವಣನ ಸಂಹಾರವಾಗಿತ್ತು. ಸೊ ರಾವಣನ ಸಂಹಾರವಾದ ಮೇಲೆ ಎಲ್ಲರಿಗೂ ತುಂಬ ಸಂತೋಷ ಆಯಿತು. ಆಗ ರಾಮಚಂದ್ರ ಹೇಳ್ತಾರೆ ವಿಭೀಷಣನಿಗೆ, ಅಂತಿಮ ಸಂಸ್ಕಾರ ಮಾಡಿ. ಅಂತಿಮ ಸಂಸ್ಕಾರ, ರಾವಣನ ಅಂತಿಮ ಸಂಸ್ಕಾರ, ತುಂಬ ಪಾಪಿ ಇಲ್ಲ, ನಿನ್ನ ಕರ್ತವ್ಯ ನೀನು ಮಾಡು. ಅವನು ಬ್ರಾಹ್ಮಣ ಕುಲದ ಹುಟ್ಟಿದವನು, ಅಟ್ಲೀಸ್ಟ್ ಸ್ವಲ್ಪ ಗೌರವ ಆದರೂ ಕೊಡ್ಬೇಕು ಅವನಿಗೆ. ಗೌರವಪೂರ್ವಕವಾಗಿ ಅಂತಿಮ ಸಂಸ್ಕಾರ ಮಾಡಿ ಅವನಿಗೆ ಮುಕ್ತಿ ಕೊಡೋದು. ಸೊ ವಿಭೀಷಣ ಅಂತಿಮ ಸಂಸ್ಕಾರವನ್ನು ಮಾಡಿ, ಮತ್ತೆ ರಾವಣ ಹೆಂಡತಿಯರೆಲ್ಲ ಬಂದು ಅಳ್ತಾ ಇದ್ರು. ಬಟ್ ರಾಮ ಎಲ್ಲರಿಗೂ ಸಾಂತ್ವನೆಯನ್ನು ಕೊಟ್ಟು ಫೈನಲಿ ಸೀತಾ ಹೇಳಿ ಲಕ್ಷ್ಮಣ ಸೀತೆಯನ್ನು ಕರ್ಕೊಂಡು ಬರ್ತಾನೆ. ಸೀತಾ ರಾಮಚಂದ್ರನ ನೋಡಿ ತುಂಬಾ ವೆರಿ ಹ್ಯಾಪಿ. ಆದರೆ ರಾಮಚಂದ್ರರು ತುಂಬ ಗಂಭೀರವಾಗಿದ್ದರು. ಯಾವುದಕ್ಕೋಸ್ಕರ ಇಷ್ಟೆಲ್ಲ ಪ್ರಯತ್ನ ಪಟ್ಟರು, ಕಷ್ಟಪಟ್ಟರು, ಎಲ್ಲ ಆದ್ಮೇಲೂ ಕೂಡ ರಾಮಚಂದ್ರ ಸ್ವಲ್ಪ ಗಂಭೀರವಾಗಿ. ಸೀತಾದೇವಿ ರಾಮಚಂದ್ರ ಹತ್ರ ಹೋಗ್ತಾ ಇದ್ಲು. ಆಗ ರಾಮಚಂದ್ರ ಹೇಳ್ತಾರೆ, ವೇಟ್. ಸೊ ಇದು ತುಂಬಾ ವೆರಿ ಡಿಫಿಕಲ್ಟ್ ಟೆಸ್ಟ್ ಲಾರ್ಡ್ ರಾಮಾಗಿ ಸೀತಾ. ಅದೇನಂದ್ರೆ ಅಗ್ನಿ ಪರೀಕ್ಷೆ. ಯಾಕೆ? ಸೀತೆಯ ಪವಿತ್ರತೆಯನ್ನ ಜಗತ್ತಿಗೆ ತೋರಿಸೋದಕ್ಕೆ ಈ ರೀತಿ ಅವರು ಮಾಡಿಸ್ತಾರೆ. ಲಕ್ಷ್ಮಣ ಹೇಳ್ತಾರೆ, ಲಕ್ಷ್ಮಣ, ಸೀತೆ ರಾವಣನ ಜೊತೆ 1 ವರ್ಷ ಇದ್ದಿದ್ದಾಳೆ. 1 ವರ್ಷ ಆದ್ಮೇಲೆ ನಾನು ಅವಳನ್ನು ಸ್ವೀಕರಿಸ್ತಾ ಇದ್ದೀನಿ. ಜನ ಏನ್ ಮಾತಾಡ್ಕೋತಾರೆ ನನ್ನ ಬಗ್ಗೆ? So a king should be beyond suspicion. ಒಬ್ಬ ಲೀಡರ್ ಬಗ್ಗೆ ಏನೋ ಸಂಶಯ ಇಟ್ಕೋಬಾರ್ದು. ಒಂಚೂರು ಸಂಶಯ ಇದ್ರೆ ಅವ್ರನ್ನ ಫಾಲೋ ಮಾಡೋಕ್ಕಾಗೋದಿಲ್ಲ. ಒಬ್ಬ ಆದರ್ಶ ನಾಯಕ ತುಂಬಾ ಪರ್ಫೆಕ್ಟ್ ಆಗಿರ್ಬೇಕು, ಆಗ ಮಾತ್ರ ನಾಗರಿಕರು ಫಾಲೋ ಮಾಡೋಕ್ಕೆ ಸಾಧ್ಯ. ಸೊ ಜನ ಹೇಳ್ತಾರೆ 1 ವರ್ಷ ಬೇರೆ ಮೇಲೆ ಇದು ಬಂದು ರಾಮ ಒಪ್ಕೊಂಡ್ಬಿಟ್ಟ. ಈ ರೀತಿ ಮಾತಾಡೋ ಚಾನ್ಸ್ ಇದೆ. ಲಕ್ಷ್ಮಣ ಅಗ್ನಿ ಪರೀಕ್ಷೆ ಮಾಡಿ, ಕಟ್ಟಿಗೆ ತಗೊಂಬ, ಬೆಂಕಿ ಹಚ್ಚು. ಸೀತಾದೇವಿ ಅಗ್ನಿಯನ್ನು ಪ್ರವೇಶ ಮಾಡಿ ಹೊರಗಡೆ ಬಂದರೆ ಅವಳ ಪವಿತ್ರತೆ ಪ್ರಮಾಣವಾಗುತ್ತೆ. ಸೊ ಡೂ ದಿಸ್. ಲಕ್ಷ್ಮಣ, ಪ್ರಭು ನಾನು ಮಾಡಬೇಕಾಯ್ತಾನೆ. ಎಸ್ ಮಾಡಿ. ಲಕ್ಷ್ಮಣನಿಗೆ ತುಂಬ ಡಿಫಿಕಲ್ಟ್ ಟೆಸ್ಟ್ ಬರ್ತಾ ಇತ್ತು. ಫಸ್ಟ್ ಇದು, ನೆಕ್ಸ್ಟ್ ಆಮೇಲೆ ವಾಲ್ಮೀಕಿ ಆಶ್ರಮಕ್ಕೂ ಕಳಿಸ್ಬೇಕಾಗಿತ್ತು. ಸೊ ಆಗ ಲಕ್ಷ್ಮಣ ಮಾಡ್ತಾನೆ, ಚಿತೆಯನ್ನು ರೆಡಿ ಮಾಡ್ತಾನೆ. ಆಗ ಸೀತಾದೇವಿ
ಸೊ ಬೆಂಕಿಯನ್ನು ಏರ್ತಾಳೆ, ಬೆಂಕಿಯನ್ನು ಏರಿ ಪ್ರಾರ್ಥನೆ ಮಾಡ್ತಾ ಹೇಳ್ತಾಳೆ, ಅವಳು ಚಿತೆಯನ್ನು ಪ್ರವೇಶ ಮಾಡ್ತಾಳೆ. ಆಗ ಅವಳಿಗೆ ಅಗ್ನಿ ತಟ್ಟೋದೇ ಇಲ್ಲ. ಸೋ ಪ್ಯೂರ್, ಕೇವಲ ರಾಮನ ಹೊರತಾಗಿ ಬೇರೆ ಯಾರ ಬಗ್ಗೆನೂ ಆಲೋಚನೆ ಮಾಡಿರಲಿಲ್ಲ ಅಂತಹ ಪತಿವ್ರತ ನಾರಿ. ಸೊ ಅವಳು ಬೆಂಕಿಯನ್ನು ಪ್ರವೇಶ ಮಾಡಿದಾಗ ಅವಳಿಗೆ ಏನೂ ಆಗೋದಿಲ್ಲ, ಸುರಕ್ಷಿತವಾಗಿ ಹೊರಗೆ ಬಂದಿದ್ದಾಳೆ. ಇದನ್ನು ನೋಡಿದ ಮೇಲೆ ಆಕಾಶದಿಂದ ಎಲ್ಲ ದೇವತೆಗಳು ಪುಷ್ಪ ವೃಷ್ಟಿಯನ್ನು ಮಾಡ್ತಾರೆ, ಸೀತೆಯ ಗುಣಗಾನವನ್ನು ಹಾಡ್ತಾರೆ. ಆಗ ರಾಮ ಸೀತೆಯನ್ನು ಸ್ವೀಕರಿಸಿಕೊಂಡು ಎಲ್ಲರೂ ವಾಪಸ್ ಅಯೋಧ್ಯೆಗೆ ಬರ್ತಾರೆ. ಸೊ ಪುಷ್ಪಕ ವಿಮಾನದಲ್ಲಿ ಏರಿ ಎಲ್ಲರೂ ಪುಷ್ಪಕ ವಿಮಾನದಲ್ಲಿ ವಾಪಸ್ ಬರ್ತಾರೆ. ಸೀತಾ, ರಾಮ, ಲಕ್ಷ್ಮಣ, ಹನುಮಂತ, ಸುಗ್ರೀವ, ವಿಭೀಷಣ ಎಲ್ಲರೂ ಬರ್ತಾರೆ. ಅಯೋಧ್ಯೆಗೆ ಎಲ್ಲರೂ ಹೋಗ್ಬೇಕು, ಈಗ ಎಲ್ಲರೂ ಹೋಗ್ತಾ ಇದ್ದಾರೆ ಅಯೋಧ್ಯೆಗೆ, ರೈಟ್? ಬಿಕಾಸ್ ರಾಮಲಲ್ಲಾ ಇಸ್ ದರ್, ರಾಮಲಲ್ಲಾ ಇನ್ ಅಯೋಧ್ಯ. ಸೊ ಈ ರೀತಿ ರಾಮಚಂದ್ರ ವಾಪಸ್ ಬರ್ತಾ ಇದ್ದಾರೆ. ಭರತ ವೇಟ್ ಮಾಡ್ತಾ ಇದ್ದೇನೆ, 14 ವರ್ಷ ಆಯಿತು, ಇನ್ನು ಕೆಲವೇ ಸೆಕೆಂಡ್ ಉಳಿದಿದೆ. ರಾಮಚಂದ್ರ ಬರಲಿಲ್ಲ ಅಂದರೆ ನಾನು ಪ್ರಾಣ ತ್ಯಾಗ ಮಾಡ್ತೀನಿ ಅಂತ. ಸೊ ಭರತ್ ಕಾಯ್ತಾ ಇದ್ದ. ರಾಮ ಸರ್ ಹನುಮಂತ ಹೇಳ್ತೀನಿ, ಬೇಗ ಹೋಗಿ ಇನ್ಫಾರ್ಮೇಶನ್ ಕೊಡು, ನಾನು ಬರ್ತಾ ಇದ್ದೀನಿ ಅಂತ. ಸೊ ನ್ಯೂಸ್ ರೀಚ್ಡ್ ಆಲ್ರೆಡಿ, ರಾಮ್ ಆ ರಹೆ ಹೇ, ರಾಮ್ ಆ ರಹೆ ಹೇ. ಅದು ಪುಷ್ಪಕ ವಿಮಾನ ಕಾಣಿಸುತ್ತೆ ಎಲ್ಲರಿಗೂ. ಪುಷ್ಪಕ ವಿಮಾನದಿಂದ ಇಳಿದು ರಾಮಚಂದ್ರರು ಬರ್ತಾರೆ. ಅದು ಫೋಟೋ ಹಾಕ್ಲಿಲ್ಲ ನಾನು, ತುಂಬ ಸುಂದರವಾದ ದೃಶ್ಯ. ನೀವು ನೋಡಿದ್ದೀರಾ ಫೋಟೋನ? ಸೊ ಪುಷ್ಪಕ ವಿಮಾನದಲ್ಲಿ ಬರ್ತಾ ಇಲ್ಲ. ಸೀತಾರಾಮ್ ಲಕ್ಷ್ಮಣ ಹನುಮಾನ್ ಜಿ ಕಿ. ಸೊ ಅಯೋಧ್ಯೆಗೆ ಮರಳಿ ಬಂದಾಗ ಎಲ್ಲ ಅಯೋಧ್ಯವಾಸಿಯರು ಮನೆ ಮುಂದೆ ದೀಪ ಬೆಳಗಿ ರಾಮಚಂದ್ರರನ್ನ ಸ್ವಾಗತಿಸ್ತಾರೆ. ಅದಕ್ಕೆ ಹಬ್ಬಕ್ಕೆ ಏನಂತ ಕರೀತಾರೆ? ದೀಪಾವಳಿ ದಿನ ಬರೀ ಪಟಾಕಿ ಹಚ್ಚೋದಲ್ಲ, ರಾಮ ಬರ್ತಾನೆ, ಅದಕ್ಕೆ ದೀಪ ಬೆಳಗಿ ಪಟಾಕಿ ಹಚ್ಚಿ ಸ್ವಾಗತಿಸಬೇಕು. ಪಟಾಕಿ ಹಚ್ಚೋದು ತಪ್ಪಲ್ಲ, ಆದ್ರೆ ಯಾಕೆ ಆ ಕಾರಣ ನೆನ್ಪಿಟ್ಕೋಬೇಕು. ರಾಮಚಂದ್ರರು ಮನೆಗೆ ಬರ್ತಾ ಇದ್ದಾರೆ, ಅದಕ್ಕೆ ದೀಪ ಬೆಳಗಿ ರಾಮನನ್ನ ಮನೆಗೆ ಸ್ವಾಗತಿಸಬೇಕು. ಸೊ ಪ್ರತಿ ಮನೆ ಅಯೋಧ್ಯೆ ಆಗಬೇಕು ದೀಪಾವಳಿ ದಿನ. ಸೊ ಒಳ್ಳೆ ಫ್ರೆಶ್ ಬಟ್ಟೆ ಉಟ್ಕೊಂಡು ರೆಡಿ, ಮನೆಯೆಲ್ಲ ಸ್ವಚ್ಛಗೊಳಿಸಿ ರಾಮನನ್ನ ಸ್ವಾಗತ ಮಾಡೋದಿಕ್ಕೆ ಅದೆಲ್ಲ ಸಿದ್ಧತೆ, ರೈಟ್? ಸೊ ಅದು ದೀಪಾವಳಿ ದಿನ. ಸೊ ಎಲ್ಲರೂ ಚೆನ್ನಾಗಿ ಸ್ವಾಗತಿಸಿ ಹಬ್ಬವನ್ನು ಆಚರಿಸ್ತಾರೆ. ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಿ ರಾಮನನ್ನ ರಾಜನಾಗಿ ಘೋಷಣೆ ಮಾಡ್ತಾರೆ. ಸೊ ದಿಸ್ ಇಸ್ ದ ಎಂಡ್ ಆಫ್ ಯುದ್ಧಕಾಂಡ ಆಫ್ ರಾಮಾಯಣ. ಸೊ ಉತ್ತರಕಾಂಡವನ್ನು ಚರ್ಚೆ ಮಾಡೋದಿಲ್ಲ, ಮೇಬಿ ಸಮ್ ಟೈಮ್ ಲೇಟರ್ ವಿ ಕ್ಯಾನ್ ಡೂ ದಟ್. ಶ್ರೀ ರಾಮಚಂದ್ರ ಭಗವಾನ್ ಕಿ ಜೈ. श्री राम नवमी महामहोत्सव की जय, श्री प्रभुपाद की जय. ओके.